ವೀಕ್ಷಕರೇ, ಕಾಮನಬಿಲ್ಲು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಮೊದಲಿಗೆ ನಮ್ಮ ನಾರದರು ಎಲ್ಲಿದ್ದಾರೆ ನೋಡೋಣ. ನಾರದರು ಇದೀಗ ಬಂದ ಸುದ್ದಿ ಪ್ರಕಾರ ಕ್ವಾರಂಟೈನ್ ಇಂದ ಬಿಡುಗಡೆ ಆಗಿದ್ದಾರೆ. ಅವರು ಈಗ ಬ್ರಹ್ಮದೇವರು ಹಾಗೂ ರುದ್ರದೇವರ ಜೊತೆ ಮಾತು ನಡೀತಾ ಇದೆ. ಅವ್ರದ್ದು ಏನಾಗಿದೆ ಅಂದ್ರೆ, ರುದ್ರದೇವರು ಯಾಕೆ ಬಂದರು ಅಂದ್ರೆ, ರುದ್ರದೇವರು ಲಯಕಾರಣಕರು. ಈಗ ಭೂಮಿಲಿ ನಡೀತಿರೋ ಸ್ಥಿತಿ ನೋಡಿದ್ರೆ ಲಯಕಾರಕರಿಗೆ ಕೆಲಸವೇ ಇರಲ್ಲ. ಯಾಕೆಂದ್ರೆ ಈ ಹೋದ ವರ್ಷದಲ್ಲಿ ಇದಾಗಿರೋ ತೀರ್ಕೊಂಡಿರೋ ಜನಗಳನ್ನ ತಗೊಂಡ್ರೆ 2 ವರ್ಲ್ಡ್ ವಾರ್ ಕೂಡ ಅಷ್ಟು ಜನ ಸತ್ತಿರ್ಲಿಲ್ಲ, ಅಷ್ಟು ಜನ ತೀರ್ಕೊಂಡಿದ್ದಾರೆ ಈ ಕರೋನಾಯಿಂದ. ಆದ್ರಿಂದ ಈಗ ಚಿಂತೆ ಆಗಿದೆ ಅವರಿಗೆ, ಯಾಕೆಂದ್ರೆ ತಮ್ಮ ರೋಲೇ ಇರೋದಿಲ್ವೇನೋ ಅನ್ನೋ ಇದು ಬಂದಿದೆ. ಅದಕ್ಕೆ ಅವರು ಬ್ರಹ್ಮದೇವರ ಹತ್ರ ಮಾತಾಡ್ತಿದ್ದಾರೆ. ಅವರು ನಾರದನ್ನು ಸೇರಿಕೊಂಡು ನಿಜವಾದ ಸ್ಥಿತಿ ಏನು, ಮಾನವ ಯಾವ ಸ್ಥಿತಿಗೆ ಬಂದಿದ್ದಾನೆ, ಹೇಗೆ ನಡೀತಿದೆ ಮಾನವ ಲೋಕ ಅನ್ನೋದನ್ನ ಅವ್ರ ಜೊತೆ ಮಾತಾಡ್ತಿದ್ದಾರೆ. ಅವರುಗಳ ಮಾತು ಮುಗಿದ ಮೇಲೆ ಅವರು ನಾರಾಯಣನ ಭೇಟಿ ಮಾಡಕ್ಕೆ ಹೊರಟಿದ್ದಾರೆ. ಅಲ್ಲಿವರೆಗೂ ತಮಗೇನಾದ್ರು ಸಲಹೆಗಳಿದ್ರೆ ಅಲ್ಲಿ ನಾರದರಿಗೆ ಮುಟ್ಟಿಸ್ಬೇಕು ಅಂದ್ರೆ ಖಂಡಿತ ಮುಟ್ಟಿಸ್ತೀವಿ. ಮಧ್ಯದಲ್ಲಿ ಸ್ವಲ್ಪ ಸಂಪರ್ಕ ಕಳೆದಿತ್ತು, ಅದಕ್ಕೋಸ್ಕರ ಹೋದ ವಾರ ನಾವೇನು ನಾರದರ ಬಗ್ಗೆ ವಿಷಯ ಮಾತಾಡಲಿಲ್ಲ. ಈಗ ಅದು ಮತ್ತೆ ಇದಾಗಿ ಸಂಪರ್ಕವನ್ನು ಸಾಧಿಸಿದ್ದೀವಿ. ದಯವಿಟ್ಟು ತಮ್ಮ ಸಲಹೆಗಳನ್ನ ಕೊಟ್ಟರೆ ಮುಂದೆ ಆಗೋ ಸಮಿಟ್ ಮೀಟಿಂಗ್ ನಾರದರು, ರುದ್ರದೇವರು ಹಾಗೂ ಬ್ರಹ್ಮ ವಿಷ್ಣು ಮಹೇಶ್ವರು ಸೇರ್ತಾರೆ. ಆವಾಗ ತಮ್ಮ ಸಲಹೆಗಳಿದ್ರೆ ನಾವು ಅವ್ರಿಗೆ ತಲುಪಿಸಕ್ಕೆ ಪ್ರಯತ್ನ ಮಾಡ್ತೀವಿ. ಈಗ ನಮ್ಮ ರೆಗ್ಯುಲರ್ ಕಾರ್ಯಕ್ರಮಕ್ಕೆ ಬರೋಣ. ಮೊದಲಿಗೆ ದಾಸವಾಣಿ, ಮೊದಲಿಗೆ ಮಹಾಭಾರತ ಕಥೆಗಳು ಡಾಕ್ಟರ್ ಬೇನಾ ವಿಜೇಂದ್ರಾಚಾರ್ಯರಿಂದ, ಮತ್ತೆ ದಾಸವಾಣಿ, ಮತ್ತೆ ಈ ಬಾರಿ ಆರಿಗ್ಯಾಮಿ ಇರುತ್ತದೆ. ಸೊ ಮಕ್ಕಳಿಗೆ ದಯವಿಟ್ಟು ಆರಿಗ್ಯಾಮಿ ಪೇಪರ್ ಇಟ್ಕೊಂಡು ಈ ಸಂಚಿಕೆಯನ್ನು ನೋಡಕ್ಕೆ ರೆಡಿ ಮಾಡಿ. ಈ ಆರಿಗ್ಯಾಮಿಯನ್ನು ಮುಂದೆ ಪ್ರತಿ ವಾರ ಒಂದು ಪ್ರೋಗ್ರಾಮ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಸಹಕರಿಸಿ. ಈಗಿನ ಪರಿಸ್ಥಿತಿಯಲ್ಲಿ ಟಿವಿ ನೋಡಿದ್ರೆ ನಿಮಗೇನೂ ಇದು ಸಿಗೋದಿಲ್ಲ. ಯಾಕೆಂದ್ರೆ ಟಿವಿಲಿ ಬರೀ ನೆಗೆಟಿವ್ ನ್ಯೂಸ್ ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಅದರಿಂದ ನಿಮಗೆ ಯಾವ ಪುಣ್ಯವೂ ಬರಲ್ಲ. ಆದ್ರಿಂದ ಎಲ್ಲರಿಗೂ ನಮ್ಮ ಪ್ರೋಗ್ರಾಮ್ ಕರೆತನ್ನಿ. ಆದಷ್ಟು ನಮ್ಮ ಪ್ರೋಗ್ರಾಮ್ ಅನ್ನ ಟಿವಿ ಅಥವಾ ಲ್ಯಾಪ್ಟಾಪ್ ಅಲ್ಲಿ ಹಾಕಿ ಮನೆಯವರಿಗೆಲ್ಲ ತೋರಿಸಿ. ಇದು ಮನೆಯವರೆಲ್ಲರೂ ನೋಡುವಂತಹ ಕಾರ್ಯಕ್ರಮ. ಆದ್ರಿಂದ ಹೆಚ್ಚು ಜನರು ನಮ್ಮ ಕಾರ್ಯಕ್ರಮಕ್ಕೆ ಸೇರಿಸಿ. ಇದರಿಂದ ತಮಗೆಲ್ಲ ಪುಣ್ಯ ಲಾಭ ಕೂಡ ಇದೆ, ಅದನ್ನು ಗ್ಯಾರಂಟಿ ಕೊಡಬಲ್ಲೆ ನಾನು. ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಬ್ರಹ್ಮಾಂತ ಗುರವಃ ಸಾಕ್ಷಾತ್ ಇಷ್ಟಂ ದೈವಂ ಶ್ರಿಯಃ ಪತಿಃ. ಆಚಾರ್ಯಾಃ ಶ್ರೀಮದಾಚಾರ್ಯಾಃ ಸಂತು ಮೇ ಜನ್ಮ ಜನ್ಮನಿ. ಶಾರದಾ ಭವವಾರಾಶೇಃ ಪಾರದಾ ವರದಾ ಸತಾಂ. ನೀರದಾ ವಹರೇರ್ಜ್ಞಾನ ಸಾರದಾ ಪಾತು ಸರ್ವದಾ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ. ವಾದಿರಾಜ ಗುರೂನ್ ವಂದೇ ಹಯಗ್ರೀವ ಪದಾಶ್ರಯಾನ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಳಾನಿ ಭವಂತು. ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ಸರಣಿ ಮಹಾಭಾರತ ಪ್ರವಚನವನ್ನು ಕೇಳ್ತಾ ಇರುವ ಸಮಸ್ತ ಅಧ್ಯಾತ್ಮ ಶ್ರೋತೃ ವೃಂದವನ್ನು ಅಭಿನಂದಿಸ್ತಾ, ಕಚ ಸಂಜೀವಿನಿ ವಿದ್ಯೆಯನ್ನು ಪಡೆದ ಕಥೆಯನ್ನ ಹಿಂದಿನ ಭಾಗದಲ್ಲಿ ನೋಡಿದ್ದೇವೆ. ವಿದ್ಯೆಯನ್ನು ಸಂಪಾದನೆ ಮಾಡಿಕೊಂಡು ಕಚ ದೇವಲೋಕಕ್ಕೆ ತೆರಳಿದಾಗ ದೇವತೆಗಳೆಲ್ಲ ತುಂಬಾ ಸಂತೋಷವನ್ನು ಪಡ್ತಾರೆ. ಆ ವಿದ್ಯೆಯನ್ನ ದೇವತೆಗಳು ಕೂಡ ಅಭ್ಯಾಸ ಮಾಡಿ ತಮ್ಮನ್ನ ಕೃತಾರ್ಥರು ಅಂತ ಭಾವಿಸ್ತಾರೆ. ಇದರಿಂದ ದೇವೇಂದ್ರನಿಗೆ ಒಂದು ದೊಡ್ಡ ಬಲ ಲಾಭ ಆಗುತ್ತೆ.
ಶತ್ರುಗಳ ಜೊತೆಗೆ ಕಾದಲಿಕ್ಕೆ ಬೇಕಾದ ವಿದ್ಯೆಯನ್ನ ದೇವಲೋಕದಲ್ಲೂ ಕೂಡ ಒಂದು ಹೊಂದಿಸಿದ ಕೀರ್ತಿ ಕಚನ ಪಾಲಿಗೆ ದೊರೆಯುತ್ತೆ. ವಿಶೇಷವಾಗಿ ಈ ಕಥೆ ಮುಂದುವರಿಯುತ್ತೆ. ದೇವಯಾನಿ ಕಚನ ಬಳಿ ಪ್ರಣಯ ಭಿಕ್ಷೆಯನ್ನು ಬೇಡಿದ್ಲು, ಆದರೆ ಅದು ಸಾಧ್ಯವಾಗಲಿಲ್ಲ. ಒಂದು ಬಾರಿ ಕನ್ಯಾಗಾರದ ವನದಲ್ಲಿ ದೇವಯಾನಿ ಮತ್ತೆ ವೃಷಪರ್ವ ರಾಜ, ರಾಕ್ಷಸರಿಗೆಲ್ಲ ರಾಜ, ಅವನು ದೈತ್ಯ ಚಕ್ರವರ್ತಿ, ಅಂಥ ವೃಷಪರ್ವ ರಾಜನ ಮಗಳಾಗಿರುವಂತಹ ಶರ್ಮಿಷ್ಠೆ ಮತ್ತು ದೇವಯಾನಿ ಒಂದು ಸುಂದರವಾದ ವನದ ನಡುವೆ ಇರುವ ಸರೋವರದಲ್ಲಿ ಜಲಕ್ರೀಡೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ಪ್ರಸಂಗದಲ್ಲಿ ಸಾಕ್ಷಾತ್ ದೇವೇಂದ್ರ ವಾಯುರೂಪವನ್ನು ತಾಳಿ ಅವರ ದಡದಲ್ಲಿ ಆ ವಸ್ತ್ರಗಳನ್ನೆಲ್ಲ, ಏನು ಉಟ್ಟ ವಸ್ತ್ರಗಳಿತ್ತು ಮೊದಲು, ಅದನ್ನೆಲ್ಲ ತೆಗೆದಿಟ್ಟು ಸರೋವರಕ್ಕೆ ಇಳಿದಿದ್ರು. ದೇವಯಾನಿ ಇಟ್ಟಿರುವ ವಸ್ತ್ರದಲ್ಲಿ ಶರ್ಮಿಷ್ಠೆಯ ವಸ್ತ್ರವನ್ನ, ಶರ್ಮಿಷ್ಠೆ ಇಟ್ಟಿರುವ ವಸ್ತ್ರದ ಜಾಗದಲ್ಲಿ ದೇವಯಾನಿಯ ವಸ್ತ್ರವನ್ನ ಅದಲು ಬದಲು ಮಾಡಿ, ಮಿಶ್ರಣವನ್ನ ಮಾಡಿ ಇಂದ್ರದೇವ ಹೊರಟು ಹೋಗ್ತಾನೆ. ಇಂದ್ರದೇವ ಹೀಗ್ಯಾಕೆ ಮಾಡಬೇಕು? ಕಾರಣ, ಈಗಾಗಲೇ ಕಚ ದೇವಯಾನಿಗೆ ಹೇಳಿದ್ದಾನೆ, ನೀನು ಬ್ರಾಹ್ಮಣನನ್ನ ಪತಿಯನ್ನಾಗಿ ಸ್ವೀಕಾರ ಮಾಡಲ್ಲ, ಒಬ್ಬ ಕ್ಷತ್ರಿಯೋತ್ತಮನನ್ನ ಸ್ವೀಕಾರ ಮಾಡ್ತಿ. ಅದಕ್ಕೆ ಬೇಕಾದ ಸನ್ನಿವೇಶವನ್ನ ದೇವತೆಗಳು ಈ ಕ್ರಮದಲ್ಲಿ ನಿರ್ಣಯವನ್ನ ಮಾಡಿದ್ದಾರೆ. ಈ ಪ್ರಸಂಗದಲ್ಲಿ ಸ್ವಲ್ಪ ಹೊತ್ತು ನೀರಿನಲ್ಲಿ ವಿಹಾರವನ್ನ ಮಾಡಿ ಎಲ್ಲಾ ಕನ್ಯರು ನೀರಿನಿಂದ ಮೇಲೆ ಬಂದು ತಮ್ಮ ತಮ್ಮ ವಸ್ತ್ರಗಳನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ. ಆ ಪ್ರಸಂಗದಲ್ಲಿ ವೃಷಪರ್ವರಾಜನ ಮಗಳಾದ ಶರ್ಮಿಷ್ಠೆ ತನ್ನ ವಸ್ತ್ರದ ಬದಲಾವಣೆಯನ್ನು ಅರ್ಥ ಮಾಡಿಕೊಳ್ಳದೆ ತನ್ನ ವಸ್ತ್ರ ಇಟ್ಟಿರುವ ಜಾಗದಲ್ಲಿರುವ ವಸ್ತ್ರವನ್ನು ತೆಗೆದುಕೊಳ್ಳುತ್ತಾಳೆ. ಆದರೆ ಅದು ದೇವಯಾನಿಯ ವಸ್ತ್ರ ಆಗಿರುತ್ತೆ. ಗಮನಿಸದೆ ಆ ವಸ್ತ್ರವನ್ನ ಧಾರಣೆ ಮಾಡಲಿಕ್ಕೆ ಹೋಗ್ತಾಳೆ. ಆ ಪ್ರಸಂಗದಲ್ಲಿ ದೇವಯಾನಿ ಹೇಳ್ತಾಳೆ, ನಾನೊಬ್ಬ ಬ್ರಾಹ್ಮಣನ ಮಗಳಾಗಿದ್ದೇನೆ, ನನ್ನ ವಸ್ತ್ರವನ್ನ ನೀನು ಸ್ವೀಕಾರ ಮಾಡುವುದು ಉಚಿತ ಅಲ್ಲ ಅಂತ ಒಂದು ಸಣ್ಣ ವಿಷಯದಲ್ಲಿ ಅವರಲ್ಲಿ ಕಲಹ ಉಂಟಾಗುತ್ತೆ. ಇದು ಸರಿಯಾದ ಆಚಾರ ಅಲ್ಲ. ಇವತ್ತು ತುಂಬಾ ಪ್ರಸ್ತುತವಾದ ಮಾತು ಇದು. ನೋಡುವವರಿಗೆ ಇದು ಸಣ್ಣ ವಿಷಯದಲ್ಲಿ ದೇವಯಾನಿ ಗಲಾಟೆ ಮಾಡಿದ್ದಾಳೆ ಅಂತ. ಇವತ್ತು ಗಮನಿಸಿ, ನಾವೇ ಹಾಕಿಕೊಂಡ ವಸ್ತ್ರವನ್ನ ಮತ್ತೊಮ್ಮೆ ಧಾರಣೆ ಮಾಡಬೇಕಾದ್ರೆ ಅದನ್ನು ಸ್ವಚ್ಛ ಮಾಡಿ ಹಾಕಿಕೊಳ್ಳಬೇಕು ಅಂತ ನಿಯಮ ಇದೆ. ಅಂಥದ್ದು ಬೇರೆಯವರ ದೇಹದ ಗಂಧವೋ ಅವರ ದೇಹದ ಮಾಲಿನ್ಯವೋ ಅದರ ಪ್ರಭಾವಗಳೋ ಇರುವಂತಹ ವಸ್ತ್ರವನ್ನು ನಾವು ಧಾರಣೆ ಮಾಡುವುದು ಇದು ಶಾಸ್ತ್ರೀಯವಾದದ್ದಲ್ಲ. ಇಂಥ ವಸ್ತ್ರ ವಿನ್ಯಾಸವನ್ನ ಇವತ್ತಿನ ಲೋಕವೂ ಕೂಡ ಅನೇಕ ಮಾರಕವಾದ ರೋಗಗಳಿಗೆ ಕಾರಣವಾಗುತ್ತೆ. ಹಾಗಾಗಿ ಮತ್ತೊಬ್ಬರ ವಸ್ತ್ರವನ್ನು ಧಾರಣೆ ಮಾಡಬೇಡಿ ಅಂತ ಇವತ್ತಿನ ವೈದ್ಯಶಾಸ್ತ್ರವೂ ಇದನ್ನೇ ಉಪದೇಶ ಮಾಡ್ತಾ ಇದೆ. ಮಹಾಭಾರತ ಇದರ ಬಗ್ಗೆ ಯಾವತ್ತೋ ಬೆಳಕನ್ನು ಚೆಲ್ಲಿದೆ. ಮತ್ತೊಬ್ಬರ ವಸ್ತ್ರವನ್ನು ಧಾರಣೆ ಮಾಡಬಾರದು ಅನ್ನುವ ನೀತಿಯನ್ನು ಶುಕ್ರಾಚಾರ್ಯರ ಮಗಳಾದ ದೇವಯಾನಿ ಜಗತ್ತಿಗೆ ಸಂದೇಶ ಕೊಟ್ಟಿದ್ದಾಳೆ. ಆದರೆ ಶರ್ಮಿಷ್ಠೆ ಉದ್ದೇಶಪೂರ್ವಕವಾಗಿ ಮಾಡಿದ ಅಪರಾಧ ಏನಲ್ಲ. ಇದೆಲ್ಲ ಇಂದ್ರನ ವ್ಯಾಪಾರ. ಅರ್ಥವಾಗದೆ ತಾನು ಮಾಡಿದ ಅಪರಾಧಕ್ಕೆ ದೇವಯಾನಿ ನನ್ನನ್ನು ಯಾಕೆ ನಿಂದಿಸ್ತಾ ಇದ್ದಾಳೆ ಅಂತ ಕಂಗಾಲಾಗಿ ಶರ್ಮಿಷ್ಠೆ, ಏನೇ ಆದರೂ ಒಬ್ಬ ರಾಜನ ಮಗಳು, ಅವಳು ಹೇಳ್ತಾಳೆ, ನನ್ನಪ್ಪ ಮಲಗಿದಾಗ ನಿನ್ನಪ್ಪ ಕೂತ್ಕೊಂಡು ಸ್ತೋತ್ರ ಮಾಡ್ತಾನೆ. ಅರ್ಥಾತ್ ಶುಕ್ರಾಚಾರ್ಯರು ರಾಜನಾದ ವೃಷಪರ್ವ ರಾಜನನ್ನು ಅನುಸರಿಸ್ತಾರೆ, ನಮಸ್ಕಾರ ಮಾಡ್ತಾರೆ. ಆದ್ರಿಂದ ಬೇಡುವವನ ಸ್ವೀಕರಿಸುವವನ ಮಗಳು ನೀನು. ನಾನು ಸ್ತೋತ್ರಕ್ಕೆ ಪಾತ್ರನಾದ ರಾಜನ ಮಗಳು. ಬೇಡುವವ ಅಂದ್ರೆ ನಮ್ಮ ಅಪ್ಪ ಕೊಟ್ಟಿರುವ ಸಂಪತ್ತಿನಿಂದ ಬದುಕುವವನು ನಿನ್ನಪ್ಪ ಶುಕ್ರಾಚಾರ್ಯ. ನೀನು ಭಿಕ್ಷುಕಿ. ಆಧೂನಸ್ವ ವಿಧೂನ್ವಸ್ವ ದೃಹ್ಯ ಕುಪ್ಯ ಚ ಯಾಕಿಲ ಅನಾಯುಧ ಸಾಯುಧಾಯ ರಿಕ್ತ ಕ್ಷುಭ್ಯಸಿ ಭಿಕ್ಷುಕಿ. ಶರ್ಮಿಷ್ಠೆ ಗರ್ವದಿಂದ ಸ್ವಲ್ಪ ಮಿತಿಮೀರಿಯೇ ಮಾತನಾಡಿದ್ದಾಳೆ. ಏ ಭಿಕ್ಷುಕಿ ದೇವಯಾನಿ, ನೀನು ಹಾರಾಡು, ತೂರಾಡು, ಕೋಪ ಮಾಡಿಕೋ, ದ್ರೋಹ ಮಾಡು, ಏನು ಬೇಕಾದರೆ ಮಾಡಿಕೋ, ಆಯುಧಳಾಗಿ ನಿಂತುಕೋ, ನಿರಾಯುಧಳಾಗಿ ನಿಂತುಕೋ, ನನ್ನನ್ನು ಏನು ನಿನ್ನಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನನ್ನ ವೈಭವದಿಂದ ಹೊಟ್ಟೆ ಕಿಚ್ಚು ಪಡ್ತಾ ಇದ್ದೀನಿ. ನೀನು
ಬ್ರಾಹ್ಮಣ ಕನ್ಯೆ, ಬೇಡಿ ತಿನ್ನುವವನ ಮಗಳು ನೀನು, ನನ್ನ ಮನೆಯ ದಾಸಿ. ಆದ್ರಿಂದ ನನ್ನ ಊರಿನಿಂದ ಹೊರಗೆ ಹಾಕುವ ಹಾಗೆ ಮಾಡ್ತೇನೆ. ನನ್ನ ಅಪ್ಪನ ಬಳಿ ಹೋಗಿ ನನ್ನ ಎದುರು ಜಾಸ್ತಿ ಮಾತನಾಡ್ತಾ ಇದೆಯಾ? ಹೀಗೆಲ್ಲ ಬಾಯಿಗೆ ಬಂದ ಹಾಗೆ ಮಾತನಾಡಿದ್ಲು. ಎಷ್ಟು ಸಂತೋಷದಿಂದ ಜಲಕ್ರೀಡೆ ಆಡಿದ್ದಾರೆ. ಕೂಡಲೇ ಆ ಎಲ್ಲಾ ಸ್ನೇಹ ಭಾವವನ್ನು ಮರೆತು ಅವಳ ಆತ್ಮಪ್ರತಿಷ್ಠೆಯನ್ನೇ ಮುಂದಿಟ್ಟುಕೊಂಡು ಶರ್ಮಿಷ್ಠೆ ಬಾಯಿಗೆ ಬಂದ ಹಾಗೆ ಮಾತನಾಡಿದ್ಲು. ಆ ಸಂದರ್ಭದಲ್ಲಿ ದೇವಯಾನಿಯೂ ಹೇಳಿದ್ಲು, ನನ್ನಪ್ಪ ಕೊಡುವ ಸಲಹೆಯಿಂದಲೇ ನಿನ್ನಪ್ಪ ಬದುಕ್ತಾ ಇದ್ದಾನೆ, ಅತಿಯಾಗಿ ಮಾತನಾಡಬೇಡ, ಬ್ರಾಹ್ಮಣನ ಕ್ರೋಧದ ಬಗ್ಗೆ ನಿನಗೆ ಎಚ್ಚರ ಇರಲಿ. ಮಾತಿಗೆ ಅವಕಾಶನೇ ಕೊಡಲಿಲ್ಲ ಶರ್ಮಿಷ್ಠೆ. ಏನೇ ಅಂದ್ರು ಒಬ್ಬ ದೈತ್ಯನ ಮಗಳಾದ ಶರ್ಮಿಷ್ಠೆಗೂ, ಅರ್ಥಾತ್ ಮಾಂಸವನ್ನು ತಿನ್ನುವ ಕುಲದಲ್ಲಿ ಹುಟ್ಟಿದ ಶರ್ಮಿಷ್ಠೆಗೂ, ತುಪ್ಪದ ಅನ್ನವನ್ನು ತಿನ್ನುವ, ಬರೀ ತವ್ವೆಯನ್ನು ತಿನ್ನುವಂತಹ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದ ದೇವಯಾನಿಗೂ ದೈಹಿಕವಾದ ಬಲಗಳಲ್ಲಿ ವ್ಯತ್ಯಾಸ ಇರಲೇಬೇಕಷ್ಟೇ. ಶರ್ಮಿಷ್ಠೆಯ ಕ್ರೋಧ ಆಹಾರದ ಹಿನ್ನೆಲೆಯಲ್ಲಿದೆ, ಆ ಜಾತಿಯ ಹಿನ್ನೆಲೆಯಲ್ಲಿದೆ, ಕುಲದ ಹಿನ್ನೆಲೆಯಲ್ಲಿದೆ. ಆ ದೈತ್ಯ ಕ್ರೋಧ ಶರ್ಮಿಷ್ಠೆಯಲ್ಲಿ ಉಂಟಾಯಿತು. ಪಾಪ ಆ ದೇವಯಾನಿಯನ್ನ ಹಿಂದೆ ಮುಂದೆ ನೋಡದೆ ಆ ಕಾಡಿನ ಪರಿಸರದಲ್ಲಿರುವ ಒಂದು ನೀರಿಲ್ಲದೆ ಇರುವ ಪಾಳು ಬಾವಿಗೆ ತಳ್ಳೇ ಬಿಟ್ಲು. ಆಚೆ ಶರ್ಮಿಷ್ಠೆ ಹೋಗಿದ್ದಾಳೆ, ಈಚೆ ದೇವಯಾನಿ ಬುಸುಗುಟ್ಟುವ ಸರ್ಪದ ಹಾಗೆ ಆ ಬಾವಿಯಲ್ಲೇ ಬಿದ್ದಿದ್ದಾಳೆ. ಇದೇ ಪ್ರಸಂಗದಲ್ಲಿ ನಹುಷನ ಮಗನಾದ ಯಯಾತಿ ರಾಜ ಕಾಡಿನಲ್ಲಿ ಮೃಗಬೇಟೆಯೆಲ್ಲ ಮುಗಿಸಿಕೊಂಡು ತನಗೆ ದಣಿವಾಗಿದೆ, ಬಾಯಾರಿಕೆಯ ಪರಿಹಾರಕ್ಕೆ ಎಲ್ಲಾದರೂ ನೀರು ಸಿಗಬಹುದು, ನನ್ನ ವಾಹನಗಳಿಗೆ ಅರ್ಥಾತ್ ನನ್ನ ಕುದುರೆಗಳಿಗೆ ಬೇಕಾದ ನೀರು ಸಿಗುತ್ತಾ ಅಂತ ಅರಸಿಕೊಂಡು ನೀರಿನ ಪಾತ್ರೆ ಇಲ್ಲದೆ ಅಂತ ಹುಡುಕಿಕೊಂಡು ಬರ್ತಾ ಇದ್ದ. ಒಂದು ಕಡೆ ಬಾವಿ ಕಾಣಿಸ್ತು. ಇಂಗಿ ಹೋದ ಆ ಬಾವಿಯನ್ನು ನೋಡ್ತಾನೆ. ಅದರಲ್ಲಿ ಅಗ್ನಿ ಶಿಖೆಯಂತೆ ಬೆಳಗುತ್ತಾ ಇರುವ ಕನ್ಯೆಯನ್ನು ನೋಡ್ತಾನೆ. ಎಲ್ಲಾ ಲಕ್ಷಣಗಳು ಇದೆ ಅವಳಲ್ಲಿ. ಸರ್ವಾಲಂಕಾರ ಭೂಷಿತಳಾಗಿದ್ದಾಳೆ. ಅಂದ್ರೇನು? ಯಾವುದೇ ಬಾಹ್ಯವಾದ ಅಲಂಕಾರಗಳಲ್ಲ. ಸ್ತ್ರೀಯರಲ್ಲಿ ಯಾವ ಯಾವ ಅಲಂಕಾರಗಳಿರಬೇಕೋ ಅದೆಲ್ಲ ಅಲಂಕಾರಗಳಿಂದಲೂ ಕೂಡ ದೇವಯಾನಿ ದೇಹದ ಸೌಂದರ್ಯದಲ್ಲಿ ಯಾವ ಕೊರತೆಗಳು ಇಲ್ಲದೆ ಇರುವಂತಹ ಒಂದು ಸೌಂದರ್ಯ ಆ ದೇವಯಾನಿಯಲ್ಲಿ ನೋಡಿದ. ದೇವತೆಯಂತಿರುವಂತಹ ಕನ್ಯೆಯನ್ನ ಮಧುರವಾದ ಮಾತುಗಳಿಂದ ಸಮಾಧಾನ ಮಾಡ್ತಾ ಕೇಳುತ್ತಾನೆ. ನಿನ್ನ ಕೆಂಪಾದ ಉಗುರು, ಸುಂದರವಾದ ಕರ್ಣಕುಂಡಲಗಳು, ಅವಳ ಮುಖ, ಅವಳ ಕೈಯನ್ನ ವರ್ಣನೆ ಮಾಡಿದ್ದಾನೆ. ಕಾಮುಕತನದ ವ್ಯವಹಾರವನ್ನ ಯಯಾತಿ ರಾಜ ಇಲ್ಲಿ ಮಾಡಲಿಲ್ಲ. ಒಂದು ಹೆಣ್ಣಿನ ಅಂಗಾಂಗಗಳನ್ನು ನೋಡುವಂತಹ ಕಾಮುಕತನದ ಭಾವ ಯಯಾತಿಯ ಹೃದಯದಲ್ಲಿ ಹುಟ್ಟಲೇ ಇಲ್ಲ. ಯೋಗ್ಯವಾದ ಸಲ್ಲಕ್ಷಣಗಳಿಂದ, ವಾಸ್ತವಿಕವಾಗಿ ಅವರ ಕಾಲು ಬೆರಳು, ಕಾಲು ಕೈಗಳ ಬೆರಳು, ಮುಖವನ್ನು ನೋಡಿದರೆ ಸಲ್ಲಕ್ಷಣಗಳ ಅರ್ಥ ಆಗಿಬಿಡುತ್ತೆ. ಅಂಥ ಲಕ್ಷಣ ಜ್ಞಾನವನ್ನು ಹೊಂದಿದ ಯಯಾತಿ ರಾಜ ಹೇಳ್ತಾನೆ, ಹುಲ್ಲು ಗಿಡಗಳು ಎಲ್ಲ ಮುಳ್ಳು ಕಲ್ಲು ಗಿಡಗಂಟೆಗಳಿಂದ ತುಂಬಿರುವಂತಹ ಪಾಳು ಬಾವಿಯೊಳಗೆ ನೀನು ಯಾಕೆ ಬಿದ್ದಿ? ನೀನು ಯಾರ ಮಗಳು? ಎಲ್ಲ ಹೇಳು ಸ್ವಲ್ಪ ವಿಸ್ತಾರವಾಗಿ. ದೇವಯಾನಿ ಹೇಳ್ತಾಳೆ, ದೇವತೆಗಳಿಂದ ಪೆಟ್ಟು ತಿಂದಾಗ ಯಾವೆಲ್ಲಾ ದೈತ್ಯರು ನಮ್ಮಪ್ಪನ ಮಂತ್ರದ ಬಲದಿಂದ ಬದುಕುತ್ತಾರೋ ಅಂತಹ ಶುಕ್ರಾಚಾರ್ಯರ ಮಗಳು ನಾನು. ದೈತ್ಯ ಕುಲವನ್ನೇ ಇವತ್ತಿನ ತನಕ ಜೀವಂತವಾಗಿಟ್ಟಿರುವಂತಹ ಬ್ರಾಹ್ಮಣೋತ್ತಮನಾದ ಶುಕ್ರನ ಮಗಳು ನಾನು. ಇವತ್ತಿಂತಹ ಪರಿಸ್ಥಿತಿ ಬಂದಿದೆ. ಅದೆಲ್ಲ ಇರಲಿ, ನಿನ್ನಲ್ಲಿ ಬಹಳ ಸುಂದರವಾದ ರಾಜರ್ಷಿಗಳ ಚಲುವು ಇದೆ, ಸೌಂದರ್ಯ ಇದೆ. ನೀನು ಯಾರು ಅಂತ ನನಗೆ ಕೇಳುವ ತವಕ ಇದೆ. ನೀನು ಯಾರು? ಯಯಾತಿ ಹೇಳ್ತಾನೆ, ನಾನ ಈ ಪರಿಸರದಲ್ಲಿ ಪ್ರಸಿದ್ಧನಾದ ನಹುಷರಾಜನ ಮಗ ಯಯಾತಿ ಅಂತ ಗೊತ್ತಾ? ಅವನೇ ನಾನು. ಬೇಟೆ ಆಡಬೇಕು ಅಂತ ಕಾಡಿಗೆ ಬಂದೆ. ತುಂಬಾ ಸುಸ್ತಾಯ್ತು. ನೀರು ಹುಡುಕೊಂಡು ಬಾವಿಗೆ ಬಂದೆ. ನೀನ್ ಸಿಕ್ಕಿದೆ. ನೀರು ಸಿಗಬೇಕಾಗಿತ್ತು, ನೀರೇ ಸಿಕ್ಕಂತಾಯ್ತು. ನಿನ್ನ ಕೆಂಪಾದ ಉಗುರುಗಳ ಆ ಬೆರಳು, ಆ ಹಸ್ತ, ಇದನ್ನು ನೋಡಿದೆ ನಾನು. ಅದನ್ನೇ ಕೈ ತೋರಿಸಿ ದೇವಯಾನಿ ಹೇಳ್ತಾಳೆ, ತಗೋ ಈ ಕೈಯನ್ನ ಹಿಡಿದು ನನ್ನನ್ನು ಮೇಲಕ್ಕೆ ಎತ್ತು, ನನ್ನನ್ನು ಸಂಕಟದಿಂದ ಪಾರು ಮಾಡು. ಅವಳ ಮಾತಿಗೆ ಅನುಗುಣವಾಗಿ ಯಯಾತಿ ಬ್ರಾಹ್ಮಣ ಸ್ತ್ರೀ ಅಂತ ಗೊತ್ತಾಯ್ತು ಅವನಿಗೆ.
ತನ್ನ ಪತ್ನಿ ಆಗ್ಲಿಕ್ಕೆ ಅರ್ಹಳಲ್ಲ. ಯಾಕೆಂದ್ರೆ ಆಯಾ ಜಾತಿಯವರನ್ನೇ ವಿವಾಹ ಮಾಡಿಕೊಳ್ಳಬೇಕು. ಕ್ಷತ್ರಿಯರು ಕ್ಷತ್ರಿಯ ಕನ್ಯೆಯನ್ನ, ಬ್ರಾಹ್ಮಣರು ಬ್ರಾಹ್ಮಣ ಕನ್ಯೆಯನ್ನ. ನಾನೊಬ್ಬ ಕ್ಷತ್ರಿಯ ಆಪತ್ಕಾಲದಲ್ಲಿ ಬಿದ್ದ ಹೆಣ್ಮಗಳ ಬಗ್ಗೆ ನನ್ನ ಪತ್ನಿ ಆಗಲಿ ಅಂತ ಬಯಸುವುದು ಮೂರ್ಖತನ ಅಲ್ವಾ? ಅವಳ ಆಪತ್ತನ್ನ ಪರಿಹಾರ ಮಾಡಬೇಕಷ್ಟೇ ನನ್ನ ಕರ್ತವ್ಯ ಅಂತ ಒಬ್ಬ ರಾಜನಾಗಿ ಅವಳ ಕೈಯನ್ನು ಹಿಡಿದು ಕೂಪದಿಂದ ಮೇಲಕ್ಕೆತ್ತಿದ. ಮಂಗಳ ಸ್ವರೂಪಿಣಿ, ಗಚ್ಚ ಭದ್ರೇ ಯಥಾ ಕಾಮಂ ನ ಭಯಂ ವಿದ್ಯತೆ ತವ. ನಿನಗೆಲ್ಲಿಗೆ ಹೋಗಬೇಕು ಅಲ್ಲಿಗೆ ಹೋಗು. ಯಯಾತಿ ರಾಜ ನೀನು ಗುರಿ ಮುಟ್ಟುವ ತನಕ ರಕ್ಷಕನಾಗಿ ಇರ್ತಾನೆ, ಏನು ಚಿಂತೆ ಮಾಡಬೇಡ, ನಿನಗ್ಯಾವ ಭಯ ಇಲ್ಲ, ಅಲ್ಲಿಗೆ ಹೊರಟು ಹೋಗು. ದೇವಯಾನಿ ಹೇಳ್ತಾಳೆ, ರಾಜ ನೀನು ನನ್ನ ಜೊತೆಗೆ ಕರೆದುಕೊಂಡು ಹೋಗು, ನಾನೊಬ್ಬನೇ ಹೋಗೋದಿಲ್ಲ. ನನ್ನ ಪಾಣಿಗ್ರಹಣ ಮಾಡಿದೆ. ನೋಡಿ ಎಂಥ ಸೋಜಿಗ. ಬಾವಿಯ ಒಳಗಡೆ ದೇವಯಾನಿ, ಬಾವಿಯ ಮೇಲ್ಭಾಗದಲ್ಲಿ ಯಯಾತಿ ರಾಜ. ಅಲ್ಲೇ ಪಾಣಿಗ್ರಹಣ ಮಹೋತ್ಸವ ಏರ್ಪಟ್ಟಿತು. ಕಲ್ಯಾಣದ ವಿಧಿಗಳು ಚತುರ್ಮುಖ ಬ್ರಹ್ಮ ಬರೆದಂತೆ ಎಲ್ಲೆಲ್ಲಿ ನಡೆಯಬೇಕು ಅಲ್ಲಲ್ಲಿ ನಡೆದು ಹೋಗುತ್ತೆ. ಅದು ಪಾಣಿಗ್ರಹಣ ಮಾಡಿದೆ. ಯಾವ ಪರಪುರುಷರನ್ನು ನನ್ನ ಹಸ್ತದಿಂದ ಮುಟ್ಟಿರಲಿಲ್ಲ. ನನಗೊಂದು ಶಾಪ ಇದೆ. ಶುಕ್ರಾಚಾರ್ಯರ ಮಗಳು ನಾನು, ಆದರೂ ಕೂಡ ನಾನು ಕ್ಷತ್ರಿಯನನ್ನ ಬಯಸುವುದರಲ್ಲಿ ಯಾವ ಅಪರಾಧ ಇಲ್ಲ. ಆ ಕಚನ ಶಾಪವನ್ನು ನೆನೆದು, ದೇವಯಾನಿ ಮನಸ್ಸಿನಲ್ಲೇ ನೆನೆದು ನನ್ನನ್ನ ಪತ್ನಿಯನ್ನಾಗಿ ಸ್ವೀಕಾರ ಮಾಡು. ಆದರೆ ಹೆದರುತ್ತಾನೆ ಯಯಾತಿ ರಾಜ. ಜ್ಞಾನಿಗಳಾದ ಶುಕ್ರಾಚಾರ್ಯರ ಮಗಳು, ಅವಳು ಹೇಳ್ತಾ ಇದ್ದಾಳೆ ಅಂತ ನಾನು ಒಪ್ಪಿಕೊಂಡು ಸ್ವೀಕಾರ ಮಾಡಿದ್ರೆ ಅವತ್ತಿನ ಕಾಲದಲ್ಲಿ ಶಾಪದ ಭಯ. ಇವತ್ತಿನ ಕಾಲದಲ್ಲಿ ಯಾರ ಶಾಪವು ಯಾರಿಗೂ ತಟ್ಟೋದಿಲ್ಲ, ಕಲಿಯುಗದಲ್ಲಿದ್ದೇವೆ. ಆದರೆ ಶುಕ್ರಾಚಾರ್ಯರು ಹಾಗಲ್ಲ. ಸತ್ತವರನ್ನ ಬದುಕಿಸ್ತಾರೆ ಅಂದ್ರೆ ಬದುಕಿದವರನ್ನು ಸಾಯಿಸುವುದೇನು ದೊಡ್ಡದಲ್ಲ. ಸತ್ತವರನ್ನ ಬದುಕಿಸುವುದು ದೊಡ್ಡ ಸಂಗತಿ, ಬದುಕಿದವರನ್ನ ಸಾಯಿಸುವುದು ದೊಡ್ಡ ಸಂಗತಿ ಅಲ್ಲ. ಆ ಮಂತ್ರವಿದ್ಯೆ ಎಲ್ಲರಿಗೂ ಗೊತ್ತಿದೆ ಕಲಿಯುಗದಲ್ಲಿ. ಬದುಕಿದವರನ್ನ ಸಾಯಿಸುವ ವಿದ್ಯೆ, ಸತ್ತವರನ್ನ ಬದುಕಿಸುವ ವಿದ್ಯೆ ಶುಕ್ರಾಚಾರ್ಯರಲ್ಲಿದೆ. ಅಂಥ ಜ್ಞಾನಿಗಳಿಗೆ ಈ ಯಾತಿರಾಜ ಯಾವ ಲೆಕ್ಕ? ಒಂದ್ ವೇಳೆ ಅವರ ಮನಸ್ಸಿಗೆ ವಿರುದ್ಧವಾಯಿತು ಅಂದ್ರೆ, ದೇವಯಾನಿಯ ಸ್ವೀಕಾರ ವಿರುದ್ಧವಾಯಿತು ಅಂದ್ರೆ ನನ್ನನ್ನು ಶಪಿಸಿ ಯಾರು, ನಾನು ಸ್ವೀಕಾರ ಮಾಡಲಿಕ್ಕೆ ತಯಾರಿಲ್ಲ. ದೇವಯಾನಿ ಹೇಳ್ತಾಳೆ, ಈಗ ನಿನಗೆ ಮನಸ್ಸಿಲ್ಲ ಅಂದ್ರೆ ಹೋಗು. ನಿನ್ನ ಕುಲಗೋತ್ರಗಳ ವಿವರವನ್ನು ನಾನು ಕೇಳಿಸಿಕೊಂಡಾಗಿದೆಯಲ್ಲ, ನಿನ್ನನ್ನು ನಾನು ಸ್ವೀಕಾರ ಮಾಡುತ್ತೇನೆ. ಅಂದ್ರೆ ಏನು? ಶುಕ್ರಾಚಾರ್ಯರ ಭಯಕ್ಕೆ ಹೆದರಿ ನನ್ನನ್ನು ತ್ಯಾಗ ಮಾಡಿದೆ ವಿನಃ ದೇವಯಾನಿ ಬೇಡ ಅಂತ ನಿಂದು ಅಭಿಪ್ರಾಯ ಅಲ್ಲ ಅಂತ ನನಗೆ ಅರ್ಥ ಆಗಿದೆ. ಹೋಗು, ಶುಕ್ರಾಚಾರ್ಯರ ಮೂಲಕನೇ ನಿನ್ನನ್ನು ನಾನು ವರಿಸ್ತೇನೆ, ನಿನಗೆ ಮತ್ತೆ ಅರ್ಥ ಆಗುತ್ತೆ, ಹೊರಟು ಹೋಗು ಅಂತ ಕಳಿಸಿಕೊಡ್ತಾಳೆ ಯಯಾತಿಯನ್ನ. ಮಹಾ ದಿಟ್ಟತನದ ಹೆಣ್ಣುಮಗಳು ದೇವಯಾನಿ. ದೇವಯಾನಿಯ ಅನುಮತಿಯನ್ನು ಪಡೆದುಕೊಂಡು ಯಯಾತಿ ಪಟ್ಟಣಕ್ಕೆ ಬರ್ತಾನೆ. ದೇವಯಾನಿ ಈ ಕಡೆ ಆರ್ತಳಾಗಿ ಅಳುತ್ತಾ ಒಂದು ಮರದ ಬುಡದಲ್ಲಿ ಬಂದು ನಿಂತ್ಕೊಳ್ತಾಳೆ. ಶುಕ್ರಾಚಾರ್ಯರು ತಮ್ಮ ಶಿಷ್ಯಳಿಗೆ ಹೇಳ್ತಾರೆ, ತುಂಬಾ ಹೊತ್ತಾಯ್ತು, ದೇವಯಾನಿ ಹೋದವಳು ಮನೆಗೆ ಬರಲಿಲ್ಲ, ಹೋಗಿ ನೋಡ್ಕೊಂಡು ಬಾ, ದೇವಯಾನಿ ಎಲ್ಲಿದ್ದಾಳೆ, ಯಾವ ಸಖಿಯರ ಜೊತೆಗಿದ್ದಾಳೆ ನೋಡ್ಕೊಂಡು ಬಾ. ಅವಳು ನೋಡ್ಕೊಂಡು ಬಂದ್ರೆ ಒಂದು ಮರದ ಬುಡದಲ್ಲಿ ದೀನಳಾಗಿ ಅಳತಾ ಕೂತಿದ್ದಾಳೆ ದೇವಯಾನಿ. ಅವಳು ಹೇಳ್ತಾಳೆ, ನಿಮ್ ತಂದೆ ಕರ್ಕೊಂಡು ಬರ್ಲಿಕ್ಕೆ ಹೇಳಿದ್ದಾರೆ. ಅದಕ್ಕೆ ದೇವಯಾನಿ ಹೇಳ್ತಾಳೆ, ಅಷ್ಟು ಸುಲಭವಾಗಿ ಬರೋದಿಲ್ಲ. ನನ್ನಪ್ಪ ಆ ಋಷಪರ್ವರಾಜನ ಮನೆಯ ಪೌರೋಹಿತ್ಯವನ್ನು ತ್ಯಾಗ ಮಾಡಬೇಕು. ಈ ಕಾಡಿನಲ್ಲಿ ವಾಸ ಮಾಡ್ತೇನೆ. ಋಷಪರ್ವರಾಜನ ನಾಡಿಗೆ ನಾನು ಬರೋದಿಲ್ಲ. ಒಬ್ಬ ಬ್ರಾಹ್ಮಣನನ್ನ ಅವಮಾನ ಮಾಡಿದ್ದಾಳೆ. ನೋಡಿ, ಒಂದು ಹೆಣ್ಮಗಳಿಗೆ ಈ ರೋಷ ಇತ್ತು, ಬ್ರಾಹ್ಮಣ ಕುಲಕ್ಕೆ ಅವಮಾನ ಆಯಿತು ಅಂತ. ಶುಕ್ರಾಚಾರ್ಯ ಬೇಡುವವನು ಅಂತ ಹೇಳಿದ್ದನ್ನ ದೇವಯಾನಿ ಸಹಿಸಲಿಲ್ಲ. ಇವತ್ತು ಬ್ರಾಹ್ಮಣ ಸಮಾಜವನ್ನ ಹಾರುವವ ಅಂತ ಬೈತಾರೆ, ಬೇಡುವವರು ಅಂತ ಬೈತಾರೆ, ಪುರೋಹಿತ ಶಾಹಿ ಬಂಡವಾಳದವರು ಅಂತ ಬಹಳ ಕೆಟ್ಟ ಕೊಳಕು ಶಬ್ದಗಳಿಂದ ನಿಂದನೆ ಮಾಡುವ ದೊಡ್ಡ ಸಮಾಜವೇ ಇದೆ. ಆದರೂ ನಾವು ಶಾಂತ ಮನಸ್ಕರಾಗಿ, ಶಾಂತಿಪ್ರಿಯರಾಗಿ ಅದನ್ನೆಲ್ಲ ಸಹಿಸಿಕೊಳ್ತಾನೇ ಇದ್ದೇವೆ. ಆದರೆ ಇಂತಹ ಅನ್ಯಾಯಗಳು ನಡೆದಾಗ ಬುಸುಗುಟ್ಟುವ ಸರ್ಪದಂತೆ ಹೆದರಿಕೆಯನ್ನಾದರೂ ನಿರ್ಮಾಣ ಮಾಡಬೇಕಾಗುತ್ತೆ. ನಾವು ವಿಷದ ಹಲ್ಲಿನಿಂದ ಕಚ್ಚುತ್ತೇವೋ ಬಿಡುತ್ತೇವೋ. ಬ್ರಾಹ್ಮಣ್ಯದ ವಿರುದ್ಧ, ಬ್ರಾಹ್ಮಣರ ವಿರುದ್ಧ ಅನ್ಯಾಯದ ಘೋಷಣೆಗಳು, ಮಾತುಗಳು ಹೊರಟಾಗ ಅದರ ವಿರುದ್ಧ ನಾವು ಸಿಡಿದು ನಿಲ್ಲಿಲ್ಲ ಅಂತ ಆದ್ರೆ ಬ್ರಾಹ್ಮಣ್ಯಕ್ಕೆ ನಾವು ಮಾಡಿದ ಅಪಚಾರ ಅಂತ ಕಾಣುತ್ತೆ. ದೇವಯಾನಿ ಪ್ರತಿಭಟನೆ ಮಾಡ್ತಾಳೆ. ಇದನ್ನ ಧಾತ್ರಿ ಶಿಷ್ಯೆ ಬಂದು ಹೇಳ್ತಾಳೆ,
ನಿಮ್ಮ ಮಗಳು ಬರಲಿಕ್ಕೆ ತಯಾರಿಲ್ಲ, ಏನೋ ಸ್ವಲ್ಪ ಮಾನಸಿಕವಾಗಿ ಖಿನ್ನಳಾಗಿದ್ದಾಳೆ. ಆ ಸಂದರ್ಭದಲ್ಲಿ ಶುಕ್ರಾಚಾರ್ಯರು ತನ್ನ ಮಗಳಿಗೆ ಏನೋ ದೊಡ್ಡ ಅನ್ಯಾಯ ಆಗಿದೆ ಅಂತ ದುಃಖದಿಂದ ಓಡಿಕೊಂಡು ಬರ್ತಾರೆ ಶುಕ್ರಾಚಾರ್ಯರು. ಆ ಸಂದರ್ಭದಲ್ಲಿ ಅನೇಕ ರೀತಿಯಾಗಿ ಸಮಾಧಾನ ಮಾಡಬೇಕು ಅಂತ ವಿಚಾರ ಮಾಡಬೇಕು ಅಂತ ಹೊರಟಾಗ ಶರ್ಮಿಷ್ಠೆಯೂ ಕೂಡ ಕೋಪದಿಂದ ಅದೇ ಮಾತುಗಳನ್ನೇ, ಸ್ವೀಕಾರ ಮಾಡುವವನ ಮಗಳು ನೀನು, ದಾನ ಮಾಡುವವನ ಮಗಳು ನಾನು ಅಂತ ಮತ್ತೆ ಮತ್ತೆ ಆ ಮಾತುಗಳನ್ನಾಡಿದ್ದಾಳೆ. ದೇವಯಾನಿಯ ಅಂತರಂಗದಲ್ಲಿ ಇದು ಚುಚ್ಚಿದೆ. ಯಾವುದೇ ಪ್ರೀತಿ ವಿಶ್ವಾಸಗಳು ಕೂಡ ನಯ ವಿನಯಗಳಿಂದ ಭೂಷಣವಾಗುತ್ತೆ. ಅದೇ ಇಲ್ಲದೆ ಚುಚ್ಚು ಮಾತುಗಳನ್ನಾಡಿ ಮೃಷ್ಟಾನ್ನ ಭೋಜನ ಮಾಡಿಸಿದ್ರೆ ಅದು ಎಲ್ಲಿ ಸಂತೋಷಕ್ಕೆ ಮೈಗತ್ತಬೇಕು. ಇಷ್ಟ ಆಗಲಿಲ್ಲ ದೇವಯಾನಿಗೆ. ಆದ್ರಿಂದ ಬ್ರಹ್ಮವರ್ಚಸ್ವಿಯಾದ ನನ್ನ ತಂದೆಗೆ ಆದ ಅವಮಾನವನ್ನು ನಾನು ಸಹಿಸಲಾರೆ ಎನ್ನುವ ಪ್ರತಿಭಟನೆಯಲ್ಲಿ ಈ ಪೌರೋಹಿತ್ಯವನ್ನೇ ತ್ಯಾಗ ಮಾಡಿ ಬೇರೆ ಕಡೆ ಹೋಗೋಣ, ಭಿಕ್ಷೆ ಬೇಡಿಯೇ ತಿನ್ನೋಣ, ಇಂತಹ ಅಹಂಕಾರಿಗಳ ಮನೆಯ ಅನ್ನ ನನಗೆ ಬೇಡ ಅನ್ನುವ ಪ್ರತಿಜ್ಞೆಯಲ್ಲಿ ದೇವಯಾನಿ ಇದ್ದಾಳೆ. ಶುಕ್ರಾಚಾರ್ಯರು ಅವರು ಎಲ್ಲಾ ನೀತಿಗಳನ್ನು ಬಲ್ಲವರು. ಆದರೆ ಎಂಥ ವೇದಾಂತಿಗಳಾದರೂ ತಮ್ಮ ಮಕ್ಕಳ ವಿಷಯದಲ್ಲಿ ಯಾವ ಕಸರತ್ತನ್ನು ಮಾಡೋದಿಲ್ಲ. ನೇರವಾದ ಪ್ರೀತಿಯ ಸಂಚಾರ ಆಗುತ್ತೆ. ಅಲ್ಲಿ ಕಣಿಕ ನೀತಿ, ಶುಕ್ರ ನೀತಿ, ಬೃಹಸ್ಪತಿ ನೀತಿ ಯಾವುದೂ ಇಲ್ಲ. ಸಹಜ ನೀತಿ, ಸರಳ ನೀತಿ. ಅವರ ಮನಸ್ಸು ಓಡಿಕೊಂಡು ಬರುತ್ತೆ, ಮಗಳೇ ನನ್ನ ಎಲ್ಲಾ ವೇದಾಂತವನ್ನ ಮೂಟೆ ಕಟ್ಟಿ ಇಡ್ತೇನೆ, ಬದಿಗಿಡ್ತೇನೆ, ನಿನ್ನ ಮನಸ್ಸಿನ ಭಾವನೆಗಳೇನು, ತನ್ನ ಪಾಂಡಿತ್ಯವನ್ನ ಮಕ್ಕಳ ಮುಂದೆ ತೋರಿಸಬಾರದು ಅನ್ನುವ ನೀತಿಯನ್ನು ಶುಕ್ರಾಚಾರ್ಯರು ಪಾಠ ಮಾಡಿದ್ದಾರೆ. ಏನಾಗಿದೆ, ಯಾವ ಅರ್ಥದಲ್ಲಿ ನೀನು ದುಃಖ ಪಡ್ತಾ ಇದ್ದಿ, ನಿನಗೇನು ಮಾಡಬೇಕು ಹೇಳು. ಅನೇಕ ರೀತಿಯಲ್ಲಿ ಸಮಾಧಾನ ಮಾಡ್ತಾರೆ. ಸಿಟ್ಟು ಮಾಡಿಕೊಳ್ಳಬೇಡ, ತಡ್ಕೋ, ಸಿಟ್ಟು ತಡ್ಕೋ. 100 ವರ್ಷ ಅಶ್ವಮೇಧ ಯಾಗ ಮಾಡಿದಾಗ ಏನು ಪುಣ್ಯ ಬರುತ್ತೆ, ನಮ್ಮ ಹೃದಯದಲ್ಲಿ ಹುಟ್ಟುವ ಕ್ರೋಧವೆಂಬ ವಿಷವನ್ನು ಸಹಿಸಿಕೊಂಡ್ರೆ ಅಷ್ಟು ಪುಣ್ಯ ಬರುತ್ತೆ. ಜೀವನದಲ್ಲಿ ಯಾವತ್ತೂ ಕಾಮಕ್ರೋಧಗಳು ಶ್ರೇಯಸ್ಸಾಧನಗಳಲ್ಲ. ಕಾಮಕ್ರೋಧವು ಹಿ ಗರ್ಹಿತವು. ಕಾಮ ಕ್ರೋಧಗಳು ನಮ್ಮ ಬದುಕನ್ನೇ ಹಾಳು ಮಾಡುತ್ತೆ. ಅದರಿಂದ ಯಾವ ಪ್ರಯೋಜನ ಇಲ್ಲ, ಕಿಂಚಿತ್ತೂ ಲಾಭ ಇಲ್ಲ, ನಿಂದ್ಯವಾಗಿದ್ದಾವೆ. ಕ್ರುದ್ಧಸ್ಯ ನಿಷ್ಫಲಾನ್ಯೇವ ದಾನ ಯಜ್ಞ ತಪಾಂಸಿಚ ತಸ್ಮಾದ್ ಅಕ್ರೋಧನೆ ಯಜ್ಞ ಸ್ತಪೋದಾನಂ ಮಹತ್ಫಲಂ. ನಾವು ಮಾಡಿದ ದಾನ, ಧರ್ಮ, ಯಜ್ಞ, ತಪಸ್ಸು ಎಲ್ಲ ಕೋಪಕ್ಕೆ ತುತ್ತಾದ್ರೆ ಎಲ್ಲ ನಾಶ ಆಗಿಬಿಡುತ್ತೆ. ಆದ್ರಿಂದ ಯಾರು ಸಿಟ್ಟು ಮಾಡಿಕೊಳ್ಳೋದಿಲ್ಲ ಅಂಥವನಿಗೆ ದಾನ ಮಾಡಬೇಕು. ಯಾರು ಸಿಟ್ಟು ಮಾಡಿಕೊಳ್ಳೋದಿಲ್ಲ ಅಂಥವನೇ ದಾನನೂ ಮಾಡಬೇಕು. ಸಿಟ್ಟು ಮಾಡಿಕೊಂಡವನು ದಾನನೂ ಮಾಡಬಾರದು, ಸಿಟ್ಟು ಮಾಡ್ಕೊಂಡು ದಾನ ಮಾಡಬಾರದು, ಸಿಟ್ಟು ಮಾಡ್ಕೊಂಡು ದಾನ ತಗೊಳ್ಬಾರದು, ಅಥವಾ ದಾನ ತಗೊಂಡ್ಮೇಲೆ ಸಿಟ್ಟು ಮಾಡ್ಕೊಳ್ಬಾರದು. ಆದ್ರಿಂದ ಕ್ರೋಧ ಅನ್ನೋದು ನಮ್ಮ ಬದುಕಿನ ಸತ್ಕರ್ಮಗಳನ್ನು ಅಪವಿತ್ರಗೊಳಿಸುತ್ತೆ. ತಾನು ಮಾಡುವ ಪ್ರತಿಯೊಂದು ಆಚರಣೆಗಳಿಗೂ ಕೂಡ ಪ್ರತಿಬಂಧಕವಾಗುತ್ತೆ. ಆದ್ರಿಂದ ಶಾಂತ ಮನಸ್ಕಳಾಗಿರಬೇಕು ಅಂತ ಶುಕ್ರಾಚಾರ್ಯರು ಎಷ್ಟು ಶಾಂತ ಮನಸ್ಕರು. ದೇವಲೋಕದ ಒಬ್ಬ ಕಚ ಬಂದಾಗಲೂ ಒಂದೇ ಒಂದು ಬಾರಿ ಕಚನಿಗೆ ವಿರುದ್ಧವಾದ ಮಾತುಗಳನ್ನು ಆಡದೆ ಆ ದೇವಲೋಕಕ್ಕೆ ಬೇಕಾದ ವಿದ್ಯೆಯನ್ನ ಒಬ್ಬ ದೈತ್ಯ ಕುಲದ ಆಚಾರ್ಯ ಪುರುಷರಾಗಿ ಹೇಳಿಕೊಟ್ರು ಅಂದ್ರೆ ಅವರಲ್ಲಿ ಶಾಂತಿ ಗುಣಗಳಿಲ್ವಾ, ಕ್ಷಮೆ ಇಲ್ವಾ? ಅದರಲ್ಲೂ ಸಣ್ಣ ವಯಸ್ಸಿನ ಮಗಳು, ನಿನಗೆ ಭವಿತವ್ಯ ಇದೆ, ಮದುವೆ ಆಗಬೇಕು, ಮಕ್ಕಳಾಗಬೇಕು, ದೊಡ್ಡ ಸಂಸಾರವನ್ನು ನಿರ್ವಹಣೆ ಮಾಡಬೇಕು. ಇಷ್ಟೊಂದು ಘನವಾದ ಕ್ರೋಧವನ್ನು ಹೃದಯದಲ್ಲಿ ತುಂಬಿಕೊಂಡು ಹೇಗೆ ಸಂಸಾರವನ್ನು ನಿರ್ವಹಣೆ ಮಾಡ್ತಿ? ಮಹಾಭಾರತ ಎಷ್ಟು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡುತ್ತೆ ನೋಡಿ. ನೀನು ಮಾಡ್ಕೊಂಡಿದ್ದು ಸರಿಯಾಗಿದೆ, ಒಂದೇ ಬಾರಿ ಹೇಳಲಿಲ್ಲ. ಮಕ್ಕಳು ಅಪರಾಧ ಮಾಡಿದಾಗ ಅದು ಸರಿಯೋ ತಪ್ಪೋ ಅವರ ದುರ್ನೀತಿಗಳನ್ನು ಖಂಡಿಸಬೇಕು, ಯಾರೇ ಆಗಲಿ ಖಂಡಿಸಬೇಕು. ದೇವಯಾನಿಯ ಭಾವದಲ್ಲಿ ಪ್ರಾಮಾಣಿಕತನ ಇದೆ. ನನ್ನಪ್ಪ ಅಪಮಾನಿತನಾಗಬಾರದು ಅನ್ನುವ ಪಿತೃಭಕ್ತಿ ಇದೆ. ಉಳಿದ ತಂದೆಯರಾದ್ರೆ ನನ್ನ ಮೇಲಿನ ಪ್ರೀತಿಯಿಂದ ದೇವಯಾನಿ ಎಷ್ಟು ಚೆನ್ನಾಗಿ ಮಾತನಾಡಿದ್ಲು, ಪ್ರಶಂಸೆ ಮಾಡ್ತಾ ಇದ್ರು. ಆದರೆ ದೇವಯಾನಿಯ ಶ್ರೇಯಸ್ಸಿಗೆ ಯಾವುದು ಕಾರಣ ಅದನ್ನು ಶುಕ್ರಾಚಾರ್ಯರು ಯೋಚನೆ ಮಾಡ್ತಾರೆ. ಅಥವಾ ಋಷಪರ್ವರಾಜನ ಅಪರಾಧ ಏನಿದೆ, ಅವನ ಶ್ರೇಯಸ್ಸಿಗೆ ಕಾರಣ ಯಾವುದು ಅದನ್ನು ಶುಕ್ರಾಚಾರ್ಯರು ಯೋಚನೆ ಮಾಡ್ತಾರೆ. ಇದನ್ನೇ ಮಹಾಭಾರತದಲ್ಲಿ ವಿವೇಕ ಅಂತ ಪಾಠ ಮಾಡ್ತಾರೆ. ಶುಕ್ರಾಚಾರ್ಯರು ಈ ತರದ ಸಾಂತ್ವನದ ಮಾತುಗಳನ್ನಾಡಿದಾಗ ದೇವಯಾನಿ ಏನು ಹೇಳಿದ್ದಾಳೆ ಎನ್ನುವುದನ್ನ
ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಹರಿಪ್ರಿಯತಾ ಮಧ್ವೇಶಾರ್ಪಣಮಸ್ತು. ಯೋಗವನ್ನ ಮಾಡಬೇಕಾದ್ರೆ ಮೊದಲು ನಾವು ಯೋಗದ ಮೂಲ ಗುರುಗಳು ಯಾರು ಸಿಗ್ತಾರೆ ಅವರುಗಳನ್ನ ನಾವು ಮೊದಲು ನಮಿಸಬೇಕು. ಅವರಿಗೆ ನಮಿಸಿ ನಂತರದಲ್ಲಿ ಯೋಗವನ್ನು ಪ್ರಾರಂಭ ಮಾಡಬೇಕು. ಈಗ ಪತಂಜಲಿನೇ ನಮಗೆ ಮೂಲ ಗುರುವಾಗಿ ಸಿಗ್ತಾ ಇರೋದ್ರಿಂದ ಪತಂಜಲಿಗೂ ಮುಂಚೆ ಅನೇಕ ಗುರುಗಳಿದ್ರೂ ಸಹ ನಾವು ಪತಂಜಲಿಯನ್ನು ಗುರು ಅಂತ ಸ್ವೀಕರಿಸಿ ಅವರಿಗೆ ಒಂದು ಪ್ರಾರ್ಥನೆಯನ್ನು ಮಾಡ್ತೇವೆ. ಯೋಗೇನ ಚಿತ್ತಸ್ಯ ಪದೇನ ವಾಚ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಯೋಗದ ಮೂರನೆಯ ಅಂಗವಾದಂತಹ ಆಸನವನ್ನು ಮಾಡಬೇಕಾದ್ರೆ ತುಂಬ ಎತ್ತರವಲ್ಲದ ಅಥವಾ ತುಂಬ ತಗ್ಗು ಪ್ರದೇಶವಲ್ಲದ ಒಂದು ಪ್ಲಾಟ್ಫಾರ್ಮ್ ಅನ್ನು ನಿರ್ಮಾಣ ಮಾಡ್ಕೋಬೇಕು. ಮತ್ತು ಕುಶಾದರ್ಭ ಅಂತ ಹಿಂದೆ ಹೇಳ್ತಾ ಇದ್ರು. ಈಗ ಯೋಗವನ್ನು ಮಾಡಲಿಕ್ಕೋಸ್ಕರ, ಆಸನವನ್ನು ಮಾಡಲಿಕ್ಕೋಸ್ಕರ, ಧ್ಯಾನವನ್ನು ಮಾಡಲಿಕ್ಕೋಸ್ಕರ ಇವತ್ತು ಅದರ ಬದಲಿಗೆ ಬಂದಿರತಕ್ಕಂಥ ಒಂದು ಜಂಕಾನವನ್ನಾಗಲಿ ಅಥವಾ ಬೇರೆ ಬೇರೆ ರೀತಿಯ ಸಾಧನಗಳು ಬಂದಿದೆ. ಯಾಕೆ ಹಾಕೋಬೇಕು ಅಂದ್ರೆ, ಒಂದು ಬ್ಯಾಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ, ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಹೀಟ್ ಮತ್ತು ಎಲೆಕ್ಟ್ರಿಸಿಟಿ ಯಾವಾಗ ಯೋಗವನ್ನ ರೆಗ್ಯುಲರ್ ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ, ನಮ್ಮ ದೇಹದಲ್ಲಿ ಜನರೇಟ್ ಆಗ್ತಕ್ಕಂಥ ಆ ಎಲೆಕ್ಟ್ರಿಸಿಟಿ ಮತ್ತು ಹೀಟ್ ಅನ್ನ ಅಬ್ಸರ್ವ್ ಮಾಡ್ಕೋಬಾರ್ದು, ಗ್ರೌಂಡ್ ಆಗಬಾರ್ದು ಅಂತ ಹೇಳಿ ನಾವು ಈ ರೀತಿಯ ಒಂದು ಬ್ಯಾಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಇರತಕ್ಕಂಥ ಅಥವಾ ಒಂದು ಇದನ್ನ ಜಂಕಾನವನ್ನಾಗಲಿ ಅಥವಾ ಚಾಪೆಯನ್ನಾಗಲಿ ಹಾಕೊಂಡು ನಾವು ಪ್ರಾರಂಭ ಮಾಡ್ತೀವಿ. ಇದನ್ನು ಪ್ರಾರಂಭ ಮಾಡೋದಕ್ಕೆ ಮುಂಚೆ ಆಸನಕ್ಕೆ, ಪ್ರತಿಯೊಂದು ಆಸನದಲ್ಲಿ ಬಲಬದಿಗೆ ತಿರುಗುವ ಆಸನ, ಎಡಬದಿಗೆ ತಿರುಗುವ ಆಸನ, ಮುಂದೆ ಬಗ್ಗುವ ಆಸನ, ಹಿಂದೆ ಬಗ್ಗುವ ಆಸನ, ಮಲಗಿ ಮಾಡುವ ಆಸನ, ಈ ರೀತಿಯ ಅನೇಕ ರೀತಿಯ ಪಾಶ್ಚರ್ಸ್ಗಳು ಬರ್ತವೆ. ಆದರೆ ಯಾರು ಯಾವುದಕ್ಕೆ ಅರ್ಹರು? ಮುಂದೆ ಬಗ್ಗಿ ಮಾಡುವಂತಹ ಆಸನಗಳನ್ನ ಕಫದ ಪ್ರವೃತ್ತಿಯವರು ಜಾಸ್ತಿ ಮಾಡಬೇಕು ಅಂತ ಹೇಳುತ್ತೆ. ಪಕ್ಕದಲ್ಲಿ ಬಗ್ಗಿ ಮಾಡಬೇಕಾದಂತಹ ಆಸನಗಳನ್ನ ಪಿತ್ತ ದೋಷ ಜಾಸ್ತಿ ಇರ್ತಕ್ಕಂಥವ್ರು ಮಾಡಬೇಕು ಅಂತ ಹೇಳುತ್ತೆ. ಬ್ಯಾಕ್ವರ್ಡ್ ಬೆಂಡಿಂಗ್, ಹಿಂದೆ ಬಗ್ಗಿಸುವಂತ ಆಸನಗಳನ್ನ ವಾತ ದೋಷಗಳು ಇರ್ತಕ್ಕಂಥವ್ರು ಹೆಚ್ಚು ಮಾಡಬೇಕು ಅಂತ ಇಲ್ಲಿ ಪ್ರತೀತಿ ಇದೆ. ಅಕಸ್ಮಾತ್ ನಾವು ಮುಂದೆ ಬಗ್ಗುವಂತ ಆಸನವನ್ನ ವಾತ ರೋಗದವರು ಮಾಡಿದಾಗ ಅವರಿಗೆ ವಾತರೋಗ ಜಾಸ್ತಿ ಆಗ್ಬಿಡುತ್ತೆ. ಆ ದೃಷ್ಟಿಯಿಂದ ಆ ಬೆನ್ನಿನ ಸ್ಪೈನಲ್ ಕಾರ್ಡ್ ನೇರ ಮಾಡಿಕೊಳ್ಳೋದಕ್ಕೋಸ್ಕರ ಈ ಎಲ್ಲ ಆಸನದ ವಿವರಣೆಗಳನ್ನ ಅಲ್ಲಿ ಕೊಡ್ತಾ ಹೋಗ್ತಾರೆ. ಈಗ ನಾವು ಉಸಿರಾಟವನ್ನು ಮೊದಲು ಸ್ಥಿರ ಮಾಡಿಕೊಂಡು ನಂತರದಲ್ಲಿ ಆಸನವನ್ನು ಮಾಡಬೇಕು. ಸಾಮಾನ್ಯವಾಗಿ ಬ್ಯಾಕ್ವರ್ಡ್ ಬೆಂಡಿಂಗ್, ಹಿಂದೆ ಬಗ್ಗುವಂತ ಆಸನಗಳನ್ನು ಮಾಡುವಾಗ ಉಸಿರನ್ನು ತಗೊಳ್ತಾ ಹೋಗ್ಬೇಕು. ಮುಂದೆ ಬಗ್ಗಿ ಮಾಡುವಂತ ಆಸನಗಳನ್ನು ಮಾಡುವಾಗ ಉಸಿರನ್ನು ಬಿಡ್ತಾ ಹೋಗಬೇಕು. ಈ ಎರಡರ ಮಧ್ಯೆ ಕುಂಭಕ ಇರೋದಿಲ್ಲ. ಕುಂಭಕ ಅಂದ್ರೆ ಉಸಿರು ಕಟ್ಟುವಂತದ್ದು ಅಂತ. ಈಗ ನಾವು ಹೇಗೆ ಉಸಿರಾಟವನ್ನ ಮಾಡಬೇಕು ಅನ್ನೋದನ್ನ ಮೊದಲಿಗೆ ನೋಡ್ಕೊಳ್ಳೋಣ. ನಂತರದಲ್ಲಿ ಸೂರ್ಯ ನಮಸ್ಕಾರ, ಅದಾದ ನಂತರದಲ್ಲಿ ಒಂದೊಂದೇ ಆಸನಗಳನ್ನ ಹೇಗೆ ಅಭ್ಯಾಸ ಮಾಡಬೇಕು ಅನ್ನೋದನ್ನ ಇಲ್ಲಿ ನಾನು ಸೂಚಿಸ್ತೇನೆ. ಕೆಳಗೆ ಕೂತ್ಕೋಬೇಕಾದ್ರೂ ಅಷ್ಟೇನೆ, ಕೈ ಊರ್ಕೊಂಡು ಒಂದ್ ಕಡೆ ಡೊಂಕಾಗಿ ಕೂತ್ಕೊಂಡು, ವಯಸ್ಸಾದವರು ಕೂತ್ಕೊಳ್ಳೋದು ಒಂದಾದ್ರೆ ಓಕೆ. ಆದ್ರೆ ಸಾಮಾನ್ಯವಾಗಿ ಬಾಲಕರು ಕೂಡ ಆ ರೀತಿ ಕೂರುವಂತ ಅಭ್ಯಾಸ ಇವತ್ತು ಆಗ್ಬಿಟ್ಟಿದೆ. ಅದನ್ನ ತಪ್ಪಿಸ್ಕೋಬೇಕು. ನಾವು ಹಾಗೇನೆ ಕೈ ಊರ್ದಲ್ಲೇ ಕೂತ್ಕೊಳ್ಳುವಂತ ಒಂದು ಅಭ್ಯಾಸವನ್ನ ಮಾಡ್ಕೋಬೇಕು. ನಿಲ್ಲುವಾಗಲೂ ಕೈ ಊರ್ದಲ್ಲೇ ಹಾಗೆ ಹೇಳುವಂತ ಅಭ್ಯಾಸವನ್ನ ಮಾಡ್ಕೊಳ್ತಾ ಹೋಗ್ಬೇಕು. ಈಗ ಕೂತ್ಕೊಳ್ಳುವಾಗಲೂ ಅಷ್ಟೇ ಅನೇಕ ಭಂಗಿಗಳಿಂದ ಕೂತ್ಕೋಬಹುದು. ಸುಖಾಸನ ಅಂತ ಒಂದು ಹೇಳ್ತಾರೆ. ಸುಖಾಸನದಲ್ಲಿ ಯಾವುದೇ ರೀತಿಯಾದಂತಹ ಒತ್ತಡ ಇರೋದಿಲ್ಲ, ಕಾಲುಗಳ ಮೇಲೆ ಒತ್ತಡ ಇಲ್ಲದೆ ಇರುವಂತದಕ್ಕೆ ಸುಖಾಸನ ಅಂತ ಹೇಳ್ತೀವಿ. ಸುಖಾಸನದಲ್ಲಿ ಕೂತ್ಕೊಳ್ಳೋಕ್ಕಾಗದೆ ಹೋದ್ರೆ ವಜ್ರಾಸನದಲ್ಲಿ ಕೂತ್ಕೋಬಹುದು. ವಜ್ರಾಸನ ಅಂದ್ರೆ ಎರಡು ಕಾಲುಗಳನ್ನ ಫೋಲ್ಡ್ ಮಾಡಿಕೊಂಡು ಅದರ ಮೇಲೆ ಪೃಷ್ಠವನ್ನು ಇಟ್ಕೊಂಡು ಕೂತ್ಕೊಳ್ಳುವಂತದಕ್ಕೆ ವಜ್ರಾಸನ ಅಂತ ಹೇಳ್ತಾರೆ. ಈ ಎರಡು ಆಸನಗಳನ್ನ ಮೊದಲು ನೋಡಿಕೊಂಡು ನಂತರದಲ್ಲಿ ಹೇಗೆ ಉಸಿರಾಟವನ್ನು ಮಾಡಬೇಕು ಅನ್ನೋಂಥದ್ದನ್ನ ತೋರಿಸ್ಕೊಡ್ತೀವಿ. ಮೊದಲು ಕೂತ್ಕೋಬೇಕಾದ್ರೆ ಎರಡು ಕಾಲುಗಳ ಮಧ್ಯದಲ್ಲಿ ಇಟ್ಕೊಂಡು ಎರಡು ಕಾಲನ್ನು ಮುಂದೆ ನೀಡ್ಕೊಳ್ಳೋದು. ನೀಡ್ಕೊಂಡು ಕೈಯನ್ನು ಪಕ್ಕದಲ್ಲಿ ಇಟ್ಕೋಬೇಕು. ನೇರವಾಗಿ ಕೂತ್ಕೋಬೇಕು. ಎದೆಯನ್ನ ಎತ್ತಿರಬೇಕು, ಭುಜಗಳನ್ನ ಹಿಂದೆ ಎಳೆದಿರಬೇಕು, ಪಾದಗಳು ಸಡಿಲ ಇರಬೇಕು, ಮುಖ ಸಡಿಲ ಇರಬೇಕು. ಮುಖದಲ್ಲಿ ಯಾವುದೇ ಒಂಥರ
ವಿಕಾರ ಭಾವ ಇಲ್ಲದೆ ಇರುವ ರೀತಿಯಲ್ಲಿ ನಾವು ಕೂತ್ಕೋಬೇಕು. ಸುಖಾಸನದಲ್ಲಿ ಬಲಗಾಲು ಅಥವಾ ಎಡಗಾಲನ್ನು ಮೊದಲು ಒಳಗಡೆ ತಗೋಬೇಕು. ನಂತರ ಅದರ ಮುಂದಕ್ಕೆ ಇನ್ನೊಂದು ಕಾಲನ್ನು ಇಡಬೇಕು. ಮೊದಲು ಬಲಗಾಲನ್ನು ಒಳಗೆ ತಗೊಂಡ್ರೆ ಎಡಗಾಲು ಅಥವಾ ಎಡಗಾಲನ್ನು ಒಳಗೆ ಮೊದಲು ತಗೊಂಡಿದ್ರೆ ಬಲಗಾಲನ್ನು ಮುಂದೆ ಇಟ್ಕೋಬೇಕು. ಆರಾಮಾಗಿ ಸುಖಾಸನದಲ್ಲಿ ಈ ರೀತಿ ಕೂತ್ಕೋಬೇಕು. ಒಂದು ಕಾಲ ಮೇಲೆ ಒಂದು ಕಾಲ ಹಾಕೊಂಡಾಗ ಸ್ವಲ್ಪ ಹೊತ್ತಿನ ನಂತರದಲ್ಲಿ ಜೋಗು ಬರಕ್ಕೆ ಶುರುವಾಗುತ್ತೆ. ಆವಾಗ ತಕ್ಷಣ ತೆಗೆದುಬಿಡ್ಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಆ ರೀತಿ ಮಾಡ್ಕೊಳ್ಳೋದಲ್ಲೇ ಸುಖಾಸನದಲ್ಲಿ ಕೂತ್ಕೋಬಹುದು. ಈಗ ವಜ್ರಾಸನದಲ್ಲಿ ಕೂತ್ಕೊಂಡು ಉಸಿರಾಟದ ಕ್ರಮವನ್ನು ನೋಡೋಣ. ಎರಡು ಪಾದಗಳನ್ನ ಹಿಂದೆ ಈ ರೀತಿ ಮಡಿಸ್ಕೊಳ್ಬೇಕು. ಈ ರೀತಿ ಮಡಿಸ್ಕೊಂಡು ಒಂದು ಪಾದದ ಮೇಲೆ ಇನ್ನೊಂದು ಪಾದ ಕೂತಿದೆ. ಆ ರೀತಿ ಹಿಂದೆ ಮಾಡಿಕೊಂಡು ಮುಂದೆ ಮಂಡಿಯನ್ನ ನೆಲಕ್ಕೆ ತಾಗುವ ರೀತಿಯಲ್ಲಿ ಸ್ವಲ್ಪ ಮುಂದೆ ಬಗ್ಗಿಸಿ ನೇರ ಕೂತ್ಕೊಳ್ಳುವಂಥದ್ದಕ್ಕೆ ಇದಕ್ಕೆ ವಜ್ರಾಸನ ಅಂತ ಕರೀತೀವಿ. ಉಸಿರಾಟದಲ್ಲಿ 3 ಕ್ರಮಗಳನ್ನು ನಾವು ಅಳವಡಿಸಿಕೊಳ್ಬೇಕು. ಮೊದಲನೇದು ಅಬ್ಡಾಮಿನಲ್ ಬ್ರೀತಿಂಗ್ ಅಂತ ಕರೀತೀವಿ. ದೀರ್ಘವಾಗಿ ಉಸಿರನ್ನು ತಗೊಳ್ಳುವಾಗ ಶ್ವಾಸಕೋಶವು ಪೂರ್ಣ ತುಂಬಿಸಿಕೊಂಡು ಶ್ವಾಸಕೋಶವನ್ನ ಕೆಳಗಡೆಗೆ ಶ್ವಾಸಕೋಶಗಳನ್ನ ಕೆಳಮುಖನಾಗಿ ಹಿಗ್ಗಿಸ್ತಾ ಹೋಗುವಂಥದ್ದಕ್ಕೆ ಅಬ್ಡಾಮಿನಲ್ ಬ್ರೀತಿಂಗ್, ಉದರ ಉಸಿರಾಟ ಅಂತ ಕರೀತೀವಿ. ಈಗ ನೋಡಿ, ಹಾಗೇನೆ ಕೈಯನ್ನ ಹೊಟ್ಟೆ ಇಟ್ಕೊಳ್ಳಿ, ದೀರ್ಘವಾಗಿ ಉಸಿರನ್ನ ತಗೊಳ್ಳಿ. ಉಸಿರು ಬಿಡಬೇಕಾದಾಗ ಹೊಟ್ಟೆಯನ್ನ ಒಳಗಡೆ ತಗೊಳ್ತಾ 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 ಲಂಗ್ಸ್ ಅಲ್ಲಿ ಇರುವಂತಹ ಎಲ್ಲ ಗಾಳಿಯನ್ನ ಹೊರಹಾಕಬೇಕು. ಇದನ್ನ ಅಬ್ಡಾಮಿನಲ್ ಬ್ರೀತಿಂಗ್ ಅಥವಾ ಉದರ ಉಸಿರಾಟ ಅಂತ ಕರೀತೀವಿ. ಇನ್ನೊಂದ್ಸಲ ನೋಡ್ಕೊಳ್ಳಿ, ಇಲ್ಲಿ ಕುಂಭಕ ಮಾಡಬಾರ್ದು, ಅಂದ್ರೆ ಉಸಿರು ಕಟ್ಟುವಂಥದ್ದು ಮಾಡಬಾರ್ದು. ಕೇವಲ ಪೂರಕ ಮತ್ತು ರೇಚಕ. ಪೂರಕ ಅಂದ್ರೆ ಉಸಿರನ್ನು ತುಂಬಿಸುವಂಥದ್ದು, ರೇಚಕ ಅಂದ್ರೆ ಉಸಿರನ್ನು ಹೊರಹಾಕುವಂಥದ್ದು. ಉಸಿರನ್ನ ತಗೊಳ್ಳುವಾಗ ಮತ್ತು ಬಿಡುವಾಗ ಗಂಟಲಿನ ಭಾಗದಲ್ಲಿ ಸೋ ಅನ್ನುವಂಥ ಶಬ್ದ, ಉಸಿರನ್ನ ಬಿಡುವಾಗ ಹಮ್ ಅನ್ನುವಂಥ ಶಬ್ದ ಬರಬೇಕು. ಸೋ ಅಂದ್ರೆ ಅವನೇ, ಅಹಂ ಅಂದ್ರೆ ನಾನು ಅಂತ. ಅವನೇ ನಾನು, ನಾನೇ ಅವನು. ಇಡೀ ಪ್ರಕೃತಿಯಲ್ಲಿ ಇರ್ತಕ್ಕಂಥ ಯಾವ ಗಾಳಿ ಚೈತನ್ಯ ಇದೆ, ಆ ಚೈತನ್ಯವೇ ನನ್ನ ಒಳಗೂ ಇದೆ. ನಾನೀಗ ಹೊರಗಡೆ ಉಸಿರನ್ನು ಬಿಟ್ಟಾಗ ಅದು ಚೈತನ್ಯದ ಜೊತೆ ಸೇರ್ಕೊಳ್ತಾ ಇದೆ. ಈ ಭಾವವನ್ನು ಇಟ್ಕೊಂಡು ಉಸಿರನ್ನ ತಗೊಳ್ಳುವಾಗ ಮತ್ತು ಬಿಡುವಾಗ ಗಾಳಿಯನ್ನ ನಾನು ನೋಡ್ತಾ ಇದ್ದೀನಿ ಅಂತ ಭಾವಿಸ್ಕೊಂಡು ತಗೊಳ್ತಾ ಹೋಗ್ಬೇಕು. ಬೇರೆ ಕಡೆ ಯೋಚನೆ ಬರದೇ ಇರಬೇಕಾದ್ರೆ ಗಾಳಿಯನ್ನೇ ನೋಡ್ತಾ ಇರಬೇಕು. ಒಳಗಡೆ ಹೋಗುವಾಗ ಮತ್ತು ಹೊರಗಡೆ ಬರುವಾಗ ಎಷ್ಟು ವ್ಯವಸ್ಥಿತವಾಗಿ ಯಾವ್ಯಾವ ಅಂಗಗಳ ಮೇಲೆ ಒತ್ತಡ ಬಿದ್ದು ಅದು ಹಿಗ್ಗುತ್ತಾ ಇದೆ ಮತ್ತು ಕುಗ್ಗುತ್ತಾ ಇದೆ, ಇದನ್ನ ಗಮನಿಸ್ಕೊಳ್ತಾ ಹೋಗ್ಬೇಕು. ಇನ್ನು ಎರಡನೇದು ಉರಸ್ಸಿನ ಉಸಿರಾಟ ಅಂತ ಕರಿತೀವಿ, ಬ್ರಾಂಕಿಯಲ್ ಬ್ರೀತಿಂಗ್ ಅಂತ. ಎದೆ ಮೇಲೆ ಕೈ ಇಟ್ಕೊಳ್ಳಿ. ಉಸಿರನ್ನ ತಗೊಳ್ಳುವಾಗ ಎದೆ ಭಾಗವನ್ನು ಮಾತ್ರ ಹಿಗ್ಸಿ. ಇಲ್ಲಿ ಹೊಟ್ಟೆ ಮುಂದೆ ಬರಬೇಕು, ಒಳಗೋಗ್ಬೇಕು ಅದೆಲ್ಲ ಇಲ್ಲ. ಇನ್ನೊಮ್ಮೆ ಈ ರೀತಿ ಉಸಿರಾಟ ಮಾಡುವುದರಿಂದ ಎದೆ ಭಾಗದಲ್ಲಿ ಗಾಳಿ ಸಾಮಾನ್ಯವಾಗಿ ಮೇಲ್ಮುಖದಲ್ಲಿ ಮಾತ್ರ ಇರುತ್ತೆ. ಎದೆಯನ್ನ 3 ಭಾಗವಾಗಿ, ಶ್ವಾಸಕೋಶಗಳನ್ನ 3 ಪಾರ್ಟ್ ಮಾಡ್ತೀವಿ ನಾವು. ಅಂದ್ರೆ ಎಡಗಡೆ ಭಾಗ ಮತ್ತು ಬಲಗಡೆ ಭಾಗದಲ್ಲಿ 3 ಭಾಗಗಳಾಗಿ ವಿಂಗಡಿಸ್ತೀವಿ. ಆ 3 ಭಾಗಗಳಲ್ಲಿ ಕೇವಲ ಮೇಲ್ಭಾಗದಲ್ಲಿ ಮಾತ್ರ ನಾವು ಉಸಿರಾಡ್ತಾ ಇರ್ತೀವಿ. ಬಹಳ ಬೇಗ ಉಸಿರು ತಗೊಂಡ್ಬಿಡ್ತೀವಿ, ತಕ್ಷಣ ಬಿಟ್ಬಿಡ್ತೀವಿ, ಉಸಿರು ತಗೊಳ್ತೀವಿ, ಬಿಡ್ತೀವಿ. ಇದರಿಂದ ಇನ್ನು 2 ಭಾಗಗಳಲ್ಲಿ ಉಸಿರೇ ತುಂಬುವುದಿಲ್ಲ. ಈ ರೀತಿ ದೀರ್ಘವಾಗಿ ಉಸಿರಾಟವನ್ನು ಮಾಡೋದ್ರಿಂದ ಪೂರ್ಣ ಕೆಳಮುಖನ ಕೆಳಗಿನವರೆಗೆ, ಶ್ವಾಸಕೋಶದ ಕೆಳಗಿನವರೆಗೂ ಉಸಿರನ್ನ ಪೂರ್ತಿ ತಳ್ಳಲ್ಪಟ್ಟು ಆ ಗಾಳಿಯನ್ನು ತಳ್ಳಲ್ಪಡೋದ್ರಿಂದ ಅದು ಮತ್ತೆ ಇಡೀ ದೇಹದ ಬೇರೆ ಬೇರೆ ಅಂಗಗಳಿಗೆ ಗಾಳಿ, ಆಕ್ಸಿಜನ್ ಅಂತ ನಾವೇನ್ ಹೇಳ್ತೀವಿ, ಎನರ್ಜಿ ಅಂತ ಏನ್ ಹೇಳ್ತೀವಿ, ಈ ಎನರ್ಜಿ ಅಲ್ಲಿಗೆಲ್ಲ ಪೂರ್ತಿ ಸಂಚಾರ ಆಗಿ ಪ್ರತಿಯೊಂದು ಜೀವಕೋಶಗಳಿಗೆ, ರಕ್ತ ಕಣಗಳಿಗೆ ಅದನ್ನ ತಲುಪಿಸುವ ರೀತಿಯಲ್ಲಿ ಆಗುತ್ತೆ. ಇಲ್ಲದೆ ಹೋದ್ರೆ ಅನೇಕ ಅಂಗಗಳು ನಮ್ಮ ಕೆಲಸ ಮಾಡ್ತಾ ಇಲ್ಲ ಇವತ್ತು. ಎಲ್ಲರಿಗೂ ಅಷ್ಟೇನೆ ಅನೇಕ ಅಂಗಗಳು ತನ್ನ ಕಾರ್ಯವನ್ನ ಕಡಿಮೆ ಮಾಡ್ತಾ ಇರೋದ್ರಿಂದ ಅನೇಕ ರೋಗಗಳಿಗೆ ನಾವು ತುತ್ತಾಗ್ತಾ ಇದ್ವಿ. ಇನ್ನೊಂದು ಉದರ ಉಸಿರಾಟ ಆಯ್ತು, ಉರಸ್ಸಿನ ಉಸಿರಾಟ ಆಯ್ತು. ಎಪಿಕಲ್ ಬ್ರೀತಿಂಗ್ ಅಂತ, ಮೇಲ್ಮುಖನಾಗಿ ಕೈಯನ್ನ ಎಳೆದು ಮೇಲಕ್ಕೆ ಎತ್ತಬೇಕಿಲ್ಲ, ಶಿಖರ ಉಸಿರಾಟ ಅಂತ ಕರಿತೀವಿ. ಈಗ ಉಸಿರನ್ನು ತಗೊಳ್ಳೋದು,
ಸಿಲಿಂಡ್ರಿಕಲ್ ಆಗಿ ನಮ್ಮ ಎದೆ ಭಾಗ ಮತ್ತು ಹೊಟ್ಟೆಯ ಭಾಗ ಹಿಗ್ತಾ ಹೋಗುತ್ತೆ. ಅಲ್ಲಿರ್ತಕ್ಕಂಥ ಅಂಗಗಳು ತನ್ನ ಒರಿಜಿನಲ್ ಪೊಸಿಷನ್ಗೆ ಬೇರೆ ಬೇರೆ ಭಾಗಗಳಲ್ಲಿ ಈಗ ಊಟ ಮಾಡಿದಾಗ ನಮ್ಮ ದೇಹದ ಅಂಗಗಳು ಅದರ ಒತ್ತಡದಿಂದ ಹೃದಯದ ಮೇಲೆ, ಶ್ವಾಸಕೋಶದ ಮೇಲೆ, ಲಿವರ್ ಮೇಲೆ, ಸ್ಪ್ಲೀನ್ ಮೇಲೆ, ಕರುಳಿನ ಮೇಲೆ ಒತ್ತಡ ಬಿಟ್ಟು ಅದು ತನ್ನ ಕೆಲಸವನ್ನ ಮಾಡೋದಕ್ಕೆ ಸಾಮರ್ಥ್ಯವನ್ನು ಹೊಂದಿರೋದಿಲ್ಲ. ಆದ್ರೆ ಅದನ್ನ ಮತ್ತೆ ಒರಿಜಿನಲ್ ಪೊಸಿಷನ್ ತರಬೇಕಾದ್ರೆ ಈ ಶಿಖರ ಉಸಿರಾಟ ಬಹಳ ಹೆಲ್ಪ್ಫುಲ್ ಆಗಿರುತ್ತೆ. ದೀರ್ಘವಾಗಿ ಉಸಿರನ್ನ ಎಳ್ಕೊಳ್ತಾ ಮತ್ತೆ ಉಸಿರನ್ನ ಬಿಟ್ಬಿಡೋದು. ಇದನ್ನೇ ಬೇಕಾದ್ರೆ ಬೆನ್ನಿನ ಹಿಂಭಾಗಕ್ಕೆ ಕೈಯನ್ನು ತಗೊಂಡು ಈ ಎರಡು ಮೊಣಕೈಗಳನ್ನು ಹಿಂದಕ್ಕೆ ತಳ್ಳಿ ಹಾಗೆ ಕತ್ತನ್ನ ನೇರ ಮಾಡಿಕೊಂಡು ಕೂಡ ಉಸಿರನ್ನ ತೆಗೆದುಕೊಳ್ಳುವಂಥದ್ದು, ಬಿಡುವಂಥದ್ದು. ಈ ರೀತಿ ಮಾಡೋದು ಕೂಡ ಎಪಿಕಲ್ ಬ್ರೀತಿಂಗ್ ಅಂತ ಕರೀತೀವಿ, ಶಿಖರ ಉಸಿರಾಟ. ಈ 3 ಬ್ರೀತಿಂಗ್ ಅನ್ನ ದಿನನಿತ್ಯ ಒಂದು 5 ರಿಂದ 10 ನಿಮಿಷ ಮಾಡೋದ್ರಿಂದ ಆಮೇಲೆ ಅದು ತಾನಾಗಿ ನಮಗೆ ಬೇಕಾದಾಗ ಯಾವ ಆಸನಕ್ಕೆ ಯಾವ ರೀತಿಯ ಉಸಿರಾಟ ಬೇಕಾಗುತ್ತೋ ಅದು ತಾನಾಗಿ ಆಗ್ತಾ ಇರುತ್ತೆ. ಅದನ್ನೇನು ಮತ್ತೆ ಅಭ್ಯಾಸ ಮಾಡುವಂತ ಅವಶ್ಯಕತೆ ಬೀಳುವುದಿಲ್ಲ. ಈಗ ನಾವು ಎದ್ದು ನಿಂತು ಮಾಡುವಂತಹ ಸೂರ್ಯ ನಮಸ್ಕಾರದ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ಎದ್ದು ನಿಂತ್ಕೊಂಡಾಗ 2 ಪಾದಗಳನ್ನ ಹತ್ತಿರದಲ್ಲಿ ಜೋಡಿಸ್ಕೋಬೇಕು. ಕೇವಲ ಒಂದು ಅರ್ಧ ಇಂಚಷ್ಟು ಗ್ಯಾಪ್ ಬಿಟ್ಕೋಬೇಕು. 2 ಪಾದಗಳ ಮಧ್ಯದಲ್ಲಿ ಒಂದು ಅರ್ಧ ಇಂಚಷ್ಟು ಗ್ಯಾಪ್ ಇಟ್ಕೊಂಡು ಪಾದಗಳನ್ನು ಮೊದಲು ಸಡಿಲ ಮಾಡ್ಕೋಬೇಕು, ಕೈಗಳನ್ನು ಸಡಿಲ ಮಾಡ್ಕೋಬೇಕು. ನಿಂತ್ಕೊಂಡಾಗ ಯಾರು ನೋಡಿದ್ರೆ ಬಹಳ ಬಿಗಿಯಾಗಿ ಹಿಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ. ಎಲ್ಲ ಬೆರಳುಗಳು ಸಡಿಲ ಇರಬೇಕು. ರಕ್ತ ಸಂಚಾರ ಕೆಳಮುಖನಾಗಿ ಆಗಿ ಮತ್ತೆ ಮೇಲ್ಮುಖನಾಗಿ ತಾನಾಗೆ ಆಗ್ತಾ ಇರಬೇಕು. ಇಲ್ಲಿ ಒತ್ತಡದಿಂದ ರಕ್ತ ಸಂಚಾರ ತಡೆಯಲ್ಪಡುತ್ತೆ. ಹಾಗಾಗಿ ಇಲ್ಲೆಲ್ಲೂ ಒತ್ತಡ ಇರಬಾರದು. ಮುಖ ಪ್ರಸನ್ನವಾಗಿರಬೇಕು. ಕೈ ಮುಗಿದು ಸೂರ್ಯನಿಗೆ ನಮಸ್ಕಾರವನ್ನು ಮೊದಲು ಮಾಡಬೇಕು. ಪೂರ್ವ ದಿಕ್ಕಿಗೆ ತಿಳ್ಕೊಂಡು ಮಾಡೋದು ತುಂಬಾ ಒಳ್ಳೆಯದು. ಯಾರಿಗೆ ಆ ದಿಕ್ಕಿನಲ್ಲಿ ತಿರುಗೋದಕ್ಕೆ ಸಾಧ್ಯನೇ ಇಲ್ಲ ಅಂತವರು ಉತ್ತರ ದಿಕ್ಕಿನಲ್ಲಿ ತಿರುಗಿಬಿಟ್ಟು ಬೇಕಾದ್ರೂ ಸೂರ್ಯ ನಮಸ್ಕಾರವನ್ನ ಮಾಡಬಹುದು. ಧ್ಯೇಯ ಸದಾ ಸವಿತೃ ಮಂಡಲೇ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರ ಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯೋ ಪುದ್ರಿತ ಶಂಖ ಚಕ್ರ. ಈಗ ಕೈಗಳನ್ನು ಕೆಳಗಡೆ ಬಿಡಬೇಕು. ಕೈಗಳನ್ನ ದೇಹಕ್ಕೆ ತಗಲಿಸ್ಕೋಬಾರದು. ದೇಹದ ಪಕ್ಕಕ್ಕೆ ಸ್ವಲ್ಪ ಪಕ್ಕಕ್ಕೆ ಇಟ್ಕೋಬೇಕು. ಭುಜಗಳನ್ನು ಹಿಂದೆ ಎಳೆದಿರ್ಬೇಕು. ಎಳೆದಾಗಲೂ ಅಷ್ಟೇ ಬಿಗಿ ಇರಬಾರ್ದು. ಸಡಿಲವಾಗಿ ಇಡೀ ಶರೀರ ಒಂಥರ ನಾವು ನೆಲದಿಂದ ಮೇಲೆ ತೇಗ್ತಾ ಇದೀವಿ ಅಂತ ಅನಿಸ್ಬೇಕು. ಭೂಮಿಯಿಂದ ನಾನು ಮೇಲಿದ್ದೀನಿ, ಭೂಮಿಯ ಮೇಲಿದ್ದೀನಿ ಅಂತ ಅನ್ನಿಸ್ಬಾರ್ದು. ಅಷ್ಟು ಸಡಿಲ ಮಾಡ್ಕೋಬೇಕು ದೇಹವನ್ನು. ಏಕಂ ಉಸಿರನ್ನು ತೆಗೆದುಕೊಳ್ತಾ ಕೈ ಎರಡನ್ನು ಮೇಲೆ ತಗೊಂಡು ಸೊಂಟವನ್ನ ಮುಂದೆ ತಳ್ತಾ ಕೈಯನ್ನ ಹಿಂದೆ ಆದಷ್ಟು ಬಗ್ಗಿಸ್ತಾ ಹೋಗ್ಬೇಕು. ಸೊಂಟವನ್ನು ಮುಂದೆ ತಳ್ಳಬೇಕು. ದ್ವೇ ಎರಡೂ ಕೈಗಳ ಮಧ್ಯ ದೃಷ್ಟಿ. ಕೈನ ಸಾಮಾನ್ಯವಾಗಿ ಹೀಗೆ ಇಟ್ಕೊಂಡ್ಬಿಡ್ತೀವಿ. ಇಲ್ಲಿ ಬೆಂಡ್ ಮಾಡಬಾರ್ದು. ಇಲ್ಲಿ ಬೆಂಡ್ ಮಾಡಿದ್ರೆ ಎನರ್ಜಿ ಇಲ್ಲಿ ಬ್ಲಾಕ್ ಆಗುತ್ತೆ. ಅದನ್ನ ಸ್ಟ್ರೈಟ್ ಆಗಿ ಇಟ್ಕೋಬೇಕು ಮತ್ತು ಸೀದಾ ಎರಡನೇ ಸ್ಥಿತಿಯನ್ನ ದ್ವೇ ಎರಡೂ ಕೈಗಳ ಮಧ್ಯದಲ್ಲಿ ದೃಷ್ಟಿ, ಭ್ರೂ ಮಧ್ಯ ದೃಷ್ಟಿ ಅಂತ ಹೇಳ್ತೀವಿ. ಕೈಗಳನ್ನು ಮುಂದೆ ಚಾಚುತ್ತಾ 2 ಪಾದಗಳ ಪಕ್ಕದಲ್ಲಿ ತಗೊಳ್ತಾ ಹೋಗ್ಬೇಕು. ಗಲ್ಲವನ್ನ ಮಂಡಿಗೆ ತಾಕಿಸೋದಕ್ಕೆ ಪ್ರಯತ್ನ ಮಾಡಬೇಕು. 3D ಇದ್ದಾಗ ಕತ್ತನ್ನು ಮಾತ್ರ ಮೇಲೆ ಎತ್ತಿ ಮತ್ತೆ ಭ್ರೂ ಮಧ್ಯ ದೃಷ್ಟಿ, ಉಸಿರನ್ನ ತಗೊಳ್ಬೇಕು. ಒಂದು ಸ್ಥಿತಿಯಲ್ಲಿ ಉಸಿರನ್ನ ತಗೊಳ್ಬೇಕು, ಒಂದು ಸ್ಥಿತಿಯಲ್ಲಿ ಉಸಿರನ್ನ ಬಿಡಬೇಕು. ಈಗ ಉಸಿರು ಬಿಡ್ತಾ ಚತ್ವಾರಿ ಅಂದಾಗ 2 ಕಾಲನ್ನ ಹಿಂದೆ ಹಾಕಿಸ್ತಾ ಕೈಯನ್ನು ಅಲ್ಲೇ ಉಗುರಿ ಚದುರಂಗ ದಂಡಾಸನ ಅಂತ ಕರಿತೀವಿ. 2 ಕೈ 2 ಕಾಲ ಮಾತ್ರ ನೆಲದ ಮೇಲೆ ಇರಬೇಕು. ಹಣೆ ಆಗ್ಲಿ, ಮಂಡಿ ಆಗ್ಲಿ ಯಾವುದು ನೆಲದ ಮೇಲೆ ಇರಬಾರ್ದು. ಹೊಟ್ಟೆ ಆಗ್ಲಿ ಯಾವುದು ನೆಲದ ಮೇಲೆ ಇರಬಾರ್ದು. ಪಂಚ ಉಸಿರು ತಗೊಳ್ತಾ ಮುಂದೆ ಬರ್ತಾ ತಲೆ ಮೇಲೆ ಎತ್ತಬೇಕು. ಭ್ರೂ ಮಧ್ಯ ದೃಷ್ಟಿ. ಷಟ್ ಅಂದಾಗ 2 ಹಿಮ್ಮಡಿಗಳನ್ನು ನೆಲಕ್ಕೆ ತಾಗಿಸ್ಕೊಳ್ತಾ ಕತ್ತನ್ನ 2 ಭುಜಗಳ ಮಧ್ಯದಲ್ಲಿ ತಲೆಯ ಒಳಗಡೆ ತಗೊಂಡು ಗಲ್ಲವನ್ನ ಎದೆಗೆ ತಾಕಿಸ್ಬೇಕು. ಸಪ್ತ ಉಸಿರು ತಗೊಳ್ತಾ ಕತ್ತೆತ್ತಬೇಕು. ಅಷ್ಟ ತಲೆಯನ್ನು ಒಳಗಡೆ ತಗೋಬೇಕು. 2ನೇ ಸ್ಥಿತಿ. ನವ ಮೊದಲನೇ ಸ್ಥಿತಿ ಮತ್ತು 9. ದಶ ಅಂದಾಗ 2 ಕೈಯನ್ನು ಬಿಡಿಸಿ ಪಕ್ಕದಿಂದ ನಿಧಾನವಾಗಿ ಕೆಳಗಡೆ ಇಳಿಸ್ತಾ ಕತ್ತನ್ನು ನೇರ ಮಾಡಿಕೊಂಡು ಮೂಗಿನ ತುದಿಯಲ್ಲಿ ದೃಷ್ಟಿ.
ಯಾರಿಗೆ ಮೂಗಿನ ತುದಿಯಲ್ಲಿ ದೃಷ್ಟಿ ಇಟ್ಕೊಳ್ಳಕ್ಕಾಗಲ್ಲ ಅವರು ಸಾಮಾನ್ಯವಾಗಿ ಕಣ್ಣು ಮುಚ್ಚಿಕೊಂಡು ಬೇಕಾದ್ರೆ ಅಭ್ಯಾಸವನ್ನು ಮಾಡಬಹುದು. ಈ ರೀತಿ ಆದ್ಮೇಲೆ 10 ರಿಂದ 15 ಸೆಕೆಂಡ್ ಹಾಗೆ ನಿಂತ್ಕೊಂಡು ಸಹಜ ಉಸಿರಾಟ ಮಾಡಬೇಕು. ಯಾರಿಗೆ ಸುಸ್ತಾಗಿರುತ್ತೆ ಅವ್ರಿಗೆ, ಇಲ್ಲದೆ ಹೋದ್ರೆ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ಸೂರ್ಯ ನಮಸ್ಕಾರವನ್ನು ಈ ತರ 108 ಸೂರ್ಯ ನಮಸ್ಕಾರವನ್ನು ಮಾಡಬಹುದು. ಆದ್ರೆ ಮಿನಿಮಮ್ 12 ಮಾಡಲೇಬೇಕು. 12 ಅಥವಾ 13 ಸೂರ್ಯ ನಮಸ್ಕಾರವನ್ನು ಮಾಡಬೇಕು. ಅದಾದ ನಂತರ ಹಾಗೆ ಜಾಸ್ತಿ ಮಾಡ್ಕೊಂಡು ಹೋಗ್ಬೇಕು. 26, 48, 64, 108, 1008 ಇಷ್ಟು ಸೂರ್ಯ ನಮಸ್ಕಾರ ಮಾಡಬೇಕು. ಬರೀ ಸೂರ್ಯ ನಮಸ್ಕಾರ ಮಾಡುವುದರಿಂದಲೇ ನಮ್ಮ ಶರೀರದಲ್ಲಿ ಇರ್ತಕ್ಕಂಥ 106 ಕಾಯಿಲೆಗಳು, ಯಾವ್ಯಾವ ಕಾಯಿಲೆ ಇದೆ ಎಲ್ಲವೂ ಹೊರಟೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಆದ್ರೆ ಅದನ್ನು ಮಾಡುವ ಕ್ರಮದಲ್ಲಿ ಬ್ರೀತ್ ಇನ್ ಬ್ರೀತ್ ಔಟ್ ಸರಿಯಾದ ರೀತಿಯಲ್ಲಿ ಮಾಡಿದರೆ ಮಾತ್ರ ಆ ಪ್ರಾಣಾಯಾಮದಿಂದಾಗಿ ಅನೇಕ ಕಾಯಿಲೆಗಳು ಹೋಗ್ತವೆ. ಆ ದೃಷ್ಟಿಯಿಂದ ಈ ರೀತಿಯ ಸೂರ್ಯ ನಮಸ್ಕಾರವನ್ನು ದಿನನಿತ್ಯ ಅಭ್ಯಾಸ ಮಾಡಬೇಕು. ಉಸಿರಾಟದ ಕ್ರಮ ಮೊದಲಿಗೆ ಕೂತ್ಕೊಂಡು ಅಭ್ಯಾಸ ಮಾಡಿಕೊಂಡು ನಂತರದಲ್ಲಿ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡ್ತಾ ಉಸಿರಾಟವನ್ನು ಸರಿಯಾಗಿ ಇಟ್ಕೊಂಡು ಈ ರೀತಿ ಸೂರ್ಯ ನಮಸ್ಕಾರವನ್ನು ದಿನನಿತ್ಯ ಅಭ್ಯಾಸ ಮಾಡಬೇಕು. ನಂತರ ಮತ್ತೆ ಕೂತ್ಕೋಬೇಕು. ಕೂತ್ಕೊಂಡು ಕಾಲು 2 ನಿಂತ್ಕೊಳ್ತಾ ಪದ್ಮಾಸನ. ಮೊದಲಿಗೆ ಬಲಗಾಲವನ್ನ ಎಡಗಡೆ ತೊಡೆಯ ಮೇಲೆ ಇಟ್ಕೊಳ್ಳುವಂಥದ್ದು. ಹಾಗೆಯೇ ಮಂಡಿಯನ್ನ ನೆಲಕ್ಕೆ ತಾಗಿಸ್ಕೊಳ್ತಾ ಹೋಗಿ. ಯಾರಿಗೆ ಸಾಧ್ಯನೇ ಆಗಲ್ಲ ಹೀಗೆ ಅವರು ಸ್ವಲ್ಪ ಮುಂದಕ್ಕೆ ತಗೊಂಡು ಮಂಡಿಯನ್ನ ಈ ನೆಲಕ್ಕೆ ತಾಗಿಸ್ಬೋದು. ನಂತರ ಒಳಗೆ ತಗೊಳ್ತಾ ಹೋಗೋದು ಸ್ವಲ್ಪನೇ. ನೋವು ಬಂದ್ಬಿಟ್ರೆ ಕಾಲು ಬಿಟ್ಬಿಡೋದು, ಇನ್ನೊಂದು ಕಾಲು ಕೊಡೋದು, ಇನ್ನೊಂದು ಕಾಲು ಸ್ವಲ್ಪ ಮುಂದೆ ತಗೊಂಡು ಮಂಡಿಯನ್ನು ನೆಲಕ್ಕೆ ತಾಗಿಸೋದಕ್ಕೆ ಪ್ರಯತ್ನ ಮಾಡಿ. ಆಮೇಲೆ ಒಳಗಡೆ ತಗೊಳ್ಳಿ. ನಂತರದಲ್ಲಿ ದಿನನಿತ್ಯ ಅಭ್ಯಾಸ ಮಾಡ್ತಾ ಮಾಡ್ತಾ ಒಂದು 15 ದಿವಸ 20 ದಿವಸ ಆದ್ಮೇಲೆ 2 ಕಾಲನ್ನ ಒಳಗಡೆ ತಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿ 2 ಪಾದಗಳನ್ನು ಒಳಗಡೆ ತಗೊಂಡು ಪದ್ಮಪತ್ರವತ್ ಅಂದ್ರೆ ತಾವರೆ ಎಲೆ ರೀತಿಯಲ್ಲಿ ಪಾದವನ್ನು ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾರೆ. ಈ ರೀತಿ ಇಟ್ಕೊಂಡು ಪದ್ಮಾಸನವನ್ನು ಮಾಡ್ಕೋಬೇಕು. ಮತ್ತೆ ಕೈಗಳನ್ನ ಹೆಬ್ಬೆರಳಿನಿಂದ ಪಕ್ಕದ ಬೆರಳನ್ನ ಚಿನ್ಮುದ್ರಾ ಅಂತ ಕರೀತೀವಿ, ಮಂಡಿಯ ಮೇಲೆ ಇಟ್ಕೋಬೇಕು. ಬೆನ್ನನ್ನು ನೇರ ಮಾಡ್ಕೋಬೇಕು, ಕತ್ತನ್ನು ನೇರ ಮಾಡಬೇಕು, ಮುಖದಲ್ಲಿ ಪ್ರಸನ್ನ ಭಾವ ಇರಬೇಕು. ಈ ರೀತಿ ಮಾಡಿಕೊಂಡು 5 ರಿಂದ 10 ನಿಮಿಷ ಕೂತ್ಕೊಂಡು ಕಾಲನ್ನ ರಿಲೀಸ್ ಮಾಡಿಕೊಂಡು ಕೈಯನ್ನು ಹಿಂದೆ ತಗೊಂಡು ಕತ್ತನ್ನು ಸ್ವಲ್ಪ ಹಿಂದೆ ಹಾಕೊಂಡು ರಿಲ್ಯಾಕ್ಸ್ ಮಾಡ್ಕೋಬೇಕು. ಸಹಜವಾದ ಉಸಿರಾಟ. ಇದನ್ನ ಮೊದಲನೇ ದಿವಸ ಇಷ್ಟನ್ನ ಮಾಡಿಕೊಂಡು ಭೂನಮನ ಅಂತ ಮಾಡಬೇಕು. ಭೂನಮನ ಮಾಡ್ಬೇಕಾದ್ರೆ ಮತ್ತೆ 2 ಪಾದಗಳನ್ನು ಹಿಂದೆ ತಗೊಂಡು ವಜ್ರಾಸನದಲ್ಲಿ ಕೂತ್ಕೋಬೇಕು. ನಂತರ ಕೈಯನ್ನ ಹಿಂದೆ ಕಟ್ಕೊಳ್ಳೋದು. ಕೈಯನ್ನ ಹಿಂದೆ ಕಟ್ಟಿ ದೀರ್ಘವಾಗಿ ಒಂದ್ಸಲ ಉಸಿರು ತಗೊಂಡು ಉಸಿರು ಬಿಡ್ತಾ ಮುಂದೆ ಬಗ್ತಾ 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 ನೆಲಕ್ಕೆ ನಮಸ್ಕರಿಸಬೇಕು. ಹಣೆಯನ್ನು ತಾಗಿಸಬೇಕು. ಹಾಗೆಯೇ ಮೇಲೆ ಬರಬೇಕು. ಉಸಿರು ತಗೊಳ್ತಾ ಮೇಲೆ ಬರಬೇಕು. ಈ ರೀತಿ 3 ಬಾರಿ ಮಾಡಬೇಕು. ಉಸಿರು ಬಿಡ್ತಾ ಮುಂದೆ ಬಗ್ಗೋದು, ಉಸಿರು ತಗೊಳ್ತಾ ಮೇಲೆ ಮೂಗಿನ ತುದಿಯಲ್ಲಿ ದೃಷ್ಟಿ. ಉಸಿರು ಬಿಡ್ತಾ ಮುಂದೆ ಬಗ್ಗಿ ತಗೊಳ್ತಾ ಮೇಲೆ. ಯಾರಿಗೆ ಇದು ಸಾಧ್ಯ ಆಗಲ್ಲ, ಕಾಲನ್ನು ಮಡಿಸ್ಕೊಳ್ಳೋಕ್ಕೂ ಸಾಧ್ಯ ಆಗಲ್ಲ, ಅವರು ಸುಖಾಸನ ಮೊದಲೇ ಹೇಳಿದಂತೆ ಸುಖಾಸನದಲ್ಲಿ ಕೂತ್ಕೊಳ್ಳಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟೇ ಬಗ್ಗೆ, ಇಷ್ಟೇ ಬಗ್ಗೆ ಪರವಾಗಿಲ್ಲ. ಮೊದಲನೇ ದಿವಸನೇ ನೆಲಕ್ಕೆ ಹಣೆ ತಾಗಿಸ್ಬಿಡ್ಬೇಕು ಅಂತೇನಿಲ್ಲ. ಸುಮಾರು ಎಲ್ಲರೂ ಹಾಗೆ ಅಂದ್ಕೊಂಡಿರ್ತಾರೆ. ಆ ಪುಸ್ತಕದಲ್ಲಿ ನೋಡ್ಕೊಂಡ್ಬಿಟ್ಟು ಇವತ್ತೇ ಈ ಸಿದ್ಧಿ ಪಡೆದ್ಬಿಡ್ಬೇಕು ಈ ಆಸನದ್ದು ಅಂತ ಅಂದ್ಕೊಳ್ತಾರೆ. ಆಸನದ ಸಿದ್ಧಿಗಳಾಗೋದಕ್ಕೆ ತುಂಬಾ ಸಮಯ ಹಿಡಿಯುತ್ತೆ. ಯಾರು ಅದಕ್ಕೆ ಅರ್ಜೆಂಟ್ ಆಗಿ ಮಾಡ್ಬಿಡ್ತೀನಿ ಅಂತ ಹೇಳಿ ಮೈ ಕೈ ಮುಡ್ಕೊಂಡಾರು ಮಾಡಬೇಕು ಅನ್ನುವಂಥದ್ದನ್ನ ಮಾಡಬೇಡಿ. ಇಡೀ ಶರೀರ ಹಗುರವಾಗಿರಲಿ, ನೇರ ಕುತ್ಕೊಳ್ಳೋಣ. ಯಾವಾಗಲೂ ನೇರ ಕುತ್ಕೊಳ್ಳುವಂತ ಒಂದು ಅಭ್ಯಾಸ ಮಾಡೋಣ. ಭುಜವನ್ನ ಯಾವಾಗಲೂ ಹಿಂದೆ ಎಳ್ಕೊಂಡು ಸಡಿಲ ಬಿಟ್ಕೊಳ್ಳೋಣ. ಅವಾಗ ಸರ್ವಿಕಲ್ ಸ್ಪಾಂಡಿಲೈಟಿಸ್ ಅಂತ ಬರುತ್ತಲ್ಲ ಅದು ಕೂಡ ಬರಲ್ಲ. ಸೊಂಟದ ನೋವು ಲಂಬಾರ್ ಸ್ಪಾಂಡಿಲೈಟಿಸ್ ಅಂತ ಬರುತ್ತಲ್ಲ ಅದು ಬರಲ್ಲ. ಯಾರು ಕುಕ್ಕರಿಸಿ ಕೂತ್ಕೊಳ್ತಾರೆ ಅವರಿಗೆ ಸರ್ವಿಕಲ್ ಸ್ಪಾಂಡಿಲೈಟಿಸ್ ಮತ್ತು ಲಂಬಾರ್ ಸ್ಪಾಂಡಿಲೈಟಿಸ್ ಬಂದೇ ಬರುತ್ತೆ. ಇವತ್ತು ಬಂದಿಲ್ಲ ಅಂದ್ರೂ ಮುಂದೆ ಬರುತ್ತೆ. ಅದಕ್ಕೋಸ್ಕರ ಸಿಟ್ಟಿಂಗ್ ಪಾಸ್ಚರ್ ಮಾತ್ರ ಸರಿಯಾದ ರೀತಿಯಲ್ಲಿ ಇಟ್ಕೊಂಡು ಮುಂದೆ ಪ್ರಾಣಾಯಾಮದ ಅಭ್ಯಾಸವನ್ನು ಮಾಡಬೇಕಾಗುತ್ತೆ. ಆಸನಗಳನ್ನೆಲ್ಲ ಕಲ್ತ್ಕೊಂಡ ಮೇಲೆ ಪ್ರಾಣಾಯಾಮದ ಅಭ್ಯಾಸವನ್ನ ಮಾಡಬೇಕಾಗುತ್ತೆ. ಸುಮಾರು ಅರ್ಧದಿಂದ 1 ಗಂಟೆ ಆಸನಗಳನ್ನು ಮಾಡಿದ ಮೇಲೆ ನಾವು ಶವಾಸನ ಸ್ಥಿತಿಯಲ್ಲಿ ಮಲ್ಕೋಬೇಕು. ಶವಾಸನ ಸ್ಥಿತಿಯಲ್ಲಿ ಮಲ್ಕೊಂಡಾಗ ಉತ್ಥಾನೆ ಶವಭೂಮು ಶವಾಸನ ಶಾಂತಿಹರಂ ಚಿತ್ತ ವಿಶ್ರಾಂತಿ ಕಾರಕಂ ಅಂತ. ಶ್ರಾಂತಿ ಇದ್ರೆ ಮನಸ್ಸಿಗೆ ಆದಂತ ಆಯಾಸ
ಮತ್ತು ಚಿತ್ತ ವಿಶ್ರಾಂತಿ ಕಾರಕ, ಚಿತ್ತವನ್ನ ವಿಶ್ರಾಂತ ಸ್ಥಿತಿಗೆ ಕೊಂಡೊಯ್ಯುತ್ತೆ ಮತ್ತು ದೇಹವನ್ನು ವಿಶ್ರಾಂತ ಸ್ಥಿತಿಗೆ ಕೊಂಡೊಯ್ಯುವಂಥದ್ದನ್ನ ಶವಾಸನ ಅಂತ ಕರಿತೀವಿ. ಆ ರೀತಿ ನಾವು ಪ್ರತಿಯೊಂದು ಆಸನ ಮಾಡಿದ ಮೇಲೆ, ಅಂದ್ರೆ ಎಲ್ಲ ಆಸನಗಳಾದ್ಮೇಲೆ ಅವತ್ತಿನ ದಿವಸ ಕೊನೆಯಲ್ಲಿ ಶವಾಸನವನ್ನು ಮಾಡಿ ನಂತರ ಮೇಲೆದ್ದು ಪ್ರಾಣಾಯಾಮ, ಧ್ಯಾನ ಇವುಗಳನ್ನು ಅಭ್ಯಾಸ ಮಾಡ್ಕೋಬಹುದು. ಇವತ್ತು ಶವಾಸನದಲ್ಲಿ ಹೇಗೆ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀವಿ. ಮತ್ತೆ ಹಾಗೆ ಕೂತ್ಕೊಳ್ಳೋದು, ಎರಡು ಕೈಯನ್ನು ಹಿಂಭಾಗಕ್ಕೆ ತಗೊಂಡು ಕಾಲುಗಳನ್ನು ಅಗಲ ಮಾಡಿ 1 ರಿಂದ 1.5 ಅಡಿ ಅಗಲ ಮಾಡಿ ಕಿರುಬೆರಳು ನೆಲಕ್ಕೆ ತಾಗುವ ರೀತಿಯಲ್ಲಿ ಸಡಿಲ ಮಾಡ್ಕೊಳ್ಳಿ. ತಾಗ್ತಾ ಇಲ್ಲ ಅಂದ್ರೆ ಮಂಡಿಯನ್ನು ಸ್ವಲ್ಪ ಒಳಗಡೆ ತಗೊಳ್ಳಿ. ತಾಗ್ತಾ ಇದೆ ಅಂದ್ರೆ ಕಾಲನ್ನು ಸ್ಟ್ರೈಟ್ ಮಾಡ್ಕೊಂಡು ಕಿರುಬೆರಳನ್ನ ನೆಲಕ್ಕೆ ತಾಗಿಸಿ. 2 ಕಿರುಬೆರಳು, ಕಾಲಿನ ಕಿರುಬೆರಳುಗಳು ನೆಲಕ್ಕೆ ತಾಗಬೇಕು. ಬೆನ್ನು ಮೂಳೆ ಪೂರ್ತಿ ನೆಲಕ್ಕೆ ತಾಗಬೇಕು. ಕತ್ತು ಸಡಿಲ ಇರಬೇಕು. ಎಡಕ್ಕೆ ಮತ್ತು ಬಲಕ್ಕೆ ಮಾಡಿ ನೋಡಿ, ಕತ್ತು ಸಡಿಲ ಇದೆಯಾ ನೋಡ್ಕೊಳ್ಳಿ. ಕೈಗಳು ಹಸ್ತದ ಭಾಗ ಮೇಲ್ಮುಖನಾಗಿರ್ಬೇಕು. ಬೆರಳುಗಳು ಸಡಿಲವಾಗಿರ್ಬೇಕು. ನೇರವಾಗಿ ಸ್ಟಿಫ್ ಆಗಿ ಇಟ್ಕೋಬೇಕಾಗಿಲ್ಲ, ಸಂಪೂರ್ಣ ಸಡಿಲ. ದೇಹದಿಂದ ಅರ್ಧ ಅಡಿ ಪಕ್ಕಕ್ಕೆ ಕೈಗಳನ್ನ ಇಟ್ಕೋಬೇಕು. ಇಡೀ ಶರೀರ ಸಡಿಲ ಆಗ್ತಾ ಬೇರೆ ಯಾವುದರ ಕಡೆ ಲಕ್ಷ್ಯ ಬೇಡ. ಅನೇಕ ವಿಷಯಗಳು ನಮ್ಮ ಕಣ್ಣು ಮುಂದೆ, ಅನೇಕ ಚಿತ್ರಗಳು ಪಾಸ್ ಆಗುತ್ತೆ, ಕಿವಿಯಲ್ಲಿ ಅನೇಕ ಶಬ್ದಗಳು ಪಾಸ್ ಆಗುತ್ತೆ. ಎಲ್ಲವನ್ನೂ ಮರೆತು ಅದ್ರ ಪಾಡದಲ್ಲಿ ಹೋಗ್ತಾ ಇರಬೇಕು. ದೇಹದ ಒಳಗಿನ ಶಬ್ದಗಳನ್ನ ಗಮನಿಸ್ಕೊಳ್ತಾ ಬರಬೇಕು. ಈಗ 5 ರಿಂದ 10 ನಿಮಿಷ ಮಲ್ಕೊಳ್ಳಿ. ನಂತರ ಬಲಗಡೆ ಕೈಯನ್ನ ಮೇಲಕ್ಕೆ ಎತ್ಕೊಳ್ಳಿ. ಬಲಗಡೆ ಕೈಯನ್ನ ಸ್ಟ್ರೈಟ್ ಆಗಿ ಮೇಲೆತ್ಕೊಂಡು ಬಲ ಪಕ್ಕಕ್ಕೆ ನಿಧಾನಕ್ಕೆ ತಿರುಗ್ತಾ ಹಾಗೆ ಮೇಲೆಳಬೇಕು. ಮೇಲೆದ್ದು ಕಣ್ಣು ಮುಚ್ಕೊಂಡೇ ಇರಬೇಕು. ಸುಖಾಸನದಲ್ಲಿ ಕೂತ್ಕೋಬೇಕು. ಸುಖಾಸನದಲ್ಲಿ ಕೂತ್ಕೊಳ್ಳಿ. ಸುಖಾಸನದಲ್ಲಿ ಕೂತ್ಕೊಂಡು ಶಾಂತವಾಗಿ ಸ್ವಲ್ಪ ಹೊತ್ತು ಅವಲೋಕನ ಮಾಡ್ಕೊಳ್ಳಿ. ನೀವು ಮಾಡಿದ ಆಸನಗಳ ಬಗ್ಗೆ, ಯಾವ ಆಸನವನ್ನು ಮಾಡಿದೆ, ಅದರ ಪ್ರಯೋಜನ ಏನಾಗಿರ್ಬೋದು, ಇದ್ರ ಬಗ್ಗೆ ಚಿಂತನೆ ಮಾಡ್ತಾ ಕೈಯನ್ನು ಉಜ್ಜಿ, 2 ಕೈಗಳನ್ನು ಉಜ್ಜಿಕೊಂಡು ಮುಖವನ್ನು ಒರೆಸ್ಕೊಳ್ಳಿ. ಮೊದಲು ಹಣೆ, ಕೆನ್ನೆ ಭಾಗವನ್ನು ಒರೆಸಿ, ನಂತರ ಕೈಗಳನ್ನು ಒರೆಸಿ, ನಂತರ ಕಾಲುಗಳನ್ನು ಒರೆಸ್ಕೊಳ್ಳಿ, ನಂತರ ಕಣ್ಣಿನ ಮೇಲೆ ಪಾಮಿಂಗ್ ಅಂತ. ಪಾಮಿಂಗ್ ಅಂದ್ರೆ ಎರಡೂ ಹಸ್ತಗಳನ್ನ ಸ್ವಲ್ಪ ಉಬ್ಬಿದಂತೆ ಇಟ್ಕೊಂಡು ಕೈಗಳನ್ನು ಸೇರಿಸಿ ಕಣ್ಣಿಗೆ ಇಟ್ಕೊಳ್ಳಿ. ಕಣ್ಣಿಗೆ ತಗಲ್ಬಾರ್ದು. ಈಗ ಕಣ್ಬಿಡಿ. ಕಣ್ಬಿಟ್ರೆ ಹೊರಗಿನ ಬೆಳಕು ಒಳಗಡೆ ಬರ್ತಾ ಇರಬಾರ್ದು. ಆ ರೀತಿ ಜಾಯಿನ್ ಆಗಿರ್ಬೇಕು. 2 ಕೈಗಳು ಸೇರ್ಕೊಂಡಿರ್ಬೇಕು. ಈಗ ಕಣ್ಬಿಟ್ಟಿದ್ದೀನಿ ನಾನು ಒಳಗಡೆ. ಈಗ ಕೈಯನ್ನು ನಿಧಾನಕ್ಕೆ ಪಕ್ಕದಿಂದ ತಗೊಂಡು ಹೊರಗಡೆ ಬೇಯಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಸಹಜವಾದ ಉಸಿರಾಟ ಮಾಡಿ. ಪ್ರಿಯ ವೀಕ್ಷಕರೇ, ಈ ದಿನ ಪುರಂದರದಾಸರ ಆರಾಧನಾ ದಿನ. ಇದಕ್ಕಾಗಿ ಕಾಮನಬಿಲ್ಲು ಕಾರ್ಯಕ್ರಮ ವಿಶೇಷ ಕಾರ್ಯಕ್ರಮವನ್ನು ಹೊಂದಿಕೊಂಡಿದೆ. ಪುರಂದರ ಸಂಸ್ಮರಣೆ ಕಾರ್ಯ. ಇದಕ್ಕೆ ತಮಗೆಲ್ಲರಿಗೂ ಆದರ ಸ್ವಾಗತ. ಈ ಕಾರ್ಯಕ್ರಮವನ್ನು ನಡೆಸಿಕೊಡಲು ನಮ್ಮ ಸ್ನೇಹಿತರು, ಆತ್ಮೀಯರು ಆದ ಪಂಡಿತ್ ವಿದ್ವಾನ್ ಗೋಪಿನಾಥಾಚಾರ್ಯ ನಮ್ಮೊಡನೆ ಇದ್ದಾರೆ. ಅವರೊಡನೆ ವೈಲಿನ್ನಲ್ಲಿ ಸಾಥ್ ನೀಡಲು ವಿದ್ವಾನ್ ಸುರೇಶ್ ಅವರಿದ್ದಾರೆ. ಮತ್ತೊಬ್ಬರು ನಿಮಗೆಲ್ಲ ಚಿರಪರಿಚಿತರು, ನಮ್ಮ ತಾಂತ್ರಿಕ ಇದಕ್ಕೆ ಅವರೇ ಬ್ಯಾಕ್ ಬೋನ್. ಈ ಕಾರ್ಯಕ್ರಮ ಏನು ಮೂಡಿ ಬರ್ತಾ ಇದೆ ಈಗ, ಕಾಮನಬಿಲ್ಲು ಕಾರ್ಯಕ್ರಮ, ಅದಕ್ಕೆ ಮೂಲ ತಂತ್ರಜ್ಞಾನಿ ಅಣ್ಣಗಿರಿ ಅನಂತ್ ಭಾರದ್ವಾಜ್ ಅವರು ಇವತ್ತು ತಬ್ಲಾ ಸಾಥ್ ನೀಡಲಿದ್ದಾರೆ. ಇದೊಂದು ಹೊಸ ಪ್ರಯತ್ನ. ತಾವೆಲ್ಲರೂ ಇದನ್ನು ವೀಕ್ಷಿಸಿ ತಮ್ಮ ಅನಿಸಿಕೆಗಳನ್ನು ಮರೆಯದೆ ತಿಳಿಸಬೇಕು. ಇದೊಂದು ನಮ್ಮ ಸಣ್ಣ ಪ್ರಯತ್ನ, ಪುರಂದರದಾಸರಿಗೆ ಸಂಸ್ಮರಣೆ ಮಾಡೋದು. ಇದೀಗ ವಿದ್ವಾನ್ ಗೋಪಿನಾಥಾಚಾರ್ಯನ ಕಾರ್ಯಕ್ರಮವನ್ನು ನಡೆಸಿಕೊಳ್ಬೇಕು ಅಂತ ಕೇಳ್ಕೊಳ್ತೇನೆ. ನಮಸ್ಕಾರ. ಹರಿ
मन्मनोभीष्टवरदं सर्वाभीष्टफलदायकम् पुरन्दरगुरुं वन्दे दासश्रेष्ठं दयानिधे पुरन्दरगुरुं वन्दे दासश्रेष्ठं दयानिधे पुरन्दरगुरुं वन्दे दासश्रेष्ठं दयानिधे ಗುರು ಪುರಂದರದಾಸರೇ ನಿಮ್ಮ ಶರಣ ಸರಸಿಯ ನಂಬಿದೆ ಗುರು ಪುರಂದರದಾಸರೇ ನಿಮ್ಮ ಶರಣ ಸರಸಿಯ ನಂಬಿದೆ ಗರ್ವರಹಿತನ ಮಾಡಿ ಎಮ್ಮನ ಕೊರೆವ ಭಾರವು ನಿಮ್ಮದೇ ಗುರು ಪುರಂದರ ದಾಸರೇ ನಿಮ್ಮ ಶರಣ ಸರಸಿಯ ನಂಬಿದೆ
ನೀತಿಯಲ್ಲವನರಿತು ನಿಗಮವೇ ಜನನಿತ್ಯ ಮಾತಸುತನಲ್ಲಿಹನ ಗುಣವ ವರ್ಣಿಸುತ್ತ ಗೀತ ನರ್ತನದಿಂದ ಕೃಷ್ಣನ್ನ ಪೂಜಿಸುವ ಹೋತಾತ್ಮ ಪುರಂದರ ದಾಸರಿವರೇ ದಾಸರೆಂದರೆ ಪುರಂದರ ದಾಸರಯ್ಯ ವಾಸುದೇವಕಿ ಕೃಷ್ಣನ್ನ ಪೂಜಿಸುವಂತ ದಾಸರೆಂದರೆ ಪುರಂದರ ದಾಸರಯ್ಯ ಗಜವದನ ಬೇಡುವೆ ಗಜವದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ ಗೌರಿ ತನಯ ತ್ರಿಜಗವಂದಿತನೇ ಉದರವು ಕಣ್ಣನೇ ಗಜವದನ ಬೇಡುವೆ ಗೌರಿ ತನಯ ತ್ರಿಜಗವಂದಿತನೇ ಉದರ ಪೋರೆವನೇ ಗಜವದನ ಬೇಡುವೆ ಪಾದಾಕುಶಲ ಪರಮ ಪವಿತ್ರ ಪಾದಾಕುಶಲ ಪರಮ ಪವಿತ್ರ ಮೂಗಿಕವಾಹನ ಮುನಿಜನ ಪ್ರೇಮ ಗಜವದನ ಬೇಡುವೆ ಗೌರಿ ತನಯ ತ್ರಿಜಗವಂದಿತನೇ ಸುಜನರ ಪೋರೆವನೇ ಗಜವದನ ಬೇಡುವೆ ಮೋದದಿ ನಿಮ್ಮಯ ಪಾದವ ತೋರೋ ಸಾಧು ವಂದಿತನೇ ಅದರದಿಂದರಿ ತರದಿ ಜನಾಪತಿ ಪುರಂದರ ವಿಠಲ ತರದಿ ಜನಾಪತಿ ಪುರಂದರ ವಿಠಲ ನಿರುತನೆ ನೆರುವಂತ ಹೀರಯ ಮಾಡೋ ಗಜವದನ ಬೇಡುವೆ ಗೌರಿ ತನಯ ತ್ರಿಜಗವಂದಿತನೇ ಸುಜನರ ಪೋರೆವನೇ ಗಜವದನ 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 ಬೇಡುವೆ 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 ಶಂಭೋ ಮಹಾದೇವ ವಿಶ್ವೇಶಾಸುರವಲ್ಲಭ
शिवशङ्कर सर्वात्मन् नीलकण्ठं नमोऽस्तु ते नीलकण्ठं नमोऽस्तु ते नीलकण्ठं नमोऽस्तु ते शिवशङ्कर सर्वात्मन् शिवशङ्कर सर्वात्मन् विश्वेशासुरवल्लभा शिवशङ्कर सर्वात्मन् नीलकण्ठं नमोऽस्तु ते ಶಿವದರುಶನ ನಮಗಾಯಿತು ಕೇಳಿ ಶಿವರಾತ್ರಿಯ ಜಾಗರಣೆ ಶಿವದರುಶನ ನಮಗಾಯಿತು ಕೇಳಿ ಶಿವರಾತ್ರಿಯ ಜಾಗರಣೆ ಶಿವದರುಶನ ಪಾತಾಳ ಗಂಗೆಯ ಸ್ನಾನವ ಮಾಡಲು ಪಾದಕವೆಲ್ಲವೂ ಪರಿಹರವು ಪಾತಾಳ ಗಂಗೆಯ ಸ್ನಾನವ ಮಾಡಲು ಪಾದಕವೆಲ್ಲವೂ ಪರಿಹರವು ಜ್ಯೋತಿರ್ಲಿಂಗನ ಧ್ಯಾನವ ಮಾಡಲು ಜ್ಯೋತಿರ್ಲಿಂಗನ ಧ್ಯಾನವ ಮಾಡಲು ಯುತಗಳೆಲ್ಲವೂ ಅನುದಿನವೂ ಶಿವದರುಶನ ಬೇಡಿದ ವರಗಳ ನೀಡುವ ತಾಯೇ ಬ್ರಹ್ಮನ ರಾಣಿಯ ನೋಡುವನು ಆಡುತ್ತ ಪಾಡುತ್ತ ಏರುತ್ತ ಬಸವನ ಆಡುತ್ತ ಪಾಡುತ್ತ ಏರುತ್ತ ಬಸವನ ಆನಂದದಲ್ಲಿ ನಲಿದಾಡುವನು ಶಿವದರುಶನ ನವವಿಧ ಭಕುತಿಯ ಮಾಡುತ್ತ ಮನದಲ್ಲಿ ನವನವ ಮಹಿಮೆಯ ಹೊಗಳುತ್ತಲಿ ಶಿವನ ಕಂಡೆನು ಪುರಂದರ ವಿಠಲನ ಶಿವನ ಕಂಡೆನು ಪುರಂದರ ವಿಠಲನ ಹರಿನಾರಾಯಣನ ಧ್ಯಾನದಲ್ಲಿ ಶಿವದರುಶನ ನಮಗಾಯಿತು ಬೇಡಿ ಶಿವರಾತ್ರಿಯ ಜಾಗರಣೆ ಶಿವದರುಶನ 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 ನಮಗಾಯಿತು ಕೇಳಿ ಶಿವರಾತ್ರಿಯ
ನಮಸ್ಕಾರ, ನಾನು ನಿಮ್ಮ ಮುರಳೀಧರ್. ಇವತ್ತು ಕಾಮನಬಿಲ್ಲು ಕಾರ್ಯಕ್ರಮದ ಒರಿಗಮಿ ತರಗತಿಗೆ ಸ್ವಾಗತ. ನೋಡಿ, ಇವತ್ತು ನಾವು ನೋಡ್ತಾ ಇದ್ದೀರಲ್ವ, ಈ ರೀತಿಯಾಗಿರೋ ಒಂದು ವಿಮಾನ ಮಾಡೋಣ, ಏರೋಪ್ಲೈನ್ ಮಾಡೋಣ. ಈ ರೀತಿಯಾದ ವಿಮಾನವನ್ನು ಮಾಡೋಣ. ತುಂಬ ಈಸಿ ಇದೆ, ನೋಡೋಕ್ಕೆ ನಿಮಗೆ ಹಿಂಗೆ ಕಾಣಿಸುತ್ತೆ, ಭಾಳ ಸುಲಭ ಇದೆ. ಅದನ್ನು ಮಾಡೋಣ. ಶುರು ಮಾಡೋಣ. ಒಂದು ಸ್ಕ್ವೇರ್ ಪೇಪರ್ ತಗೊಳ್ಳಿ, ಒಂದು ಮೂಲೆಯನ್ನು ಮಡಿಸಿ, ಇನ್ನೊಂದು ಮೂಲೆಯನ್ನು ಹಾಗೆ ಮಡಿಸಿ. ಇಂಟು ಮಾರ್ಕ್ ಬಂತು. ಈಗ ಇದನ್ನು ಇಟ್ಕೊಳ್ಳಿ. ಹೀಗೆ ಈ ಕೆಳಗಡೆಯಿಂದ ಮೇಲಕ್ಕೆ ಮಡಿಸೋಣ. ಹೀಗೆ ಈ ಅಗಲವಾಗಿರೋ ಜಾಗದಿಂದ ಮೇಲಕ್ಕೆ ಮಡಿಸೋಣ. ಹೀಗೆ ನೋಡಿ, ಹೀಗಿತ್ತು. ಅರ್ಧ ಮಡಿಸಿದ್ವಿ, ಹೀಗೆ ಅರ್ಧ ಮಡಿಸ್ಕೊ. ಈ ಕಡೆದನ್ನು ಹಾಗೆ ಮಡಿಸೋಣ. ನೋಡಿ, ಎರಡು ಕರೆಕ್ಟಾಗಿ ಮಡಿಸಿದ್ದೀವಿ. ಈಗ ಹಿಂತಿರುಗಿಸ್ಕೋಣ. ನೋಡಿ, ಇಲ್ಲಿ ಬಿಡಿ ಬಿಡಿ ಪೇಪರ್ ಇದೆ. ಈ ಒಂದನ್ನು ಅರ್ಧಕ್ಕೆ ಸರಿಯಾಗಿ ಬರೋ ಥರ ಮಡಿಸೋಣ. ನೋಡಿ, ಹೀಗೆ ಕೆಳಕೋತಾ ಬರೋ ಥರ. ನಮಗೆ ಇಲ್ಲೊಂದು ಮಾರ್ಕ್ ಬೇಕು. ಇಲ್ಲಿ ನಮಗೆ ಈಗ ನೋಡಿ, ಹೀಗೊಂದು ಮಾರ್ಕ್ ಮಾಡ್ಕೋಣ ಅಷ್ಟೇ. ನೋಡಿ, ಇಲ್ಲಿ ನೋಡ್ಕೊಳ್ಳಿ, ಹೀಗಿತ್ತು ಪೇಪರು. ಹೀಗೆ ಮಡಿಸಿದ್ವಿ, ತಿರುಗಿಸ್ಕೊಂಡ್ವಿ. ಇದು ಕೆಳಗಡೆ ಒಂದು ಪೇಪರ್ ತೊಗೋಣ, ಎರಡಿದೆ. ಒಂದು ಪೇಪರ್ ತೊಗೋಣ, ಅರ್ಧಕ್ಕೆ ಸರಿಯಾಗಿ ಫೋಲ್ಡ್ ಮಾಡಿಕೊಂಡ್ರೆ ಒಂದು ಮಾರ್ಕ್ ಬಂತು ನಮಗೆ. ಈ ಮಾರ್ಕ್ಗೆ ಈಗ ಈ ಕಡೆಯಿಂದ ಈ ಮಾರ್ಕ್ಗೆ ಬರೋ ಥರ ಮಾಡಿಸೋಣ. ಹೀಗೆ ಕರೆಕ್ಟಾಗಿ ಸೆಂಟ್ರ್ ಬರೋ ಥರ ಮಾಡಿಸೋಣ. ಓಕೆ, ಇಲ್ಲಿ ಮಾರ್ಕಿಗೆ ಸೆಂಟ್ರಿಗೆ ಬರೋ ಥರ ಮಾಡಿಸಿದ್ವಿ. ಈ ಕಡೆನೂ ಹಾಗೆ ಮಾಡಿಸೋಣ. ನೋಡಿ, ಎರಡೂ ಕಡೆ ಮಾಡಿಸ್ತೀವಿ. ಈಗ ಇದನ್ನು ಒಳಗೆ ಮಾಡ್ಬೋಣ. ಇದನ್ನು ಒಳಗೆ ಬರೋ ಥರ ಈಗ ಮಾಡಿಸ್ಬೋಣ. ನೋಡಿ, ದೋಣಿಯ ಆಕಾರದ ರೀತಿಯಲ್ಲಿ ಬಂತು ನಮಗೆ ಇವಾಗ. ದೋಣಿಯ ಆಕಾರದ ರೀತಿಯಲ್ಲಿ ಬಂತು ನಮಗೆ ಇವಾಗ. ಈಗ ಅದನ್ನು ಹೀಗೆ ತಿರುಗಿಸ್ಕೋಣ. ತಿರುಗಿಸ್ಕೊಂಡ್ರೆ ಈ ಒಳಗಡೆ ನೋಡಿ, ಎರಡು ಪೇಪರ್ ಫೋಲ್ಡ್ ಆಗಿದೆಯಲ್ಲ, ಈ ಇರೋ ಎರಡು ಪೇಪರ್ಗಳನ್ನ ಇಲ್ಲಿಗೆ ಸಮನಾಗಿ ಮೇಲೆ ಕೆತ್ಕೊಂಡು ನೋಡಿ. ಇಲ್ಲಿಗೆ ಸರಿಯಾಗಿ ನೋಡಿ, ಕಾಣ್ತಾ ಇದೆಯಾ? ಈ ಫೋಲ್ಡಿಂಗ್ ಸರಿಯಾಗಿ, ಈ ಕಡೆ ಫೋಲ್ಡಿಂಗ್ ಸರಿಯಾಗಿ ಮೇಲೆ ಕೆತ್ಕೋಣ. ಎತ್ಕೊಂಡು ಇದನ್ನು ಹೀಗೆ ಮಾಡಿಸೋಣ. ಗೊತ್ತಾಯ್ತು ಅಂತ ಅನಿಸುತ್ತೆ. ನೋಡಿ, ಹೀಗೆ ಇಟ್ಕೊಳ್ಳಿ. ಈಗ ಅಗಲ ಮಾಡಿ ಇದನ್ನು ಮೇಲೆ ಕೆತ್ಕೊಳ್ಳಿ, ಪ್ರೆಸ್ ಮಾಡಿ, ಇದನ್ನು ಕರೆಕ್ಟಾಗಿ ಶೇಪ್ ಕೊಟ್ಕೊಳ್ಳಿ. ಈಗ ಈ ಕಡೆ ಸೈಡಿಂದ, ಈ ಮೂಲೆಯಿಂದ ಇಲ್ಲಿಯವರೆಗೆ ಇದನ್ನು ಮಡಿಸೋಣ. ಒಂದು ಹಾಳೆಯನ್ನು ಮಡಿಸೋಣ. ನೋಡಿ, ಮಡಿಸಿ ತೋರಿಸ್ತೀನಿ ನಾನು ನಿಮಗೆ. ನೋಡಿ, ಹೀಗಿತ್ತು. ಮಾರ್ಕ್ ಕಾಣುತ್ತೆ ನಿಮಗೆ. ಈಗ ಮಾರ್ಕ್ ಕಾಣುತ್ತೆ. ಹೀಗೆ ಮಡಿಸಿದ್ವಿ. ಈಗ ತಿರುಗಿಸ್ಕೋಣ. ಈ ಕಡೆನೂ ಹಾಗೇ ಮಡಿಸೋಣ. ಮೇಲಕ್ಕೆ ಬರಲಿ. ಎರಡು ಒಂದೇ ಅಳತೆ ಬರಬೇಕು. ಎರಡು ಒಂದೇ ಅಳತೆ ಇರಬೇಕು. ನೋಡಿ, ಎರಡು ಒಂದೇ ಅಳತೆ ಬಂತು. ಈಗ ಅಗಲ ಮಾಡೋಣ. ನೋಡಿ, ನಮ್ಮ ಏರೋಪ್ಲೇನ್ ರೆಡಿ ಆಯಿತು. ಕಾಣ್ತಿದೆಯಾ? ನಮ್ಮ ಏರೋಪ್ಲೇನ್ ರೆಡಿ ಆಯಿತು. ನೋಡಿ, ಈಗ ಈ ಬೆಳೆದಲ್ಲಿ ಬರ್ದಕ್ಕೆ ನೀವೇನು ಬೇಕೋ ಮಾರ್ಕ್ ಮಾಡಬೇಕು. ಈ ವಿಂಡೋಸ್ ಎಲ್ಲ ಮಾರ್ಕ್ ಮಾಡ್ಕೋಬೋದು. ಮುಂದ್ಗಡೆ ಗ್ಲಾಸ್ ಮಾರ್ಕ್ ಮಾಡ್ಬೋದು. ನೋಡಿ, ಕಾಣ್ತಾ ಇದೆಯಾ? ಜೆಟ್ ಪ್ಲೈನ್. ತುಂಬ ಸುಲಭ ಅಲ್ವಾ? ಟ್ರೈ ಮಾಡ್ತೀರಲ್ವ? ಟ್ರೈ ಮಾಡಿ. ನಮಸ್ತೆ. ಎಲ್ಲರಿಗೂ ನಮಸ್ಕಾರ. ಕಾಮನ ಬಿಲ್ಲು ಅರ್ಪಿಸುವ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಗಳೇ, ತಮಗೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುಗಳೇ, ಈ ವಾರ ಅಂದರೆ ಜೂನ್ 20ರಿಂದ 26ರವರೆಗಿನ ದ್ವಾದಶ ರಾಶಿಯ ವಾರ ಭವಿಷ್ಯವನ್ನು ತಿಳಿಸ್ಕೊಡ್ಬೇಕಾಗಿ ಕೇಳಿಕೊಳ್ತೇನೆ. ವೀಕ್ಷಕರಿಗೆಲ್ಲ ನಮಸ್ಕಾರ. ಈ ವಾರದ ವಾರ ಭವಿಷ್ಯನ ನೋಡೋಣ. ಮೊದಲನೇದು ಮೇಷರಾಶಿ. ಮೇಷರಾಶಿಯವ್ರಿಗೆ ಈ ವಾರ ಕೆಲಸಗಳು ಸ್ವಲ್ಪ ನಿಧಾನ ಆಗುತ್ತೆ ಅನ್ನೋದಕ್ಕೋಸ್ಕರ ಯೋಚನೆ ಮಾಡೋದು ಬೇಡ. ನೀವು ನಿಮ್ಮ ಸ್ವಂತ ಬುದ್ಧಿವಂತಿಕೆ ಆಲೋಚನೆಯಿಂದ ಕಾರ್ಯವನ್ನು ಮಾಡ್ತೀನಿ ಅಂತ ಧೀರವನ್ನು ನುಗ್ಗಿದ್ರೆ ಅವಾಗ ಏನಾಗುತ್ತೆ, ಗ್ರಹಗಳು ನಿಮಗೆ ಅವಕಾಶ ಕೊಡುತ್ತೆ.
ಗ್ರಹಗಳ ಚಲನೆ ದೃಷ್ಟಿಯಿಂದ ಮೇಷರಾಶಿಯವರಿಗೆ ಈ ವಾರ ಒಳ್ಳೆಯದಾಗುತ್ತೆ. ಅಂದ್ಕೊಂಡಂಥ ಕೆಲಸಗಳು ಗ್ರಹಗಳ ಉತ್ತೇಜನದಿಂದ ಚೆನ್ನಾಗಾಗುತ್ತೆ. ವ್ಯಾಪಾರಸ್ಥರು ಮತ್ತು ಉದ್ದಿಮೆದಾರರು ಯಾರು ಇರ್ತಾರೆ, ವ್ಯವಹಾರಸ್ಥರುಗಳು ವ್ಯಾಪಾರ ಮಾಡ್ತಾರೆ, ಇಂಡಸ್ಟ್ರಿಯಸ್ಟು, ಅವ್ರಿಗೇನಾಗುತ್ತೆ ಅಂದರೆ ಅವ್ರ ಕೆಲಸಗಳು ಆಗುತ್ತೆ. ಆದರೆ ಅವ್ರು ಎಚ್ಚರಿಕೆ ಆಗಿರಬೇಕು. ತಮ್ಮ ಕೈ ಕೆಳಗಿನ ಕೆಲಸಗಾರಗಳ ಸಣ್ಣತನದಿಂದ ಈ ವಾರ ಅವರಿಗೆ ಸ್ವಲ್ಪ ತೊಂದರೆ ಆಗುತ್ತೆ, ನಷ್ಟ ಆಗ್ಬೋದು. ಅದು ಆಗಬಾರ್ದು ಅನ್ನೋದಿದ್ದರೆ ಅವರೇನು ಮಾಡಬೇಕು ಅಂದರೆ ಲಕ್ಷ್ಮೀ ನರಸಿಂಹ ಪ್ರಾರ್ಥನೆಯನ್ನು ಮಾಡಬೇಕು. ಅದರಿಂದ ಒಳ್ಳೆಯದಾಗುತ್ತೆ ಮೇಷರಾಶಿಯವರಿಗೆ. ಮುಂದಿನ ಒಂದು ರಾಶಿ ವೃಷಭ ರಾಶಿಗೆ ಹೋಗೋಣ. ವೃಷಭ ರಾಶಿಯವರು ಆದಷ್ಟು ಸ್ವಲ್ಪ ತಾಳ್ಮೆಯಿಂದ ಕೋಪವನ್ನು ಕಡಿಮೆ ಮಾಡ್ಕೋಬೇಕು, ತಡೆ ಹಿಡಿಬೇಕು. ಕೋಪ ಬರುತ್ತೆ, ಎಷ್ಟೇ ತಾಳ್ಮೆಯಿಂದ ಇದ್ದರೂ ಕೂಡ ಕಷ್ಟ, ತೊಳ್ಕೊಳಕ್ಕಾಗಲ್ಲ. ಆದರೂ ತಾಳ್ಮೆಯಿಂದ ಇದ್ದಷ್ಟು ಒಳ್ಳೆಯದು. ಯಾಕೆಂದರೆ ಜನ್ಮದಲ್ಲಿ ರಾಹು ಇದ್ದಾನೆ ಮತ್ತು 3ನೇ ಸ್ಥಾನದಲ್ಲಿ ಕುಜ ಇದ್ದಾನೆ. ಹಾಗೂ ಶುಕ್ರನಿಂದ 3ನೇ ಸ್ಥಾನದಲ್ಲಿ ಶುಕ್ರ ಮತ್ತು ಕುಜ ಇರೋದ್ರಿಂದ ಅಣ್ಣ ತಮ್ಮಂದಿರಲ್ಲಿ ವಿರಸ ಬರುತ್ತೆ, ಮಾತು ಬೆಳೆಯುತ್ತೆ, ಭಿನ್ನಾಭಿಪ್ರಾಯಗಳು ಬರುತ್ತೆ. ಅದರಿಂದ ಏನಾಗುತ್ತೆ, ಜಗಳ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ವೃಷಭ ರಾಶಿಯಲ್ಲಿ ಸಲ ಮಾತಾಡುವಾಗ ಸ್ವಲ್ಪ ಯೋಚನೆ ಮಾಡೋದು ಒಳ್ಳೆಯದು. ಆಗಲಿ ಅವ್ರು ಮಾತಾಡಿ ಸ್ವಲ್ಪ ಆದಷ್ಟು ತಾಳ್ಮೆ ವಹಿಸಿದ್ರೆ ಆಗುತ್ತೆ. ಅದು ಬಿಟ್ಟು ಏನೋ ಬಂತು ಅನ್ನೋ ಕೋಪದಲ್ಲಿ ನಾವು ಮಾತಾಡಿದ್ರೆ ಅದು ತಿರುಗುವಾಣ ಆಗುತ್ತೆ, ಕಾರ್ಯಗಳು ಕೆಟ್ಟು ಹೋಗುತ್ತೆ, ಸಂಬಂಧಗಳು ಕೆಟ್ಟು ಹೋಗುತ್ತೆ. ಮುಂದೆ ಒಂದು ಸಲ ಒಳ್ಳೆಯದಾಗ ಅವ್ರ ಹತ್ರ ಹೋಗಿ ಮಾತಾಡ್ಬೇಕಾದ್ರೆ ಅಂತ ಬಂದಲ್ಲಿ ಒಂಥರ ಕಸಿವಿಸಿ ಆಗುತ್ತೆ. ಅದು ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಒಂದು ಅಂದರೆ ತಾಳ್ಮೆಯಿಂದಿರಬೇಕು. ಹಾಗೆ ವೃಷಭ ರಾಶಿಯವರು ಮೆಷಿನ್ಗಳಲ್ಲಿ, ಯಂತ್ರಗಳಲ್ಲಿ ಏನಾದ್ರು ಕೆಲಸ ಮಾಡ್ಬೇಕಾದ್ರೆ, ಯಾವುದೇ ಇದು ಮಾಡ್ಕೊಂಡ್ರೆ ಅದರ ಬಗ್ಗೆ ಜಾಗೃತಿ ವಹಿಸಬೇಕು. ಸ್ವಲ್ಪ ಮಿಷನ್ಗೆ ಕೈಗೆ ಕೊಡುವಂಥ ಸಂದರ್ಭ ಬರುತ್ತೆ ವೃಷಭ ರಾಶಿಯವರಿಗೆ. ಅವರು ಇವರ ರುದ್ರಪಾರಾಯಣ ಮಾಡಿದ್ರೆ ಒಳ್ಳೆಯದಾಗುತ್ತೆ. ಮುಂದಿನ ಮಿಥುನ ರಾಶಿ. ಮಿಥುನ ರಾಶಿನಲ್ಲಿ ಜನ್ಮದಲ್ಲಿ ರವಿ ಇರೋದ್ರಿಂದ 6ರಲ್ಲಿ ಕೇತು ಇದ್ದಾನೆ. ಆದರೆ ಧನ ಚೆನ್ನಾಗಿರುತ್ತೆ, ದುಡ್ಡು ಚೆನ್ನಾಗಿ ಬರುತ್ತೆ ಅವ್ರಿಗೆ ಇವರ. ಹಾಗೆ ದುಡ್ಡು ಹೆಚ್ಚಾದ್ರಿಂದ ಏನಂತೆ ಮನಸ್ಸು ಕೆಡುತ್ತೆ. ಕಾನೂನು ಬಾಹಿರ ಅಕ್ರಮ ಕಾರ್ಯಗಳಿಗೆ ಉತ್ತೇಜನ ಕೊಟ್ಟಾಗುತ್ತೆ ಮನಸ್ಸು. ದಯವಿಟ್ಟು ಅದು ಮಾಡೋಕ್ಕೆ ಹೋಗಬೇಡಿ, ಜಾಗೃತಿ ಆಗಿರಿ. ಹಾಗೆ ಯಾವಾಗ ದುಡ್ಡುಗಳು ಬಂದಾಗ ಬೇರೆಯವ್ರ ಬಗ್ಗೆ ಬೇರೆಯವ್ರ ದ್ವೇಷ ಮಾಡಿಸೋದಾಗಲಿ, ಬೇರೆಯವ್ರ ಬಗ್ಗೆ ಮಾತಾಡೋದಾಗಲಿ ಮಾಡಬೇಡಿ. ದುಡ್ಡು ಇರುತ್ತೆ. 6ರಲ್ಲಿ ಕೇತು ಇರೋದ್ರಿಂದ, 3ನೇ ಕಡೆ ರವಿ ಇರೋದ್ರಿಂದ ಏನಾಗುತ್ತೆ, ತೊಂದರೆ ಆಗುತ್ತೆ. ಜನ್ಮದಲ್ಲಿ ರವಿ ಇರೋದ್ರಿಂದ ತೊಂದರೆ ಆಗುತ್ತೆ. ಅದಕ್ಕೆ ಉತ್ತೇಜನ ಕೊಡ್ತಾನೆ, ಅವಾಗ ಸಂಬಂಧಗಳು ಹಾಳಾಗುತ್ತೆ. ಮತ್ತು 8ರಲ್ಲಿ ಶನಿ ಇರೋದ್ರಿಂದ ಸ್ವಲ್ಪ ಜಗಳ, ಮೈಗಳನ್ನ ಮುಟ್ಟಿ ತಳ್ಳುವಂಥ ಇದಾಗುತ್ತೆ. ಅದು ಆಗಬಾರ್ದು ಅನ್ನೋದಕ್ಕೋಸ್ಕರ ಏನಾಗುತ್ತೆ, ನೀವು ಆದಷ್ಟು ನಿಧಾನವಾಗಿದ್ದು ಯೋಚಿಸಿ ಕಾರ್ಯ ಮಾಡಬೇಕು. ದುಡ್ಡು ಬರುತ್ತೆ, ಅದನ್ನ ಆದಷ್ಟು ಮಿತವಾಗಿ ಖರ್ಚು ಮಾಡ್ಕೊಳ್ಳಿ. ಹಾಗೆ ಬೆಳಗ್ಗೆ ಎದ್ದ ತಕ್ಷಣ ವೆಂಕಟೇಶ ಸುಪ್ರಭಾತವನ್ನು ಹೇಳಿದ್ರೆ ಧನದ್ದು ನಷ್ಟ ತಪ್ಪುತ್ತೆ, ಬಂದಂಥ ದುಡ್ಡು ಉಳಿಯುತ್ತೆ, ಮತ್ತು ಸಂಬಂಧಿಕರ ಸಹ ಇದು ಸಂಬಂಧ ಚೆನ್ನಾಗಿರುತ್ತೆ. ಮುಂದಿನ ರಾಶಿ ಕರ್ಕಾಟಕ ರಾಶಿಯ ಬಗ್ಗೆ ತಿಳಿಸ್ಕೊಡ್ಬೇಕಾಗಿ. ಕರ್ಕಾಟಕ ರಾಶಿ, ಈ ರಾಶಿಯವರಿಗೆ ಸಂಪಾದನೆ ಚೆನ್ನಾಗಿರುತ್ತೆ. ವೈಯಕ್ತಿಕವಾಗಿಯೂ ಸಂಪಾದನೆ ಚೆನ್ನಾಗಿರುತ್ತೆ. ಸಾಮೂಹಿಕವಾಗಿ ಪಾರ್ಟ್ನರ್ಶಿಪ್ಪಲ್ಲಿ ಏನು ಮಾಡಿರುತ್ತೆ ಅವ್ರಿಗೆಲ್ಲರಿಗೂ ಕರ್ಕಾಟಕ ರಾಶಿಯವ್ರಿಗೆ ಒಳ್ಳೆಯದಾಗುತ್ತೆ. ಹಾಗೆ ಸಂಗೀತ, ನೃತ್ಯ ಮತ್ತು ಈ ಕಲೆಗಳಲ್ಲಿ ಯಾರು ಕೆಲಸ ಮಾಡ್ತಿರ್ತಾರೆ ಅವ್ರಿಗೆ ಈ ಸಲ ಪ್ರಶಸ್ತಿಗಳು ಸಿಗುತ್ತೆ ಮತ್ತು ಶಬಾಷ್ಗಿರಿ ಸಿಗುತ್ತೆ. ಹಾಗೆ ದುಡ್ಡು ಬರುತ್ತೆ. ಕರ್ಕಾಟಕ ರಾಶಿಯವರಿಗೆ ಯಾರು ಕಲೆಗಳಲ್ಲಿ ಕೆಲಸ ಮಾಡ್ತಿರ್ತಾರೆ ಅವ್ರಿಗೆ ಒಳ್ಳೆಯದಾಗುತ್ತೆ. ಬೃಹಸ್ಪತಿಯ ದೃಷ್ಟಿ ಚೆನ್ನಾಗಿರಲ್ಲ ಕರ್ಕಾಟಕ ರಾಶಿಗೆ. ಆದರೆ ಏನಾಗುತ್ತೆ, ಮಾತುಗಳನ್ನ ಆದಷ್ಟು ಕಡಿಮೆ ಇದ್ದರೆ ಒಳ್ಳೆಯದು. ಬೃಹಸ್ಪತಿ ದೃಷ್ಟಿ ಇರಲ್ಲ, ಆದರೆ ಎಲ್ಲರೂ ಹೊಗಳೋದ್ರಿಂದ ಏನೋ ಒಂದು ರೀತಿ ಉತ್ತೇಜನ ಸಿಗುತ್ತೆ. ಆವಾಗ ಮಾತುಗೆ ಎಲ್ಲೋ ಹೋಗುತ್ತೆ, ತನ್ನ ಮರ್ಯಾದೆ ತಾನು ಹೊರಟಾಗುತ್ತೆ, ಇನ್ನೇನು ಆಗೋದಿಲ್ಲ. ಹಾಗೆ ಕರ್ಕಾಟಕ ರಾಶಿಯವ್ರದ್ದು ಯಾವುದಾದ್ರು ಕೋರ್ಟು ಮತ್ತು ಕಚೇರಿಗಳಲ್ಲಿ ಏನಾದರೂ ವ್ಯಾಜ್ಯಗಳಿದ್ದರೆ ಅದು ಸ್ವಲ್ಪ ನಿಧಾನ ಆಗುತ್ತೆ, ಬೇಗ ಆಗೋದಿಲ್ಲ. ಅವರು ಈ ವಾರ ದೇವಿ ಪಾರಾಯಣ ಮಾಡಿದ್ರೆ ಒಳ್ಳೆಯದಾಗುತ್ತೆ. ಮುಂದಿಂದು ಸಿಂಹರಾಶಿ. ಸಿಂಹರಾಶಿನಲ್ಲಿ ಏನಾಗುತ್ತೆ ಅಂದರೆ, ಸಿಂಹರಾಶಿಯವರಿಗೆ ಗುರು ಶುಭ ದೃಷ್ಟಿಯಲ್ಲಿರೋದ್ರಿಂದ ಅವ್ರಿಗೆ ಧನಧಾನ್ಯಗಳ ಸಮೃದ್ಧಿ ಆಗಿರುತ್ತೆ. ಅವ್ರು ಏನು ಅಂದ್ಕೊಂಡಿರುತ್ತೆ ಕೆಲಸಗಳಾಗುತ್ತೆ, ಒಳ್ಳೆಯದಾಗುತ್ತೆ ಅವ್ರಿಗೆ. ಮತ್ತು ಯಾವ ಕಾರ್ಯ ಮಾಡೋದು ಕೂಡ ಯಶಸ್ಸು. ಸಿಂಹರಾಶಿಯವರಿಗೆ ಖರ್ಚುಗಳು ಹೆಚ್ಚಾಗುತ್ತೆ, ಆದರೆ ಅದಕ್ಕೆ ಯೋಚನೆ ಮಾಡಬೇಕಾಗಿಲ್ಲ. ಸಮಯಕ್ಕೆ ತಕ್ಕಾಗಿ ದುಡ್ಡು ಬಂದುಬಿಡುತ್ತೆ ಈ ಸಿಂಹರಾಶಿಯವರಿಗೆ, ಯಾಕೆ ಗುರು ಚೆನ್ನಾಗಿರ್ತಾನೆ. ಹಾಗೆ ವಿವಾಹದ ಬಗ್ಗೆ ಏನಾರೇ ಹುಡುಗ ಆಗಲಿ ಹುಡುಗಿ ಆಗಲಿ ತಮ್ಮ ಬಾಳ ಸಂಗಾತಿನ ಆಯಿಸ್ಕೋಬೇಕು ಅನ್ನೋದಿದ್ದರೆ ಈ ಸಲ ಖಂಡಿತ ಆಗುತ್ತೆ.
ಹಾಗೆ ಬ್ಯಾಂಕ್ಗಳಲ್ಲಿ ಅಥವಾ ಫೈನಾನ್ಸಲ್ಲಿ ಯಾರು ಲೋನ್ಗಳಿಗೆ ಹಾಕಿದರೆ, ಅಪ್ಲಿಕೇಶನ್ ಹಾಕಿದರೆ ಅವ್ರದ್ದು ಸಾಲ ಈ ಸಲ ಮಂಜೂರಾಗುತ್ತೆ, ಚೆನ್ನಾಗಿರುತ್ತೆ. ಹಾಗೆ ಮನಸ್ಸು ನೆಮ್ಮದಿ ಇರಬೇಕು ಅಂದರೆ ಅವರು ವಿಷ್ಣು ಸಹಸ್ರ ಪಾರಾಯಣ ಸಿಂಹರಾಶಿ ಮಾಡಬೇಕು. ಮುಂದಿಂದು ಕನ್ಯಾ ರಾಶಿ. ಕನ್ಯಾ ರಾಶಿನಲ್ಲಿ ಈ ವಾರ ಮನೆಯಲ್ಲಿ ಶಾಂತಿ ಇರುತ್ತೆ. ಯಾರು ಏನೇ ಮಾತಾಡಿದ್ರು ಕೂಡ ಇವರು ಮೌನವಾಗಿರಬೇಕು. ಮನೆಯಲ್ಲಿ ಶಾಂತಿ ಮತ್ತು ನೆಮ್ಮದಿ ಇರುತ್ತೋ ಒಳ್ಳೆಯದಾಗುತ್ತೆ. ಆದರೆ ಕನ್ಯಾ ರಾಶಿಯ ಮಾತನ್ನ ಈ ವಾರ ಮನೆಯಲ್ಲಿ ಯಾರೂ ನಂಬೋದಿಲ್ಲ. ಯಾಕೆ ಗ್ರಹಗಳ ದೃಷ್ಟಿಯಿಂದ ನಂಬೋದಿಲ್ಲ. ಮನಸ್ಸಿಗೆ ಬೇಸರ ಆಗುತ್ತೆ, ಒಂಥರ ಕಿರಿಕಿರಿ ಆಗುತ್ತೆ ಮನಸ್ಸಿಗೆ. ಅಯ್ಯೋ ಯಾರೂ ನಂಬ್ತಾ ಇಲ್ಲ, ನಾನು ಏನು ಹೇಳಿದ್ರು ಕೂಡ ನ್ಯಾಯವಾಗಿದ್ದರು ಕೂಡ. ಆದರೆ ತಾಳ್ಮೆಯಿಂದ ಸೋಲೆ ಗೆಲುವಿನ ಸೋಪಾನ ಅಂತ ಏನು ಹೇಳ್ತಾರೆ, ಅದಕ್ಕೋಸ್ಕರ ಈ ವಾರ ಆದಷ್ಟು ಅವ್ರು ತಾಳ್ಮೆಯಿಂದ ಇದ್ದು ಮನಸ್ಸನ್ನ ಧೈರ್ಯವಾಗಿ ಮಾಡಿ, ಅವ್ರು ಏನಾರು ಅಂದ್ಕೊಳ್ಳಿ ನಾನು ನ್ಯಾಯವಾಗಿರ್ತೀನಿ ಅಂತ ಕೆಲಸವನ್ನು ಮಾಡ್ಕೊಂಡು ಹೋದರೆ ಕನ್ಯಾ ರಾಶಿಯರು ಒಳ್ಳೆಯದಾಗುತ್ತೆ. ರಾಷ್ಟ್ರಾಧಿಪತಿ ಅಂತ ಬುಧನ ಕೃಪೆಯಿಂದ ಅನೇಕ ಕೆಲಸಗಳು ನಿಧಾನವಾಗಿದ್ದ ಕೆಲಸಗಳು ಈ ವಾರ ಆಗೋಗುತ್ತೆ. ಹಾಗೆ ಮನೆಗೆ ಹೊಸ ಹೊಸ ವಸ್ತುಗಳು ಇವತ್ತು ಸಹ ಕನ್ಯಾ ರಾಶಿಯವರಿಗೆ ಮನೆಗೆ ಬರುತ್ತೆ, ಒಳ್ಳೆಯದಾಗುತ್ತೆ. ಧೈರ್ಯವಾಗಿರಬೇಕು, ಮನಸ್ಸನ್ನ ಕಂಟ್ರೋಲ್ ಇಟ್ಕೋಬೇಕು. ಅವರು ಶ್ರೀ ಸೂಕ್ತ ಪಾರಾಯಣ ಮಾಡಿದ್ರೆ ಕನ್ಯಾ ರಾಶಿಯವರು ಒಳ್ಳೆಯದಾಗುತ್ತೆ. ಗುರುಗಳೇ, ಎಲ್ಲ ಪ್ರತಿ ವಾರ ಕೂಡ ನೀವು ಒಂದೊಂದು ರಾಶಿಯವರಿಗೆ ಪರಿಹಾರಗಳನ್ನು ಹೇಳ್ತೀರಾ, ಇಲ್ಲ ಕೆಲವು ಕಡೆ ದೇವಿ ಅಥವಾ ದೇವರ ದರ್ಶನ ಮಾಡಿ ಅಂತ ಹೇಳ್ತೀರಾ. ಆದರೆ ಈಗ ಕೋವಿಡ್ ಸಂದರ್ಭ, ಲಾಕ್ಡೌನ್ ಆಗಿದೆ, ಎಲ್ಲೂ ದೇವಸ್ಥಾನಗಳು ಓಪನ್ ಇರಲ್ಲ. ಸೊ ಅದರ ಬದಲಾಗಿ ಬೇರೆ ಇನ್ನೇನಾದ್ರು ಪರಿಹಾರ ಹೇಳಬಹುದಾ? ಈಗ ಪ್ರತಿಯೊಬ್ಬರ ಮನೆಯಲ್ಲಿ ದೇವ್ರ ಮನೆ ಇರುತ್ತೆ. ದೇವ್ರ ಮನೆಯಲ್ಲಿ ಫೋಟೋಗಳು ಇಟ್ಕೊಂಡಿರ್ತಾರೆ, ಇಲ್ಲ ವಿಗ್ರಹಗಳು ಇಟ್ಕೊಂಡಿರ್ತಾರೆ, ಇಲ್ಲ ಕಳಶವನ್ನು ಇಟ್ಟಿರ್ತಾರೆ. ಹೀಗೆ ದೇವ್ರದ್ದು ಏನೋ ಒಂದು ಇಟ್ಟಿರ್ತಾರೆ. ಹಾಗಿರುವಾಗ ದೇವಸ್ಥಾನಕ್ಕೆ ಹೋಗಬೇಕು ಅಂತೇನಿಲ್ಲ. ಆದರೆ ಇವಾಗ ನಮ್ಮದು ಮನೆ ದೇವರು ವಿಷ್ಣು, ಆದರೆ ನಮ್ಮಲ್ಲಿ ಈಶ್ವರ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ. ನಮ್ಮ ಮನೆ ದೇವರು ಈಶ್ವರ, ನಮಗೆ ವೆಂಕಟರಮಣ ಸ್ವಾಮಿ ಫೋಟೋ ಇಲ್ಲ, ವಿಗ್ರಹಗಳಿಲ್ಲ, ಯೋಚನೆ ಮಾಡೋದು ಬೇಡ. ಈಗ ಎಲ್ಲ ಕಡೆಯೂ ಎಲ್ಲರ ಮನೆಯಲ್ಲೂ ದೇವ್ರ ಪುಸ್ತಕಗಳಿರುತ್ತೆ. ಪುಸ್ತಕಗಳಿಲ್ಲ ಅಂದರೆ ತಮ್ಮ ಮೊಬೈಲಿಂದ ದೇವ್ರದ್ದು ಶ್ಲೋಕಗಳನ್ನ ತೊಗೋಬೋದು. ತೊಗೊಳೋದ್ರಿಂದ ಇವಾಗ ಗಣಪತಿಗೆ ಗರಿಕೆ ಮತ್ತು ಹಾಲು ಕೊಡಿ ಅಂತ ಹೇಳ್ತೀವಿ. ಆದರೆ ಕೆಲವ್ರ ಮನೇಲಿ ಗಣಪತಿ ವಿಗ್ರಹ ಇರುತ್ತೆ, ಕೆಲವ್ರ ಮನೇಲಿ ವಿಗ್ರಹನೂ ಇರೋಲ್ಲ. ಅದಕ್ಕೇನು ಮಾಡಬೇಕಾಗಿಲ್ಲ. ಮನೆಯಲ್ಲಿ ಊಟದ ಅಕ್ಕಿ ಇರುತ್ತೆ, ಅಕ್ಕಿಯಲ್ಲಿ ಒಂಚೂರು ಅರ್ಶಿನ ಹಾಕಿ ಅಕ್ಷತೆ ಕಲಿಸ್ಕೊಂಡು ಒಂದು ವಿಳ್ಯದೆಲೆ ಮೇಲೆ 5 ಕಡೆ ಅಕ್ಷತೆ ಇಟ್ಟು ಮಧ್ಯದಲ್ಲಿ ಒಂದು ಅಡಿಕೆ ಇಟ್ಟರೆ ಗಣಪತಿ ಆಗುತ್ತೆ. ಆ ಗಣಪತಿನ ಪೂಜೆ ಮಾಡೋದು, ಶ್ಲೋಕ ಹೇಳ್ಕೊಂಡು ಗಣಪತಿ ಸ್ತೋತ್ರನ ಮೊಬೈಲಲ್ಲಿ ನೋಡ್ಕೊಂಡು ಸಿಗುತ್ತೆ. ಗಣಪತಿ ಸ್ತೋತ್ರನ ಹೇಳ್ಕೊಂಡು ಮಾಡ್ಬೋದು. ಹಾಗೆ ಈಶ್ವರನ ಮಾಡಬೇಕಾದ್ರೂ ಕೂಡ ಒಂದು ಅಡಿಕೆನೇ ಇಟ್ಕೊಂಡು, ಒಂದು ಬಟ್ಲ ಅಡಿಕೆ ಇದ್ದರೆ ಅಥವಾ ಗುಂಡಾಕಾರ ಅಡಿಕೆ ಇದ್ದರೆ ಅಡಿಕೆನಿಟ್ಟು ಈಶ್ವರನ ಅರ್ಪಣೆ ಮಾಡ್ಬೋದು. ಹಾಗೆ ಇವಾಗ ಸುಬ್ರಹ್ಮಣ್ಯೇಶ್ವರ ದರ್ಶನ ಮಾಡಿ ಅಂತ ಹೇಳ್ತೀವಿ. ಸುಬ್ರಹ್ಮಣ್ಯೇಶ್ವರ ದರ್ಶನ ಮಾಡಬೇಕಾದ್ರೂ ಕೂಡ ಸುಬ್ರಹ್ಮಣ್ಯೇಶ್ವರ ಸಿಗೋದಿಲ್ಲ, ತೊಂದರೆ ಇಲ್ಲ. ಒಂದು ಇದರಲ್ಲಿ ಮನೆ ಮೇಲೆ ರಂಗೋಲಿನಲ್ಲಿ ಒಂದು ಸರ್ಪದ ಆಕಾರವನ್ನು ಮಾಡಿ ಅದಕ್ಕೆ ಪೂಜೆ ಮಾಡಿ, ನಂತರ ಅದನ್ನ ಪೂಜೆ ಆದಮೇಲೆ ಆ ಹೂವು ಅಥವಾ ಇದು ರಂಗೋಲಿ ಬಿಟ್ಟಿಂದ ತೊಡಗಿ ತುಳಸಿ ಕಟ್ಟೆಗೆ ಹಾಕಿದ್ರೆ ಆಗುತ್ತೆ. ಈ ರೀತಿ ಮನಸ್ಸಲ್ಲಿ ತಾವು ಮಾಡ್ಕೋಬೋದು. ವಿಗ್ರಹ ಇದ್ದವರು ವಿಗ್ರಹದಲ್ಲಿ ಪೂಜೆ ಮಾಡ್ಬೋದು, ಫೋಟೋ ಇದ್ದರೆ ಫೋಟೋ ಪೂಜೆ ಮಾಡ್ಬೋದು. ಏನೂ ಇಲ್ಲ ಅಂದರೆ ದೇವ್ರ ಕಲ್ಪನೆ ಮಾಡಿಕೊಂಡು, ದೇವ್ರ ಮನೆ ಕೆಲವು ಮನೆ ದೇವ್ರ ಮನೆ ಇರೋಲ್ಲ, ತೊಂದರೆ ಇಲ್ಲ. ಅವರು ಒಂದು ದೇವ್ರ ಫೋಟೋವನ್ನೆಲ್ಲ ಇಟ್ಕೊಂಡಿರ್ತಾರೆ. ಆ ಫೋಟೋದ ಕೆಳಗೆ ಒಂದು ಜಾಗವನ್ನು ಒರೆಸಿ ಒಂದು ಚಾಪೆಯನ್ನು ಹಾಕ್ಕೊಂಡು ಪೀಠದ ಮೇಲೆ ಕೂತ್ಕೊಂಡು ದೇವ್ರ ಸ್ಮರಣೆ ಮಾಡ್ತಾ ಆ ಮನೆ ಮೇಲೆ ತಮ್ಮ ಇಷ್ಟವಾದ ದೇವ್ರ ಹೆಸರು, ಕೊನೆಗೆ ಚಿತ್ರಾವರಿಕಾರ ದೇವ್ರ ಹೆಸರನ್ನು ಕೂತ್ಕೊಂಡು ಪ್ರಾರ್ಥನೆ ಮಾಡಿದ್ರೆ ಒಳ್ಳೆಯದಾಗುತ್ತೆ. ಗುರುಗಳೇ, ಯಾಕೆಂದರೆ ಈಗೆಲ್ಲ ಲಾಕ್ಡೌನ್ ಇರೋದ್ರಿಂದ ಬಹಳ ಎಲ್ಲರಿಗೂ ಉಪಯೋಗ ಆಗುತ್ತೆ. ಯಾಕೆಂದರೆ ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋದಿಲ್ಲ, ಮನೇಲೇ ಕೂತ್ಕೊಂಡು ಸಹ ಅವರು ಪ್ರಾರ್ಥನೆಯನ್ನು ಮಾಡಿ. ಗುರುಗಳೇ, ಮುಂದಿನ 6 ರಾಶಿಯ ಭವಿಷ್ಯವನ್ನು ತಿಳಿಸ್ಕೊಡ್ಬೇಕಾಗಿ ಕೇಳಿಕೊಳ್ಳಿ. ಮುಂದಿಂದು ತುಲಾರಾಶಿ. ತುಲಾರಾಶಿಯವರು ಈ ವಾರ ಆದಷ್ಟು ಮುಂದೆ ಮದುವೆ ಆಗೋಬೇಕು ಅಂದ್ಕೊಂಡಿರ್ತಾರಲ್ಲ, ಹುಡುಗ ಆಗಲಿ ಹುಡುಗಿ ಆಗಲಿ, ಅವರು ಸ್ವಲ್ಪ ಈ ವಾರ ನಿಧಾನವಾಗಿ ತಾಳ್ಮೆಯಿಂದ ಒಳ್ಳೆಯದು. ಪ್ರೀತಿ ಪ್ರೇಮ ಅಂತ ಇರುತ್ತೆ, ಅದರಿಂದ ಸ್ವಲ್ಪ ದೂರ ಇದ್ದರೆ ಒಳ್ಳೆಯದು. ಯಾಕೆಂದರೆ ದೃಷ್ಟಿಗಳು ಚೆನ್ನಾಗಿರೋದಿಲ್ಲ. ಅವರು ಏನು ಪ್ರೀತಿ ಮಾಡ್ತಿರ್ತಾರೆ, ಇಷ್ಟಪಡ್ತಾರೆ, ಅದರಲ್ಲಿ ಕಸಿವಿಸಿಯಾಗಿ ದೂರ ಆಗ್ಬಿಡ್ತಾರೆ. ಅದರಿಂದ ಈ ವಾರದ ಮಟ್ಟಿಗೆ ಅವರು ಪ್ರೀತಿ ಪ್ರೇಮ ಆಗಿದ್ದರಿಂದ ದೂರ ಇದ್ದರೆ ತುಲಾರಾಶಿಯರು ಆಗುತ್ತೆ. ಇಲ್ಲದೇ ಏನಾಗುತ್ತೆ ಅಂದರೆ ಬೇರೆ ಆದಾಗ ಮನಸ್ಸು ಉದ್ವೇಗಗೊಳ್ಳುತ್ತೆ, ಕೋಪ ಹೆಚ್ಚಾಗುತ್ತೆ, ಆಸ್ಪತ್ರೆ ಸೇರುವಂಥ ಸಂಭವ ಬರುತ್ತೆ. ಅದರಿಂದ ಪ್ರೀತಿ ಪ್ರೇಮವನ್ನು ಈ ವಾರ ಮುಂದೆ ತೊಳೆದ್ರೆ ಒಳ್ಳೆಯದಾಗುತ್ತೆ. ಹಣಕಾಸಿನ ತೊಂದರೆ ಇರುತ್ತೆ, ಅದು ಸ್ನೇಹಿತರುಗಳು ಬಂದು ಒಳ್ಳೇದು ಮಾಡ್ತಾರೆ, ಅವ್ರಿಗೆ ಸಹಾಯ ಮಾಡ್ತಾರೆ, ಒಳ್ಳೆಯದಾಗುತ್ತೆ. ಇವ್ರ ನಡವಳಿಕೆ
ತುಲಾರಾಶಿಯವರ ನಡವಳಿಕೆ ನೋಡಿ ಇವತ್ತು ದಿವಸ ಅವಲೋಕಿಸಿ ತಾವು ಸ್ನೇಹಿತರುಗಳನ್ನ ಬಂಧುಗಳನ್ನ ಅವ್ರ ನಡವಳಿಕೆನ ಅವರು ನೋಡಿ ಬದಲಾಯಿಸ್ಕೊಳ್ಳೋವಂಥದ್ದು, ತನ್ನ ಸ್ವಭಾವನ ಬದಲಾಯಿಸ್ಕೊಳ್ಳೋಂಥ ಒಂದು ಅವಕಾಶ ಇದೆ ತುಲಾರಾಶಿಯವರಿಗೆ. ಯೋಚಿಸಿ ತಮ್ಮ ಸ್ವಭಾವನ ಬದಲಾಯಿಸ್ಕೊಳ್ಳಿ, ಒಳ್ಳೆಯ ರೀತಿಯಲ್ಲಿ ಮಾಡಿ. ಆವಾಗ ಜನಗಳೇನು ಮಾಡ್ತಾರೆ, ಸಹಾಯ ಮಾಡ್ತಾರೆ. ಈ ಸಲ ಅವರು ಈ ವಾರ ಇಂದ್ರಾಕ್ಷಿ ಮತ್ತು ದೇವಿಯ ಅಪರಾಧ ಸ್ತೋತ್ರವನ್ನು ಪ್ರಾರ್ಥನೆ ಮಾಡಬೇಕು. ಹಾಗೆ ಮುಂದಿಂದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ವಾರ ತುಂಬ ಒಳ್ಳೆಯದಾಗುತ್ತೆ. ಅವರು ಮನೆ ದೇವ್ರನ್ನ ಪ್ರಾರ್ಥನೆ ಮಾಡಬೇಕು. ಯಾವುದು ಬೇಕಾದ್ರೂ ಉದ್ಯೋಗ ಪ್ರಾರಂಭ ಮಾಡಲಿ, ಒಳ್ಳೆಯದಾಗುತ್ತೆ. ಬಂಡವಾಳ ಹೂಡಲಿ, ತೊಂದರೆ ಇಲ್ಲ. ಫೈನಾನ್ಸ್ ಯಾವುದಕ್ಕೆ ಬೇಕಾದ್ರೂ ಮಾಡಲಿ, ಒಳ್ಳೆಯದಾಗುತ್ತೆ. ಆಮೇಲೆ ದಾಯಾದಿಗಳು ಮತ್ತು ಅಣ್ಣ ತಮ್ಮಂದಿಗಳ ಮಧ್ಯೆ ಏನು ವೈಮನಸ್ಸ ಇರುತ್ತೆ, ಅದು ಪರಿಹಾರ ಆಗುತ್ತೆ. ಶಾಂತ ರೀತಿ ಇದ್ದು ಶಮನವಾಗುತ್ತೆ. ಹಾಗೆ ಮನೆಗೆ ಹೊಸ ವಸ್ತುಗಳು ಬರುತ್ತೆ. ಜನ್ಮದಲ್ಲಿ ಕೇತು ಇರೋದ್ರಿಂದ ಸ್ವಲ್ಪ ಆರೋಗ್ಯದ ಕಡೆ ವೃಶ್ಚಿಕ ರಾಶಿಯವರು ಬರಬೇಕು. ಏನೇ ಆದರೂ ಕೂಡ ಸ್ವಲ್ಪನಾದರೂ ಡಾಕ್ಟರ್ ಹತ್ರ ಹೋಗ್ಬೇಕಂತ ಸಂದರ್ಭ ಬರುತ್ತೆ. ಅದಕ್ಕೋಸ್ಕರ ಅವ್ರು ಏನ್ಮಾಡ್ತಾರೆ, ಇವನ ನವಗ್ರಹ ಜಪವನ್ನು ಮಾಡಬೇಕು. ನವಗ್ರಹ ಜಪವನ್ನು ಬೆಳಗ್ಗೆ ಮತ್ತು ಸಾಯಂಕಾಲ ವೃಶ್ಚಿಕ ರಾಶಿಯಲ್ಲಿ ಮಾಡಿದ್ರೆ ಒಳ್ಳೆಯದಾಗುತ್ತೆ. ಮುಂದಿಂದು ಧನುಸ್ಸು ರಾಶಿ. ಧನುಸ್ಸು ರಾಶಿನಲ್ಲಿ 7.5 ಇರೋದ್ರಿಂದ ಧನುಸ್ಸು ರಾಶಿಯವರಿಗೆ ಯಾವುದೇ ಕೆಲಸಗಳಾಗ್ತಾ ಇಲ್ಲ. ಜರ್ಜರಿತ ಆಗ್ಬಿಡ್ತಾರೆ. ಏನು ಮಾಡಿದ್ರು ಒಳ್ಳೆಯದಾಗೋಲ್ಲ, ಎಲ್ಲ ಕಾರ್ಯಗಳಾಗ್ತಾ ಇಲ್ಲ, ನಾನು ಯಾಕೆ ಮಾಡಲಿ? ಕಳೆದು ಹೋದ ಕಾರ್ಯಕ್ಕೆ ಚಿಂತಿಸೋದು ಬೇಡ. ಧೈರ್ಯವಾಗಿದ್ದವರಿಗೆ ದೇವರ ಅನುಗ್ರಹ ಇರುತ್ತೆ. ಜನಗಳು ಅಂತಾರೆ, ನಿಂಗೆ ಏನು ಮಾಡಿದ್ರು ಒಳ್ಳೆಯದಾಗೋಲ್ಲ. ಧನುಸ್ಸು ರಾಶಿಯಲ್ಲಿ ಕೇಳಿ ಬೇಜಾರಾಗುತ್ತೆ. ಸಹಜ ಅದು. ಒಂದು ಕುರಿ ಏನಾರು ಹಳ್ಳಕ್ಕೆ ಬಿತ್ತು ಅಂದರೆ ಎಲ್ಲರೂ ಒಂದು ಕಳ್ಳು ಹೊಡಿತಾರಂತೆ, ಗಾದೆ ಥರ. ಆ ರೀತಿ ಏನಾಗುತ್ತೆ ಅಂತಾರೆ, ಮನಸ್ಸಲ್ಲಿ ಕಿರಿಕಿರಿ ಆಗುತ್ತೆ. ಆದರೆ 7.5 ಇರೋದ್ರಿಂದ ಸ್ವಲ್ಪ ಮನಸ್ಸು ನೋವಾಗುತ್ತೆ. ತಾಳ್ಮೆಯಿಂದ ಇದ್ದು ಕಿರಿಕಿರಿಗಳು ನೋವು ಕೊಟ್ಟರು ಕೂಡ ಅದನ್ನ ತಾಳ್ಮೆಯಿಂದ ಈ ವಾರ ಅನುಭವಿಸ್ಬಿಟ್ರೆ, 3ನೇ ಕಡೆ ಗುರು ಇರೋದ್ರಿಂದ ಒಳ್ಳೆ ಸಜ್ಜನರ ಸಹವಾಸ ಆಗುತ್ತೆ. ಹಾಗೆ ಅವ್ರಿಗೆ ಹೊಸ ಶಕ್ತಿ ಮತ್ತು ಆಲೋಚನೆ ಬರುತ್ತೆ. ಅವ್ರ ಕೆಲಸಗಳೇನಾಗುತ್ತೆ ಆಗುತ್ತೆ. ಯಾರು ವಾರದ ಪ್ರಾರಂಭದಲ್ಲಿ ಇವ್ರ ಬಗ್ಗೆ ಮಾತಾಡಿರ್ತಾರೆ, ವಾರದ ಕೊನೆ ಬಗ್ಗೆ ಅದೇ ಜನಗಳು ಅದೇ ಮನೆಯವರು ಇವ್ರನ್ನ ಹೊಗಳ್ತಾರೆ. ಅದರಿಂದ ಅವರು ಶಿವಪಂಚಾಕ್ಷರಿ ಸ್ತೋತ್ರವನ್ನು ದಿನಕ್ಕೆ 10 ಸಲ ಪಠಿಸ್ಬೇಕು. ಶಿವಪಂಚಾಕ್ಷರಿ ಸ್ತೋತ್ರ ಮಾಡಿದ್ರೆ ಬೇರೆಯವ್ರು ಏನು ಕಿರಿಕಿರಿ ಮಾಡಿ ಮಾತಾಡ್ತಿರ್ತಾರೆ, ಆ ಮನಸ್ಸಿಗೆ ಅಂತ ಮನಸ್ಸಿಗೆ ಬರೋದಿಲ್ಲ, ಧೈರ್ಯ ಬರುತ್ತೆ. ಹಾಗೆ ಮುಂದಿನ ಮಕರ ರಾಶಿ. ಮಕರ ರಾಶಿಯವ್ರು ಈ ಸಲ ಆದಷ್ಟು ಯಾರನ್ನೂ ನಂಬೋದು ಬೇಡ. ಬೆಳಗಿರೋದಿಲ್ಲ ಹಾಲು ಅಂತ ಹೇಳ್ತಾರಲ್ಲ, ಆ ರೀತಿ ನಂಬಿ ಮೋಸ ಹೋಗೋದು ಬೇಡ. ಸ್ವಲ್ಪ ನಂಬಿದವರೇ ಮೋಸ ಮಾಡಿಸ್ತಾರೆ. ಧನಸ್ಥಾನದಲ್ಲಿ ಗುರು ಇರೋದ್ರಿಂದ ಆಪತ್ ಕಾಲದಲ್ಲಿ ನಿಮಗೆ ಬಂಧುಗಳು ಬಂದು ಸಹಾಯ ಮಾಡ್ತಾರೆ, ಅವರನ್ನ ನಂಬಿ. ಆದರೆ ಅವರ ಭಾವನೆಗಳ ಬಗ್ಗೆ, ಅವರ ನಡವಳಿಕೆ ಬಗ್ಗೆ, ಅವರ ಗುರಿ ಏನು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡಿ. ಅವ್ರು ಸಹಾಯ ಮಾಡ್ತಾರೆ ಅಂತ ತಗೊಂಡ ಮೇಲೆ ಕೂರಿಸಿ ಮುಂದೆ ಎಲ್ಲವನ್ನೂ ಹೇಳಬೇಡಿ ಅವ್ರಿಗೆ, ಅದರಿಂದ ಕಷ್ಟ ಆಗುತ್ತೆ ಮಕರ ರಾಶಿಯವ್ರಿಗೆ. ಹಾಗೆ ವಾಹನವನ್ನು ಚಲಾಯಿಸ್ಬೇಕಾದ್ರೆ ಮಕರ ರಾಶಿಯವರು ಜೋಪಾನವಾಗಿರಿ. ಮಹಿಳೆಯರು ಆದಷ್ಟು ತನ್ನ ಒಡವೆ ವಸ್ತುಗಳನ್ನ ಈ ವಾರ ಹೊರಗೆ ಹಾಕ್ಕೊಂಡು ಹೋಗೋದು ಬೇಡ. ಹಾಗೆ ಮಾಂಗಲ್ಯವನ್ನು ಸಮೇತ ಮುಚ್ಚಿಟ್ಕೊಂಡ್ರೆ ಒಳ್ಳೆಯದು. ಮಕರ ರಾಶಿಯವರಿಗೆ ಈ ವಾರ ಕಳ್ಳತನ ಆಗುವಂಥದ್ದು, ಒಡವೆ ವಸ್ತುಗಳನ್ನ ಹೆಂಗಸರು ಕಳ್ಕೊಳ್ಳುವಂಥ ಭೀತಿ ಇದೆ. ಅದರಿಂದ ಹೊರಗಡೆ ಹೋಗ್ಬೇಕಾದ್ರೆ ಜೋಪಾನ. ಆದಷ್ಟು ಒಡವೆಗಳನ್ನ ಮನೇಲಿಟ್ಟು ಹೋಗಲಿ. ಹಾಗೆ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಿದ್ರೆ ಆ ಮಹಿಳೆಯರಿಗೆ ಒಳ್ಳೆಯದಾಗುತ್ತೆ. ಮುಂದಿದ್ದು ಕುಂಭರಾಶಿ. ಕುಂಭರಾಶಿಯವರಿಗೆ ಗುರು ಜನ್ಮದಲ್ಲಿದ್ದು 12 ಶನಿ ಇರೋದ್ರಿಂದ ರಾಜಕೀಯದಲ್ಲಿ ಯಾರು ಇರ್ತಾರೆ ಅವರಿಗೆ ಅಗ್ನಿ ಪರೀಕ್ಷೆ ಇರುತ್ತೆ ಈ ವಾರ. ಅವರ ತಪ್ಪು ಒಪ್ಪುಗಳು, ಅವ್ರು ಅಂದ್ಕೊಂಡಿದ್ದು ಒಬ್ರಿಗೊಬ್ರು ಮಾತಾಡಿಕೊಂಡು ಅವರ ಮಾಡಿದಂಥ ತಪ್ಪುಗಳೇನಿರುತ್ತೆ ಇವ್ರಿಗೆ ಗೊತ್ತಿರೋದು ಅದೆಲ್ಲ ಹೊರಗೆ ಬಂದುಬಿಡುತ್ತೆ ಕುಂಭರಾಶಿಯವರಿಗೆ. ಯಾಕೆಂದರೆ 12 ರಾಹುವಿನಿಂದ ಅವರವರಲ್ಲಿ ಜಗಳ ಆಗುತ್ತೆ. ಆದರೆ ಸಮಯ ಪ್ರಜ್ಞೆ ಮತ್ತು ಬುದ್ಧಿವಂತಿಕೆ ಮತ್ತು ಒಳ್ಳೆಯ ಜ್ಞಾನದಿಂದ ಏನಾಗುತ್ತೆ ಅದು ಹೊರಗೆ ಬರೋದಿಲ್ಲ. ಅದರ ಬಗ್ಗೆ ಅವರು ಯೋಚನೆ ಮಾಡಬೇಕು. ಯಾವುದೇ ಕಾರಣಕ್ಕಾಗಲಿ ತಾನು ಎಲ್ಲಿ ಸಿಕ್ಕಾಕೋತೀನೋ ಅನ್ನೋಕ್ಕೋಸ್ಕರ ತಪ್ಪು ದಾರಿ ಹಿಡ್ಕೊಂಡು ಹೋದರೆ ಕುಂಭರಾಶಿಯವರು ಖಂಡಿತ ಅವಮಾನ ಆಗ್ಬಿಡುತ್ತೆ. ತಾವು ಮಾಡಿದ ತಪ್ಪಾದರೂ ಒಪ್ಕೊಳ್ಳೋದೇ ಕೂಡ ಗೊತ್ತಿಲ್ಲ ಅಂತ ಸೈಲೆಂಟಾಗಿ ಇದ್ದರೆ ಒಳ್ಳೆಯದು. ಅದು ಬಿಟ್ಟು ಇಲ್ಲ ಬಂಡ ಬಿದ್ದು ತಪ್ಪು ದಾರಿಗೆ ಹೋಗ್ತೀವಿ ಅಂದರೆ ಸೋಲು ಖಚಿತವಾಗುತ್ತೆ, ಅವಮಾನ ಆಗುತ್ತೆ. ಅದರಿಂದ ಈ ವಾರ ಕುಂಭರಾಶಿಯರು ಒಳ್ಳೆಯದೇ ಯೋಚನೆ ಮಾಡಲಿ, ಒಳ್ಳೆಯ ಕೆಲಸಗಳು ಮಾಡಲಿ, ಒಳ್ಳೆಯದಾಗುತ್ತೆ. ಅವರು ಮೃತ್ಯುಂಜಯ ಮಂತ್ರವನ್ನು ಪಠಿಸ್ಬೇಕು. ಆವಾಗೇನಾಗುತ್ತೆ
ಸಂಬಂಧಿಕರು ಮತ್ತು ಸ್ನೇಹಿತರು ಜಗಳ ಆಗೋದು ತಪ್ಪುತ್ತೆ, ಹೊಡೆದಾಡೋದು ತಪ್ಪುತ್ತೆ. ಅದನ್ನು ಮೃತ್ಯುಂಜಯ ಜಪವನ್ನು ಕುಂಭರಾಶಿ ಹೇಳಬೇಕು. ಇನ್ನು ಮೀನರಾಶಿ, ಮೀನರಾಶಿಯಲ್ಲಿ ಮನೆಯಲ್ಲಿ ಶುಭದ ವಾತಾವರಣ ಇರುತ್ತೆ, ಒಳ್ಳೆಯದಾಗುತ್ತೆ, ದೇಹ ಲವಲವಿಕೆಯಿಂದ ಇರುತ್ತೆ, ಯಾವುದೇ ಕಾಯಿಲೆಗಳಿರೋದಿಲ್ಲ, ನೆಂಟರು ಇಷ್ಟರು ಮನೆಗೆ ಬರುವಂಥ ಸಂಭವ ಇದೆ. ಹಾಗೆ ಮನೇಲಿ ಖರ್ಚಾಗುತ್ತೆ ಮೀನರಾಶಿಯವರಿಗೆ. ವಜ್ರ ಮತ್ತು ರತ್ನವನ್ನು ಯಾರು ವ್ಯಾಪಾರ ಕೊಂಡ್ಕೊಳ್ಳೋದು ಮಾಡೋದು ಮಾಡ್ತಿರ್ತಾರೆ ಅವ್ರಿಗೆ ಈ ವಾರ ಒಳ್ಳೆಯ ಲಾಭ ಸಿಗುತ್ತೆ. ವಜ್ರದ ವ್ಯಾಪಾರಿಗಳಿಗೆ, ಚಿನ್ನ ಇದಕ್ಕಿಲ್ಲ. ವಾರದ ಕೊನೆಯಲ್ಲಿ ಇವ್ರದ್ದು ಏನು ಫೈನಾನ್ಸ್ ಪ್ರಾಬ್ಲಮ್ ಇರುತ್ತೆ, ಆರ್ಥಿಕ ಪರಿಸ್ಥಿತಿ ಬಿಕ್ಕಟ್ಟಿರುತ್ತೆ, ಅದು ಶಮನವಾಗುತ್ತೆ ಖಂಡಿತ ಮೀನರಾಶಿಯವರಿಗೆ. ಅವರು ಆದಿತ್ಯ ಹೃದಯ ಮಂತ್ರವನ್ನು ಬೆಳಗಿನ ಸಮಯದಲ್ಲಿ ಪಠಿಸಬೇಕು, ಒಳ್ಳೆಯದಾಗುತ್ತೆ. ಧನ್ಯವಾದಗಳು ಗುರುಗಳೇ, ಈ ವಾರದ ದ್ವಾದಶ ರಾಶಿಯ ಫಲಗಳನ್ನು ತಿಳಿಸ್ಕೊಟ್ಟಿದ್ದಕ್ಕೆ. ವೀಕ್ಷಕರೇ, ನಿಮ್ಮ ಅನಿಸಿಕೆ, ಅಭಿಪ್ರಾಯ ಹಾಗೂ ಗುರುಜಿಯವರಲ್ಲಿ ಯಾವುದೇ ಪ್ರಶ್ನೆ ಕೇಳಬೇಕಾದಲ್ಲಿ 9900012597 ಈ ನಂಬರ್ಗೆ ವಾಟ್ಸ್ಯಾಪ್ ಮೂಲಕ ಮತ್ತು ನೇರ ಫೋನ್ ಇನ್ ಮಾಡಲು 8762322586 ಈ ನಂಬರ್ಗೆ ಕರೆ ಮಾಡಿ ಕೂಡ ತಿಳಿಸಬಹುದು. ಧನ್ಯವಾದಗಳು.